ಸೊ ನನಗೆ ದೇವ್ರು ಅಂದರೆ ದೇವ್ರಷ್ಟೇ. ಇಟ್ಸ್ ನಾಟ್ ದಟ್ ಹೀಗೇ ನೋಡಬೇಕು ದೇವ್ರನ್ನ ಅಂತಿಲ್ಲ. ದೇವ್ರೂ ಕೂಡ ಆ್ಯಕ್ಚುಲಿ ಹಿ ಡಸಂಟ್ ಎಕ್ಸ್ಪೆಕ್ಟ್ ಅಸ್ ಟು ಇವ್ನು ಹೀಗೆ ನನ್ನನ್ನು ನೋಡಬೇಕು ಅಂತಿಲ್ಲ. ದೇವರಿಗೆ ಒಂದೇ ಒಂದಿರುತ್ತೆ, ಅವ್ನು ನನ್ನನ್ನು ನೋಡಿದ್ರೆ ಸಾಕು. ದಟ್ ಈಸ್ ವಾಟ್ ಆ್ಯಕ್ಚುಲಿ ಕಾಲ್ಡ್ ಆಸ್ ಲವ್, ಪ್ರೀತಿನೂ ಕೂಡ. ನಾಲ್ಗೆ ಮೇಲೆ ಮಚ್ಚೆ ಇದ್ರೆ ಅವ್ರು ಹೇಳೋದು ಸತ್ಯ ಆಗುತ್ತೆ ಅಲ್ಲ, ಅದಿಲ್ಲ ಅಂದ್ರೂ ಕೂಡ ಸತ್ಯ ಆಗುತ್ತೆ. ಇಟ್ಸ್ ಆಲ್ ಡಿಪೆಂಡ್ಸ್ ಅಪಾನ್ ದ ಇಂಟೆನ್ಷನ್ ಆ್ಯಂಡ್ ಎಷ್ಟು ಇಂಟೆನ್ಸ್ ಆಗಿ ನೀ ಆ ಮಾತುಗಳನ್ನ ಆಡ್ತಿದ್ಯಾ. ನೀ ಅವ್ರನ್ನ ಖುಷಿಯಾಗಿ ಇಟ್ಸು, ತಪ್ಪಲ್ಲ. ನಿನ್ನ ಯಾಕೆ ಮರೀತಿದ್ಯಾ? ನೀ ಸ್ಟಾರ್ಟ್ ಫರ್ಗೆಟಿಂಗ್ ಅವರ್ ಸೆಲ್ಫ್ ಜಸ್ಟ್ ಟು ಮೇಕ್ ಅದರ್ ಪೀಪಲ್ ಹ್ಯಾಪಿ. ಕಳ್ಕೊಡೋದು ಏನಿಲ್ಲ. ಆ್ಯಂಡ್ ಅವ್ರು ಬಂದಿದ್ದು ನಿನ್ನ ಹತ್ರ ಒಳ್ಳೆ ಎನರ್ಜಿ ಇದೆ ಅಂತ. ದೇ ಥಾಟ್ ದಟ್ ಯು ಆರ್ ಪವರ್ಫುಲ್ ಆ್ಯಂಡ್ ದೇ ಕೇಮ್ ಇನ್ ಯುವರ್ ಲೈಫ್. ಇವಾಗ ನೀನೆಲ್ಲಾನು ಅವ್ರಿಗೆ ಮಾಡಲಿ, ಅವ್ರಿಗೆ ಚೆನ್ನಾಗಿರಲಿ, ಅವ್ರು ಚೆನ್ನಾಗಿರಲಿ ಅಂತಿದ್ರೆ ಅವ್ರು ಚೆನ್ನಾಗಿ ಆಗ್ತಾರೆ. ಆ್ಯಂಡ್ ದೇ ವಿಲ್ ಅಂಡರ್ಸ್ಟ್ಯಾಂಡ್ ಇಟ್. ಓಕೆ, ಇವರು ವೀಕ್ ಆಗಿದ್ದಾರೆ, ಇವ್ರ ಹತ್ರ ಈಗ ಇವರು ಪವರ್ಫುಲ್ ಇಲ್ಲ ಅಂತಂದಾಗ ಅವರೇ ಹೋಗ್ತಾರೆ. ಈಗ ನಾವು ಯಾರಿಗಾದ್ರೂ ಅಟ್ರಾಕ್ಟ್ ಆಗ್ತೀವಿ ಅಂದರೆ ಬಿಕಾಸ್ ದೇ ಆರ್ ಪವರ್ಫುಲ್, ದಟ್ ಇಸ್ ವೈ ವಿ ಆರ್ ಗೆಟಿಂಗ್ ಅಟ್ರಾಕ್ಟೆಡ್ ಟುವರ್ಡ್ಸ್ ದೆಮ್. ಅದು ನಾವು ಕಲ್ತ್ಕೋಬೇಕು. ಎಲ್ಲ ಎನರ್ಜಿ ಇರೋದು ಅಲ್ಲಿ ಏನೂ ಇರೋದಿಲ್ಲ. ಸೂರ್ಯನ ಎನರ್ಜಿ ಇಲ್ಲ ಅಂದರೆ ಭೂಮಿ ಏನಾದರೂ ಇಲ್ಲಿರುತ್ತೆ. ಸಿಂಪಲ್. ಸೂರ್ಯ ತನ್ನ ಎನರ್ಜಿನ ಕ್ಯಾರಿ ಮಾಡಲೇಬೇಕು. ದಟ್ಸ್ ಹೌ ಯು ಬಿಕಮ್ ಪವರ್ಫುಲ್. ನೀ ಕ್ಯಾರಿ ಮಾಡ್ಕೊ. ಮೋಡ ಬರುತ್ತೆ, ಸೂರ್ಯ ಸೂರ್ಯನಾಗೇ ಇರ್ತಾನೆ, ರೈಟ್? ಮಳೆ ಬರುತ್ತೆ, ಸೂರ್ಯ ಸೂರ್ಯನಾಗೇ ಇರ್ತಾನೆ. ಹಿ ವೋಂಟ್ ಚೇಂಜ್. ಬಿ ಯು. ನೀನಾಗಿರು. ಯಾವಾಗ ನೀನಾಗಿರ್ತೀಯಾ ಎಲ್ಲ ನಿನಗೆ ಅಟ್ರಾಕ್ಟ್ ಆಗುತ್ತೆ. ಅದು ಬಂದಿದ್ದೂ ಕೂಡ ಅವರೆಲ್ಲರೂ ಬಂದಿದ್ದು ಕೂಡ ನೀನಾಗಿದ್ದೆ ಗೊತ್ತಾ, ಅವಾಗ ಬಂದಿದ್ದು. ಅವ್ರಿಗೋಸ್ಕರ ಬದಲಾದೆ ಅನ್ನೋ ಕಾರಣಕ್ಕೆ ಬರಲಿಲ್ಲ. ಅವ್ರಿಗೋಸ್ಕರ ಬದಲಾದಾಗ ಅವ್ರು ಅರ್ಥ ಮಾಡ್ಕೊಂಡಿದ್ರೆ ಇಟ್ಸ್ ಗುಡ್. So there's a difference between love and getting someone's access. Okay, ಈಗ ಫಸ್ಟ್ ನಾವು ಅನಲೈಸ್ ಮಾಡಬೇಕಾಗಿರುತ್ತೆ. ಯಾರಾದರೂ ನಮ್ಮ ಬದುಕಿಗೆ ಎಂಟರ್ ಆಗಿ ಟ್ರೈ ಮಾಡ್ತಿದ್ದಾರೆ ಅಂತಂದರೆ ಏನು ಇಂಟೆನ್ಷನ್ ಇರ್ಬೋದು. ಎವ್ರಿ ಟೈಮ್ ಇಟ್ಸ್ ಅಬೌಟ್ ಇಂಟೆನ್ಷನ್ಸ್. ನಿಜವಾಗ್ಲೂ ಅವ್ರು ನಮ್ಮನ್ನು ಪ್ರೀತಿಸ್ತಿದ್ದಾರಾ, ಅವ್ರು ಆಡ್ತಿರೋ ಮಾತುಗಳು ನಿಜವಾಗ್ಲೂ ಪ್ರೀತಿಯಿಂದ ಆಡ್ತಿದ್ದಾರಾ, ಅಥವಾ ಕೇವಲ ಅವ್ರು ನಮ್ಮ ಲೈಫ್ಗೆ ಎಂಟರ್ ಆಗೋಕ್ಕೆ ಪ್ರಯತ್ನ ಮಾಡ್ತಿದ್ದಾರಾ. ಇಟ್ ಮೇ ಬಿ ಬಿಕಾಸ್ ಆಫ್ ಎನಿಥಿಂಗ್. ಬಿಕಾಸ್ ಆಫ್ ನಮ್ಮ ಲೈಫಿನ ಆ್ಯಕ್ಸಸ್ ಸಿಗುತ್ತೆ, ಅಥವಾ ನಮ್ಮ ಹತ್ರ ಏನೋ ಪಡ್ಕೊಳ್ಳೋಕ್ಕೆ ಕೈಂಡ್ ಆಫ್ ಬೆನಿಫಿಟ್ಸ್ ಆಗಿರ್ಬೋದು. ಇನ್ ಟರ್ಮ್ಸ್ ಆಫ್ ದುರ್ಬಳಕೆ ನಮ್ಮನ್ನು ಮಾಡ್ಕೊಳ್ಳೋದಾಗಿರ್ಬೋದು. ಅದು ಯಾವುದನ್ನು ಕೂಡ ಆಗಬಾರ್ದು ಅನ್ನೋದಾದರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಆ್ಯಂಡ್ ಬಿ ಗ್ರೇಟ್ಫುಲ್ ಆಲ್ವೇಸ್. ಥ್ಯಾಂಕ್ ಯು. ದ ಫಸ್ಟ್ ಥಿಂಗ್ ಆಲ್ವೇಸ್ ಎದ್ದ ತಕ್ಷಣ ಹೇಳೋದು ದೇವರೇ ಥ್ಯಾಂಕ್ ಯು. ಇಟ್ ಇಸ್ ಲೈಕ್ ಲುಕ್ ಅಟ್ ಮೈ ಫೇಸ್. ಲೈಕ್ ನಾನು ಎಷ್ಟು ಖುಷಿಯಾಗಿದೆ ಇದನ್ನು ಮಾತಾಡ್ತಿದ್ದೀನಿ ಅಂದರೆ ನನಗೆ ಖುಷಿ ಆಗುತ್ತೆ ದೇವ್ರ ಜೊತೆ ಟು ಹ್ಯಾವ್ ದಿಟ್ ಕನೆಕ್ಷನ್. ಆ್ಯಂಡ್ ಜಸ್ಟ್ ಟು ಸೇ ಥ್ಯಾಂಕ್ ಯು ನನಗೆ ಖುಷಿ ಆಗ್ತಿದೆ. ಏನೋ ಮಾತಾಡಬೇಕು ದೇವ್ರ ಜೊತೆ ಕೂತ್ಕೊಂಡು ಅದೆಲ್ಲ ಸೆಕೆಂಡ್ರಿ. ಜಸ್ಟ್ ಟು ಸೇ ದಟ್ ಓಕೆ ನನಗೆ ಇದೊಂದು ಅವಕಾಶ ಕೊಟ್ಟಿದ್ಯಾ ಇವತ್ತಿನ ದಿನ, ಹೊಸ ದಿನ ನನಗೆ. ಐ ಆಮ್ ಸೋ ಗ್ರೇಟ್ಫುಲ್. ಕೌಂಟ್ ಯುವರ್ ಬ್ಲೆಸ್ಸಿಂಗ್ಸ್. ಕರೆಕ್ಟ್. ಎಲ್ಲರೂ ಹೇಳ್ತಾರೆ, ಏನಕ್ಕೆ ಹೇಳ್ತಾರೆ ಅದನ್ನು? ಇದು ಎಲ್ಲರೂ ಕೂಡ ಫಾಲೋ ಮಾಡಬೇಕು. ದಟ್ ಯಾವಾಗಾದರೂ ನೋವಾದಾಗ, ತುಂಬ ಹರ್ಟ್ ಆದಾಗ, ನಿಮ್ಗೇನೋ ದಾರಿ ಕಾಣಿಸ್ತಿಲ್ಲ ಅಂತಂದಾಗ ಸ್ಟಾರ್ಟ್ ಕೌಂಟಿಂಗ್ ಯುವರ್ ಬ್ಲೆಸ್ಸಿಂಗ್ಸ್. ಏನೇನು ಸಿಕ್ಕಿದೆ? ಉಸಿರಾಡ್ತಿದ್ದೀನಿ, ಮೂಗಲ್ಲಿ ಉಸಿರಾಡ್ತಿದ್ದೀನಿ, ರೈಟ್? ನಂಗೆ ಯಾರು ಆಕ್ಸಿಜನ್ ಹಾಕಿಲ್ಲ ಉಸಿರಾಡೋದಕ್ಕೆ. ಈಸಿ, ಇಟ್ಸ್ ವೆರಿ ಈಸಿ. ಕಷ್ಟಪಡ್ತಿಲ್ಲ ನಾನು ಉಸಿರಾಡೋದಕ್ಕೆ. ನೋಡ್ತಿದ್ದೀನಿ ಅಲ್ವಾ, ಕಣ್ಣು ಕಾಣಿಸ್ತಿದೆ. ಆಪ್ರೇಷನ್ ಆಗಿಲ್ಲ, ಹಾಗೇ ಕಾಣಿಸ್ತಿದೆ. ಕೇಳಿಸ್ತಿದೆ ನೀಟಾಗಿ. ಓಕೆ, ಏನು ಇಯರ್ ಪೀಸ್ ಹಾಕಿಲ್ಲ. ಇಯರ್ ಪೀಸ್ ಹಾಕಿದ್ರೂ ಕೂಡ ಏನಾದರೂ ತೊಂದರೆ ಆಗಿ ಆಗ್ಲೂ ಕೇಳಿಸ್ತಿರುತ್ತೆ. ಬಿ ಗ್ರೇಟ್ಫುಲ್ ಫಾರ್ ದ್ಯಾಟ್. ಮಾತಾಡೋಕ್ಕೆ ಅವಕಾಶ ಇದೆ. ಧ್ವನಿ ಹೆಂಗಾದರೂ ಇರಲಪ್ಪ, ಕಂಪ್ಯಾರಿಸನ್ ಇರುತ್ತೆ. ಇವ್ರ ಧ್ವನಿ ಚೆನ್ನಾಗಿದೆ, ಇವ್ರ ಧ್ವನಿ ಚೆನ್ನಾಗಿಲ್ಲ, ನಾನು ಮಾತಾಡ್ಬೋದು. ಮಾತಾಡೋಕ್ಕೆ ಅವಕಾಶ ಇದೆ. ಬಿ ಗ್ರೇಟ್ಫುಲ್ ಫಾರ್ ದ್ಯಾಟ್. ನಿಂತ್ಕೊಳ್ತಿದ್ದೀನಿ, ಓಡಾಡ್ತಿದ್ದೀನಿ, ಮಲಗ್ತಿದ್ದೀನಿ, ಕೆಲಸಗಳು ಮಾಡ್ತಿದ್ದೀನಿ, ತಿನ್ನೋಕ್ಕಾಗ್ತಿದೆ. ನಾನು ತಿನ್ನೋಕ್ಕಾಗ್ತಿದೆ. ನಾನು ಎದ್ದು ವಾಶ್ರೂಮ್ಗೆ ಹೋಗೋಕ್ಕಾಗ್ತಿದೆ. ಆಸ್ಕ್ ಪೀಪಲ್ ಫಾರ್ ನಾಟ್ ಏಬಲ್ ಟು ಡೂ ದೋಸ್ ಥಿಂಗ್ಸ್. ರೈಟ್. ನೆಲದಲ್ಲಿ ತೆವಳ್ತಿರೋರಿಗೆ ಗೊತ್ತು ಕಾಲಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ. ಬಿ ಗ್ರೇಟ್ಫುಲ್ ಅಬೌಟ್ ಇಟ್. ಹಾಸಿಗೆ ಇದ್ರೆ ಇನ್ನೂ ಚೆನ್ನಾಗಿರೋ ಹಾಸಿಗೆ ಬೇಕು. ಅಥವಾ ಒಂದಿನ ಏನಾದರೂ ಚಾಪಲ್ಲಿ ಮಲ್ಕೊಂಡಾಗ ವಿಲ್ ಆಲ್ವೇಸ್ ಫೀಲ್ ದಟ್ ಓಕೆ ಹಾಸಿಗೆ ಇದ್ದಿದ್ರೆ ಚೆನ್ನಾಗಿತ್ತು. ಬಿ ಗ್ರೇಟ್ಫುಲ್. ಅಟ್ಲೀಸ್ಟ್ ಮಲ್ಕೊಳ್ಳೋಕೆ ಒಂದು ಚಾಪೆ ಇದೆ, ಜಾಗ ಇದೆ. ಸಂಬಡಿ ದೇ ವಾಸ್, ಐ ವಿಲ್ ಗಿವ್ ಯು ಅ ವೆರಿ ಬೆಸ್ಟ್ ಎಕ್ಸಾಂಪಲ್. ಹೀಗೆ ನಾನು ಒಬ್ಬರ ಜೊತೆ ಮಾತಾಡ್ತಿದ್ದೆ. ಶಿ ವಾಸ್ ವೆರಿ ಕ್ಲೋಸ್ ಟು ಮೀ ಆ್ಯಂಡ್ ಶಿ ಸೆಡ್ ವಾಸ್ತು ಬಗ್ಗೆ ಎಲ್ಲ ಅವ್ರು ತಿಳ್ಕೊಂಡಿದ್ದಾರೆ, ಮಾತಾಡ್ತಿದ್ರು. ಬಾಗಿಲು ಈ ಕಡೆ ಇರಬೇಕಿತ್ತು, ನಿಮ್ಗೆ ಒಳ್ಳೇದಾಗ್ತಿತ್ತು. ಅದು ಐನು ಓಕೆ, ಆ ಕಡೆನೇ ಮಾಡ್ಸೋಣ ಬಿಡಿ, ನೀವು ಹೇಳ್ತಿದ್ದೀರಾ ಚೆನ್ನಾಗಿರುತ್ತೆ. ವಾಟ್ ಇಫ್ ಮನೆಯೇ ಇಲ್ದಿದ್ದವ್ರಿಗೆ ಯಾವ ಕಡೆ ಬಾಗಿಲು ಹಾಕ್ಸೋಣ? ರೈಟ್. ಅವ್ರಿಗೆ ಯಾವ ಕಡೆ ಬಾಗಿಲು ಮಾಡಿಸಿದ್ರೆ ಚೆನ್ನಾಗಿರುತ್ತೆ, ಅವ್ರಿಗೆ ಉದ್ಧಾರ ಆಗ್ತಾರೆ ಲೈಫಲ್ಲಿ. ಆ್ಯಂಡ್ ಶಿ ವಾಸ್ ಲೈಕ್, ಇದು ನಂಗೆ ತಲೆಗೇ ಬಂದಿರಲಿಲ್ಲ.
ಇನ್ನೊಂದು ದೇರ್ಸ್ ಅನದರ್ ಥಿಂಗ್ ವಿ ಸ್ಪೋಕನ್ ಅಬೌಟ್, ನಿಮ್ಮ ಮನೇಲಿ ಎಲ್ಲಿ ದುಡ್ಡು ಇಡ್ತೀರಾ ಅಲ್ಲಿ ಮರ್ಕ್ಯೂರಿನ ಇಡಿ, ಸೊ ದಟ್ ದುಡ್ಡು ಇನ್ನಷ್ಟು ಜಾಸ್ತಿ ಬರುತ್ತೆ. ಈ ರೀತಿ ಕೆಲವೊಂದು ಟಿಪ್ಸ್ಗಳೆಲ್ಲ ಹೇಳಬೇಕಾದ್ರೆ ಐ ಡೋಂಟ್ ನೋ, ಮೇ ಬಿ ಇಟ್ ಮೈಟ್ ವರ್ಕ್, ತುಂಬ ಜನಕ್ಕೆ ವರ್ಕ್ ಆಗ್ಬೋದು. ಆ್ಯಂಡ್ ಅದು ಯಾಕೆ ವರ್ಕ್ ಆಗುತ್ತೆ ಅಂದರೆ ಬಿಕಾಸ್ ಅದು ಸಬ್ಕಾನ್ಷಿಯಸಲ್ಲಿ ಇರುತ್ತೆ. ವಿಲ್ ಬಿ ಥಿಂಕಿಂಗ್ ಅಬೌಟ್ ಇಟ್ ಇನ್ ಅ ಪಾಸಿಟಿವ್ ವೇ, ಇಟ್ ವಿಲ್ ಡೆಫಿನೆಟ್ಲಿ ಹ್ಯಾಪನ್. ಓಕೆ, ಬಟ್ ನಾನು ಅವ್ರಿಗಿನ್ನೂ ಅದೇ ಇನ್ನೊಂದು ಪ್ರಶ್ನೆ ಕೇಳಿದೆ. ವಾಟ್ ಇಫ್ ಈಗ ನಾನು ದುಡ್ಡು ಇಲ್ಲದವ್ರ ಮನೆಗೆ ಹೋಗಿ ರೋಡಲ್ಲಿರೋರಿಗೆ ಮರ್ಕ್ಯೂರಿ ಕೊಟ್ಬಿಟ್ಟು ಇಡಿ ಅಂದರೆ 10 ರೂಪಾಯಿ ಕೊಟ್ಬಿಟ್ಟು ಅದು ಜಾಸ್ತಿ ಆಗುತ್ತಾ? ಕೆಲಸನೇ ಮಾಡದಿರೋರ ಮನೇಲಿ ನಾನು ಹೋಗಿ ಕೊಟ್ಬಿಟ್ಟು ವಿಲ್ ದಟ್ ಇನ್ಕ್ರೀಸ್ ಅವ್ರ ಸ್ಟೇಟಸ್ ಆಗಿರ್ಬೋದು, ಫೈನಾನ್ಷಿಯಲ್ ವಿಚಾರಗಳಾಗಿರ್ಬೋದು ಎಲ್ಲ ಸ್ಟ್ರಾಂಗ್ ಆಗುತ್ತಾ? ಇಲ್ಲ, ಗೊತ್ತಿಲ್ಲ, ನಾನು ಇದ್ರ ಬಗ್ಗೆ ಯೋಚನೆ ಮಾಡಿರಲಿಲ್ಲ. ತಪ್ಪಲ್ಲ, ಅವ್ರು ಹೇಳಿದ್ದು ಯಾವುದೂ ತಪ್ಪಲ್ಲ, ಸರಿನೇ, ಬಿಕಾಸ್ ಅದೆಲ್ಲ ವರ್ಕ್ ಆಗಿದೆ. ಬಟ್ ಯಾಕೆ ವರ್ಕ್ ಆಗಿದೆ, ಬಟ್ ಯಾಕೆ ಇನ್ನೊಬ್ರಿಗೆ ಯಾಕೆ ವರ್ಕ್ ಆಗ್ತಿಲ್ಲ, ಅದನ್ನು ಕೂಡ ನಾವು ನೋಡಬೇಕು. ಸೊ ದೀಸ್ ಆರ್ ಆಲ್ ದ ಬೇಸಿಕ್ ಥಿಂಗ್ಸ್. ನಮ್ಮ ಮೈಂಡ್ಗೆ ಏನು ಫೀಡ್ ಮಾಡಿರ್ತೀವಿ, ಏನು ವ್ಯರ್ಥ, ಎಷ್ಟು ಪಾಸಿಟಿವ್ ಆಗಿದೆ. ದಿಸ್ ಇಸ್ ವೇರ್ ದ ಪಾಸಿಟಿವ್ ಎನರ್ಜಿ. ಮರ್ಕ್ಯೂರಿ ಇಟ್ಟೊಂದು ಮನೇಲಿ ಖಂಡಿತ ದುಡ್ಡು ಬರುತ್ತೆ. ಅದನ್ನೇ ಹೇಳ್ತಿರೋದು. ಅದನ್ನೇ ಇವಾಗ ಫಾರ್ ಎಕ್ಸಾಂಪಲ್ ನಾನು ಹೆಂಗೆ ಅಂದರೆ ಅದು ನೆಗೆಟಿವ್ ಆಗಿ ನೋಡ್ತೀನಿ, ಪಾಸಿಟಿವ್ ಆಗೂ ನೋಡ್ತೀನಿ. ಸೊ ನನಗೆ ಬೇಡ ಅಂದರೆ ನೆಗೆಟಿವ್ ಆಗಿ ನೋಡ್ಕೊಂಡು ಇಗ್ನೋರ್ ಮಾಡಿಬಿಡ್ತೀನಿ. ಬಿಡು, ನನ್ನ ಹತ್ರ ದುಡ್ಡು ಬರ್ತಾನೆ ಇರುತ್ತೆ, ಅದಿಟ್ಟರೆ ಏನೋ ಇಲ್ಲದೆ ಇದ್ರೆ ಏನೋ ಒಂದು. ಇನ್ನೊಂದು, ಓಕೆ ಲೆಟ್ ಮಿ ಟ್ರೈ, ಬರಲಿ. ಇನ್ ಬೋತ್ ವೀಸ್ ಐಮ್ ಪಾಸಿಟಿವ್. ಬರೋದು ನನಗೆ ದುಡ್ಡು ಬರೋದಂತೂ ಪಕ್ಕ, ಅದಿಟ್ಟರು ಬರುತ್ತೆ, ಇಲ್ಲ ಅಂದ್ರೂ ಬರುತ್ತೆ. ಸೊ ಈ ರೀತಿ ಮೈಂಡ್ಸೆಟ್ಗಳು ಡೆವಲಪ್ ಆಗಬೇಕು. ಅದನ್ನೆಲ್ಲನೂ ತಪ್ಪಾಗಿ ಬಿಂಬಿಸೋಕ್ಕೂ ಹೋಗಬಾರ್ದು. ಅದಿಲ್ಲ, ವಾಸ್ತುಶಾಸ್ತ್ರ ಇಲ್ಲ ಅಂತನೂ ಇಲ್ಲ, ಎಲ್ಲನೂ ಇರುತ್ತೆ. Everything starts from your mind. Yes, very so true. How you think, so how you create the energy, yes. So everything works out. Very Actually true. Similar to this one, like I was talking to one of my friends ಆಯ್ತಾ. ಸೊ ನಾವು ಎಷ್ಟೇ ಆಡಂಬರದ ಪೂಜೆ ಮಾಡಿದ್ರು ನಮ್ಮ ಮನಸ್ಸೇ ಚೆನ್ನಾಗಿಲ್ಲ ಅಂದರೆ ಏನೂ ವರ್ಕೌಟ್ ಆಗಲ್ಲ. ಖಂಡಿತ. ಸೊ ನಾವು ಹಾಗೆ ಅಲ್ವಾ. ಸೊ ನಾವು ಮನಸ್ಸಲ್ಲಿ ಏನೋ ಒಂದು ಕೆಟ್ಟದ್ದು ಯೋಚನೆ ಮಾಡ್ತಾ ಇರ್ತೀವಿ, ಬಟ್ ಇಲ್ಲಿ ದೊಡ್ಡದಾಗಿ ಪೂಜೆ ಮಾಡ್ತೀವಿ, ಆ ಥರ ಅಲಂಕಾರ ಮಾಡಿ, ಈ ಥರ. ಬಟ್ ಎಷ್ಟೇ ಅಲಂಕಾರ ಮಾಡಿದ್ರು ಆ ಮನಸ್ಸಲ್ಲಿ ಆ ಕೆಟ್ಟ ಭಾವನೆ ಇರುತ್ತಲ್ವ, ಅವಾಗ ನಮ್ಗೆ ಹೇಗೆ ಒಳ್ಳೆ ಪ್ರೇಯರ್ಸ್ ವರ್ಕೌಟ್ ಆಗುತ್ತೆ. ದಟ್ ಈಸ್ ವೆರಿ ಟ್ರೂ. ಅದನ್ನೇ ಗೊತ್ತಾಗ್ತಿಲ್ಲ ಯಾರಿಗೂ ಕೂಡ. ಆಸ್ ಯು ಸೆಡ್ ಅರ್ಲಿಯರ್, ತುಂಬ ಜನಕ್ಕೆ ಇದ್ರ ಬಗ್ಗೆ ಗೊತ್ತಾಗ್ತಿಲ್ಲ. ಇಟ್ಸ್ ಆಲ್ ದಟ್ ಎನರ್ಜಿ. ಕ್ಯಾರಿ ಮಾಡಿ ಚೆನ್ನಾಗಿ. ಇದೆ, ನಿಮ್ಮಲ್ಲಿ ಎನರ್ಜಿ ಇದೆ, ಇಲ್ಲ ಅಂತಲ್ಲ, ಯು ಆರ್ ಸೋ ಮಚ್ ಪವರ್ಫುಲ್, ಬಟ್ ಆರ್ ಯು ಏಬಲ್ ಟು ಕ್ಯಾರಿ ದಟ್ ಎನರ್ಜಿ, ಅದು ಇಂಪಾರ್ಟೆಂಟ್ ಆಗಿದೆ. ಆ್ಯಂಡ್ ಎಲ್ಲೂ ಕೂಡ ಏನಂತಾರೆ, ಈ ಚೌಕಾಸಿ ಮಾಡೋದಿರಬಾರ್ದು. ಕಲಿಯೋ ವಿಚಾರದಲ್ಲಿ ಆಗಿದ್ರು ಸರಿ, ರೈಟ್, ಕಲೀರಿ, ಎಲ್ಲನೂ ಕಲೀರಿ. ಯಾವುದು ನಿಮಗೆ ಬೇಡವಾಗಿದ್ದು ಅಂತಿಲ್ಲ. ಅವಕಾಶ ಸಿಕ್ಕರೆ ಎಲ್ಲನೂ ಕೂಡ ಕಲೀರಿ. ದುಡ್ಡು ಖರ್ಚು ಮಾಡ್ತಿದ್ದೀರಾ, ಚೆನ್ನಾಗಿ ಖರ್ಚು ಮಾಡಿ, ಯೋಚನೆ ಮಾಡಬೇಡಿ. ಓಕೆ, ಬಡವರಾಗ್ಬಿಡ್ತೀವಿ, ಖಂಡಿತವಾಗ್ಲೂ ಆಗ್ತೀರಾ, ಬಿಕಾಸ್ ನೀವೇ ಬಯಸ್ತಿದ್ದೀರಾ ಅದನ್ನು, ಬಡವರಾಗ್ಬಿಡ್ತೀವಿ ಅಂತ. ಈಗ ದ ಬೇಸಿಕ್ ಡಿಫ್ರೆನ್ಸ್ ಬಿಟ್ವೀನ್ ರಿಚ್ ಪರ್ಸನ್ ಆ್ಯಂಡ್ ಪುವರ್ ಪರ್ಸನ್ ಇಸ್ ದುಡ್ಡನ್ನು ಖರ್ಚು ಮಾಡೋ ರೀತಿ ಕೂಡ. ರೈಟ್, ದುಡ್ಡಿದೆಯಾ, ಖರ್ಚು ಮಾಡ್ತೀನಿ, ಬರುತ್ತೆ ಬಿಡು ಅಂತ ಖರ್ಚು ಮಾಡ್ತಾನೆ ಅವನು, ಬರುತ್ತೆ ಅದು. ಎಕ್ಸಾಕ್ಟ್ಲಿ. ಆ್ಯಂಡ್ ದುಡ್ಡು ಇಲ್ದಿರೋನು ಏನು ಮಾಡ್ತಾನೆ, ಅಯ್ಯೋ ಹೋಗ್ಬಿಡುತ್ತಲ್ಲ ಅಂತ ಕೂಡಿಡಕ್ಕೆ ಟ್ರೈ ಮಾಡ್ತಾನೆ. ದಿಸ್ ಈವನ್ ವರ್ಕ್ಸ್ ಇನ್ ರಿಲೇಷನ್ಶಿಪ್, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. Actually, I strongly believe in this one. Yeah. So ಮನಿದು ನೀವು ಹೇಳಿದ್ರಲ್ವಾ, ಸೊ ನಾವು ಎಷ್ಟೇ ಖರ್ಚು ಮಾಡೋದಿರ್ಬೋದು, ಅದನ್ನು ಖರ್ಚು ಮಾಡಬೇಕಿದ್ರೆ ಅಯ್ಯೋ ನಾನು ಖರ್ಚು ಮಾಡ್ತಾ ಇದ್ದೀನಲ್ಲ ಅಂತ ಖರ್ಚು ಮಾಡಿಕೊಂಡ್ರೆ ಸೊ ಅದು ನನಗೆ ಯಾವತ್ತೂ ಮಲ್ಟಿಪ್ಲೈ ಆಗೋದು. ಬಟ್ ಅದೇ ನಾವು ಅದ್ರ ಬಗ್ಗೆ ಥಿಂಕ್ ಮಾಡದೆ ಖರ್ಚು ಮಾಡ್ತೀವಲ್ವಾ, ಆವಾಗ ಡೆಫಿನೆಟ್ಲಿ ಇಟ್ ವಿಲ್ ಕಮ್ ಬ್ಯಾಕ್ ಟು ಇಟ್ಸ್ ಆಲ್ ಅಬೌಟ್ ಫ್ರೀಡಮ್ ಅಷ್ಟೇ. ರೈಟ್, ನಾನು ಆ ದುಡ್ಡಿಗೆ ಕೊಡ್ತಿರೋಂಥ ಫ್ರೀಡಮ್, ನಾನು ನನ್ನ ಜೊತೆ ಇರೋ ವ್ಯಕ್ತಿಗಳಿಗೆ ಕೊಡ್ತಿರೋಂಥ ಫ್ರೀಡಮ್. ಈಗ ನನ್ನ ಮನೆಗೆ ಯಾರೋ ಒಂದು ಮಗು ಬರುತ್ತೆ, ನಾನು ಕೂಡ ಬಿಟ್ಟರೆ ಸಾಕಪ್ಪ ಅಂತಿರುತ್ತೆ, ಬಿಟ್ಟ ತಕ್ಷಣ ಹೊಡೋಗ್ಬಿಡುತ್ತೆ, ಮತ್ತೆ ಯಾವತ್ತೂ ಬರಲ್ಲ, ಕೂಡಾಕ್ತಾರೆ ಅಂತ. ಅದೇ ಒಂದು ಮಗು ದಿನ ಬರ್ತಿರುತ್ತೆ, ಆಟ ಆಡ್ತಿರುತ್ತೆ, ಅದ್ರ ಪಾಡಿಗೆ ಹೋಗುತ್ತೆ, ಅದ್ರ ಪಾಡಿಗೆ ಅದು ಬರುತ್ತೆ, ನಾನೇ ಹೋಗುವಾದ್ರೂ ಅದು ವಾಪಸ್ ಬರ್ತಿರುತ್ತೆ. ಅದು ಅಂದರೆ ಅದು ಖುಷಿ, ಬಿಕಾಸ್ ಇಲ್ಲಿದ್ರೆ ಫ್ರೀಡಮ್ ಇರುತ್ತೆ ಅನ್ನೋದು. ಪ್ರೀತಿಲೂ ಅಷ್ಟೇ, ರಿಲೇಷನ್ಶಿಪ್ಪಲ್ಲಿ ಕೂಡ ಅಷ್ಟೇ, ಯಾವುದೇ ಸಂಬಂಧಗಳಲ್ಲೂ ಅಷ್ಟೇ. ಅದು ನೀವು ಫ್ರೀ ಆಗಿರಿ, ಅದು ಬರುತ್ತೆ. ಹಿಡ್ತದಲ್ಲಿ ಇಟ್ಕೊಂಡ್ರಿ, ಅಯ್ಯೋ ಹೋದ್ರೇ ಸಾಕಪ್ಪ ಅಂತಿರುತ್ತೆ, ಹೋಗ್ತಾರೆ, ಮತ್ತೆ ಯಾವತ್ತೂ ಕೂಡ ಬರಲ್ಲ. ದುಡ್ಡು ಕೂಡ ಅಷ್ಟೇ, ನೀನು ಯಾವಾಗ ಅದನ್ನು ಹಿಡಿದು ಇಟ್ಕೊಳ್ಬೇಕು, ನನ್ನ ಹತ್ರನೇ ಇರಬೇಕು ಅಂತಿರುತ್ತೋ, ಆ ದುಡ್ಡು ಬಯಸ್ತಾ ಇರುತ್ತೆ ಸ್ವತಂತ್ರನ. ಅದು ಗೊತ್ತಾಗುತ್ತೆ, ಕೈಯಿಂದ ಬಿಟ್ಟು ಕಳಿಸಿದ ತಕ್ಷಣ ಅಬ್ಬಾ ನಾನು ಹೋದ್ರೆ ಇನ್ನೊಂದ್ಸತಿ ಇವನ ಹತ್ರ ಬರಲ್ಲಪ್ಪ, ಇದಾಗುತ್ತೆ. ಅದು ಬರಲ್ಲ ದುಡ್ಡು, ಆಯ್ತಾ? 10 ರೂಪಾಯಿ ಇದೆಯಾ, 10 ರೂಪಾಯಿನೂ ಖರ್ಚು ಮಾಡಿ, ಓಕೆ, ಬರುತ್ತೆ, 10 100 ಬರುತ್ತೆ. ಬಟ್ ಯು ಶುಡ್ ಬಿ ರೆಡಿ ಟು ಅದನ್ನು ಮನಸ್ಪೂರ್ವಕವಾಗಿ ಕೊಡೋರ್ಗು ಕೂಡ. ಅಯ್ಯೋ ಅಂದ್ಕೊಂಡು ಕೊಟ್ಟರೆ ಅದು ನಿಮ್ಗೆ ವಾಪಸ್ ಬರೋಲ್ಲ. ಈಗ ಸಾಲ ಕೊಡ್ಬೇಕು ಯಾರಿಗಾದ್ರೂ ಕೂಡ, ಇಲ್ಲ ಒಂದೇ ಸರಿ ಇಲ್ಲ ಅಂದ್ಬಿಡಿ, ಒಂದೇ ಸರಿ ಇಲ್ಲ ಅಂದ್ಬಿಡಿ. ಆದರೆ ಯಾವತ್ತೂ ಕೂಡ ಯೋಚನೆ ಮಾಡಿಕೊಂಡು ತುಂಬ ಆಲೋಚನೆ ಮಾಡಿ ಕೊಡ್ತಾರೋ ಕೊಡಲ್ವೋ ಏನು ಎತ್ತ ಕೊಡಬೇಡಿ.
ಬರೋದು ಲೇಟ್ ಆಗ್ಬೋದು ಅಥವಾ ಬರದೇನೂ ಕೂಡ ಹೋಗ್ಬೋದು. ಕೊಟ್ಟರೆ ಮನಸ್ಫೂರ್ತಿಯಾಗಿ ಕೊಡಿ, ಬರುತ್ತೆ ಬಿಡು, ಇಷ್ಟೇ. ಬರುತ್ತದು. ಆ ವ್ಯಕ್ತಿ ಬಗ್ಗೆ ಅಲ್ಲ, ನೀನು ಯೋಚನೆ ಮಾಡ್ತಿರೋದು ನಿನ್ನ ಹಣದ ಬಗ್ಗೆ. ಎಕ್ಸಾಕ್ಟ್ಲಿ. ನಾವು ಯೋಚನೆ ಮಾಡೋದು ಹೆಂಗೆ ಅಂದರೆ, ಆ ವ್ಯಕ್ತಿ ಕೊಡ್ತಾನೆ ಇಲ್ವಾ ನಮಗೆ, ಅದನ್ನು ಯೋಚನೆ ಮಾಡ್ತಿರ್ತೀವಿ. ವಾಪಸ್ ಕೊಡೋಕ್ಕಾಗುತ್ತೆ ಅನ್ನೋ ಶಕ್ತಿ ಇದೆಯಾ ಅಂತ. ಹಣ ವ್ಯಕ್ತಿಗೂ ಕೂಡ ಶಕ್ತಿ ಬರ್ಸುತ್ತೆ. ದಟ್ಸ್ ಟ್ರೂ. ದಿಸ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಸೊ ಬಿಲೀವ್ ಇನ್ ದಟ್ ಎನರ್ಜಿ. ಹಣಕ್ಕೂ ಕೂಡ ಎನರ್ಜಿ ಇದೆ, ವ್ಯಕ್ತಿ ಸಂಬಂಧಗಳಿಗೂ ಕೂಡ ಏನು ಈ ಅಟ್ಮಾಸ್ಫಿಯರ್ಗೂ ಕೂಡ ಎನರ್ಜಿ ಇರುತ್ತೆ. ಸೊ ವಿ ಶುಡ್ ಬಿಲೀವ್ ಇನ್ ಇಟ್ ಆ್ಯಂಡ್ ವಿ ಶುಡ್ ಬಿ ಏಬಲ್ ಟು ಸ್ಪೆಂಡ್ ಇಟ್ ವಿತ್ ಅಟ್ಮೋಸ್ಟ್ ಫ್ರೀಡಮ್. ಸ್ವತಂತ್ರ ಇದ್ ಕಡೆ ಎಲ್ಲವೂ ಇರುತ್ತೆ. ಸೊ ಆಮೇಲೆ ಲೈಕ್ ಕರ್ಸ್ ಮಾಡಬಾರ್ದು, ಅಯ್ಯೋ ನನಗಿಲ್ಲ ಇಲ್ಲ. ಸೊ ಅದು ಲೈಕ್ ದಟ್ ವಿಲ್ ವರ್ಕ್ಔಟ್ ಇನ್ ದಟ್ ವೇ ಓನ್ಲಿ, ಐ ಗೆಸ್ ಅಲ್ವಾ. ಸೊ ಐ ಹ್ಯಾವ್ ಸೀನ್ ಪೀಪಲ್, ಓಕೆ ಅವ್ರ ಹತ್ರ ಇರುತ್ತೆ, ಇದ್ರು ಅಯ್ಯೋ ನನ್ನ ಹತ್ರ ಇಲ್ಲ, ಅಯ್ಯೋ ನನ್ನ ಹತ್ರ. ಸೊ ಎಂಡ್ ಆಫ್ ದ ಡೇ ಅದು ಇರೋದೇ ಇಲ್ಲ. ಸೊ ಎಂಡ್ ದೇ ಕೆನಾಟ್ ಇವನ್ ಎಂಜಾಯ್ ವಾಟ್ ಎವರ್ ದೇ ಹ್ಯಾವ್. ದಟ್ ಇಸ್ ವೆರಿ ಟ್ರೂ. ಅಯ್ಯೋ ಅವ್ರ ಜೊತೆ ಹೋಗ್ಬಿಟ್ರೆ ಖಾಲಿ ಆಗ್ಬಿಟ್ರೆ ಆ್ಯಕ್ಚುಲಿ ಅವ್ರಿಗಿರಲ್ಲ ನಿಮ್ದು ಹತ್ರ ಖರ್ಚು ಮಾಡಿಸ್ಬೇಕು ಅಂತ. ಬಟ್ ವಾಟ್ ದೇ ಥಿಂಕ್, ಹಾಗೆ ಅವ್ನು ಬರ್ತಿದ್ದಾನಲ್ಲ ಸರಿ ಫೈನ್ ನೋಡ್ಕೊಳ್ಳೋಣ ಅನ್ನೋದು ಇರುತ್ತೆ ಎಲ್ಲರಿಗೂ ಕೂಡ. ಬಟ್ ವಾಟ್ ದಟ್ ಇಂಡಿವಿಜುವಲ್ ವಿಲ್ ಥಿಂಕ್ ಇಸ್, ಅವ್ರ ಜೊತೆ ಹೋಗ್ಬಿಟ್ರೆ ಖರ್ಚು ಆಗ್ಬಿಟ್ರೆ ಏನಪ್ಪ ಮಾಡೋದು. ಇಲ್ಲ, ಒಪ್ಕೊಳ್ತೀನಿ, ದಟ್ ಈಸ್ ನಾರ್ಮಲ್. ಎಲ್ಲರಿಗೂ ಕೂಡ ಬರ್ತಾನೆ ಇರುತ್ತೆ. ಇವನ್ ಐ ಕಮ್ ಫ್ರಮ್ ದ ಸೇಮ್ ಬ್ಯಾಕ್ಗ್ರೌಂಡ್. ನಾನು ಆ ರೀತಿ ಯೋಚನೆ ಮಾಡಿದವನೇ. ನನ್ನ ಫ್ರೆಂಡ್ಸ್ ಎಲ್ಲರೂ ಕೂಡ ದುಡ್ಡಿದ್ದಾಗ ನಾವೇನು ಯೋಚನೆ ಮಾಡ್ತಿದ್ವಿ, ಓಕೆ ಇವ್ರ ಜೊತೆ ಹೋದರೆ ಒಂದು ಇರೋ ದುಡ್ಡು ಖರ್ಚಾಗ್ಬಿಡುತ್ತೆ, ಇನ್ನೊಂದು ಅಯ್ಯೋ ಅವರೇ ಖರ್ಚು ಮಾಡ್ತಿದ್ರೆ ಹೆಂಗೆ ನಾವು ಹೇಗೆ ನೋಡ್ತಾರೆ ಅನ್ನೋದೊಂದು ಇರುತ್ತೆ. ಸೊ ದಿಸ್ ಇಸ್ ನಾರ್ಮಲ್. ಬಟ್ ಇದನ್ನು ಬದಲಾವಣೆ ಮಾಡ್ಕೋಬೇಕಷ್ಟೇ. ತಪ್ಪಲ್ಲ, ನೀನು ಯೋಚನೆ ಮಾಡ್ತಿದ್ದು ಖಂಡಿತವಾಗ್ಲೂ ತಪ್ಪಲ್ಲ, ಅದಾಗುತ್ತೆ, ಬರುತ್ತೆ ಯೋಚನೆ. ಬಿಕಾಸ್ ನಾವು ಬೆಳೆದಿರೋ ರೀತಿನೇ ಅದು. ಬಟ್ ಅದನ್ನು ಬದಲಾಯಿಸ್ಕೊಳ್ಬೇಕು. ಬಿ ಫ್ರೀ, ಎಲ್ಲನೂ ಫ್ರೀಯಾಗಿ ನೋಡು. ನೀ ಯೋಚನೆಗಳು ಬಿಟ್ಬಿಡು, ಎಲ್ಲನೂ ಕೂಡ ಏನೋ ವಿಲ್ ಹ್ಯಾವ್ ದಟ್ ಇನ್ ಯೋರ್ ಹ್ಯಾಂಡ್. ನೀ ಅಂದ್ಕೊಂಡಿದ್ದು ನಿನ್ನ ಕೈಲಿರುತ್ತೆ, ಅದ್ರ ಮಧ್ಯೆ ಏನು ನೀನು ಬ್ಯಾರಿಕೇಡ್ಸ್ ಹಾಕ್ಬಾರ್ದು ಅಷ್ಟೇ. ಸಿಂಪಲ್. So yeah, so much true. So as we are like talking on like mental health, healing ಅಲ್ವಾ. ಸೊ ಈ ಮೆಂಟಲ್ ಹೆಲ್ತ್ ಅನ್ನೋದು ಒಬ್ಬರ ಅಭಿವೃದ್ಧಿ ಅಥವಾ ಒನ್ಸ್ ಗ್ರೌತ್, ಮೇ ಬಿ ಕರಿಯರ್ ಗ್ರೌತ್ ಇರ್ಬೋದು, ಪರ್ಸ್ನಲ್ ಗ್ರೌತ್ ಇರ್ಬೋದು, ವಾಟ್ ಎವರ್ ಇಟ್ ಮೈಟ್ ಬಿ. ಸೊ ಯಾವ ರೀತಿ ವಿಚ್ ಇಸ್ ಲೈಕ್ ವೆರಿ ಮಚ್ ಇಂಪಾರ್ಟೆಂಟ್, ಅಥವಾ ಹೇಗೆ ಅದು ಹೆಲ್ಪ್ ಆಗುತ್ತೆ? ನನ್ನ ಮೆಂಟಲ್ ಹೆಲ್ತ್ ಅಂತ ಬಂದಾಗ ಸಮ್ಟೈಮ್ಸ್ ವಾಟ್ ಹ್ಯಾಪನ್ಸ್, ನಾವು ಚೆನ್ನಾಗಿದ್ದೀವಿ ಅಥವಾ ನಮ್ಮ ಮಾನಸಿಕ ಶಕ್ತಿ ಚೆನ್ನಾಗಿದೆ ಅಂದ ತಕ್ಷಣ ನಾವು ಕುಗ್ಗೋಲ್ಲ ಅಂತಲ್ಲ. ನನಗೂ ಅನ್ನಿಸ್ತಿರುತ್ತೆ, ಕೆಲಸ ಮಾಡ್ತಿರ್ತೀನಿ, ಕೆಲವೊಮ್ಮೆ ಮಿಡ್ನೈಟ್ ಆಗಿರುತ್ತೆ, 2 ಗಂಟೆ 3 ಗಂಟೆ ಅಲ್ಲಿವರೆಗೂ ಕೆಲಸ ನಡೀತಿರುತ್ತೆ. ಆ್ಯಂಡ್ ಕೆಲವೊಮ್ಮೆ ಏನಾಗುತ್ತೆ, ಬೆಳಿಗ್ಗೆ ಶುರು ಮಾಡ್ತಿದ್ದಂಗೆ, ಈಗ 10 ಗಂಟೆಗೆ ನಾನು ಕೆಲಸ ಶುರು ಮಾಡ್ತೀನಿ ಅಂದರೆ 10 ಕಾಲಿಗೆಲ್ಲ ನಂಗೆ ಬೇಜಾರಾಗ್ಬಿಟ್ಟಿರುತ್ತೆ, ಹೋಗಪ್ಪ ಸಾಕಿವತ್ತು ಅಂತ. ಇಟ್ಸ್ ನಾರ್ಮಲ್. ಫಸ್ಟು ಅದು ನಾರ್ಮಲೈಸ್ ಮಾಡ್ಕೊಳ್ಳಿ, ದಟ್ ನಿಮಗೆ ಬೇಜಾರಾಗೋದು, ಸಾಕಾಗುತ್ತೆ ಅನ್ಸೋದು, ದಟ್ ಇಸ್ ಫೈನ್. ಬಟ್ ಅದಾದಮೇಲೆ ಏನು ಮಾಡ್ತೀಯ ನೀನು? 1/4 ಗಂಟೆ ಬಿಟ್ಕೊಂಡ್ಮೇಲೆ 10 ಗಂಟೆಗೆ ಶುರು ಮಾಡಿ 10 ಕಾಲಿಗೆ ನಿಂಗೆ ಬೇಜಾರಾಯಿತು, 10:15ಗೆ ಬೇಜಾರಾಯಿತು, ಅರ್ಧ ಗಂಟೆ ಬಿಟ್ಟು ನೆಕ್ಸ್ಟ್ ಏನು ಡಿಸಿಷನ್ ತೊಗೊಳ್ತಿದ್ದೆ? ಬಿಕಾಸ್ ಐ ಸ್ಟಿಲ್ ಹ್ಯಾವ್ ಸೊ ಮಚ್ ಆಫ್ ಟೈಮ್ ಫಾರ್ ದ ಡೇ. ಇನ್ನೂ ಉಳಿದಿದೆ, ನಾನು ಏನು ಮಾಡಬೇಕು, ಏನು ಮಾಡ್ತೀನಿ. ಸೊ ವಾಟ್ ಐ ಡು ಪರ್ಸ್ನಲಿ ಇಸ್ ಐ ಟೇಕ್ ಒಂದು 2 to 5 minutes ಆಫ್ ಟೈಮ್ ನನಗೆ ಅಂತ ತೊಗೊಬಿಡ್ತೀನಿ. ಆ ಜಾಗದಲ್ಲಿ ಕೂರೋಲ್ಲ ನಾನು. ಯಾವ ಜಾಗದಲ್ಲಿ ಬೇಜಾರಾಯ್ತು ನನಗೆ, ಆ ಜಾಗದಲ್ಲಿ ಒಂದು ಎನರ್ಜಿ ಕ್ರಿಯೇಟ್ ಆಗಿರುತ್ತೆ ಓಕೆ ಆ ದಿನಕ್ಕೆ. ಓಕೆ, ನಂಗೆ ಸ್ಟಾರ್ಟಿಂಗ್ ಏನೇ ಅದೇ ಜಾಗ, ನಾನು ಡೈಲಿ ಕೂರೋದು ಅದೇ ಜಾಗದಲ್ಲಿ ಇವತ್ತಿನ ಎನರ್ಜಿ ಬೇರೆ ಆಯ್ತು ನಂದು. ಓಕೆ, ನಾನು ಕೂರಬೇಕಾದ್ರೆ ಇದ್ದ ಎನರ್ಜಿ ಇನ್ನು ಅರ್ಧ ಗಂಟೆಲಿ ಚೇಂಜ್ ಆಯಿತು. ಇಟ್ ಟರ್ನ್ಡ್ ಇಂಟು ನೆಗೆಟಿವ್ ವೇ. ಬೇಜಾರಾಗಿತ್ತು, ಏನೋ ರೀಸನ್ಸ್ ಮೇ ಬಿ ಮೆನಿ. ಯಾವುದೋ ಒಂದು ವಿಚಾರಕ್ಕೆ ನನಗೆ ಬೇಜಾರಾಯಿತು. ಸೊ ಅದು ಬೇಜಾರಾದಾಗ ನಾನು ಅಲ್ಲೇ ಕೂತ್ಕೊಳ್ರಿ ಇನ್ನೊಂದು 10 ನಿಮಿಷ 1/4 ಗಂಟೆ, ಅದು ಇನ್ನೂ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ವಾಟ್ ಐ ಡೂ, ಐ ನೀಡ್ ಟು ಚೇಂಜ್ ದಟ್ ಎನರ್ಜಿ. ಶಿಫ್ಟ್ ಮಾಡಬೇಕು ಆ ಎನರ್ಜಿನ. ಸೊ ವಿಲ್ ಗೋ ಸಮ್ವೇರ್ ಲೈಕ್ ಆಚೆ ಕಡೆ 10 ಮೀಟರ್ 20 ಮೀಟರ್ ಆಚೆ ಕಡೆ ಹೋಗ್ತೀನಿ, ನೀರು ಕುಡಿತೀನಿ. ಓಕೆ, ಅಥವಾ ಒಂದು ಫಿಸಿಕಲ್ ಎಕ್ಸಸೈಸ್ ಆಗಿರ್ಬೋದು, ಜಸ್ಟ್ ಏನಂತಾರೆ ಶೋಲ್ಡರ್ ರೊಟೇಷನ್ಸ್ ಆಗಿರ್ಬೋದು, ಆರ್ಮ್ ರೊಟೇಷನ್ಸ್ ಆಗಿರ್ಬೋದು. ಮೋರ್ ವಾಕ್ ಮಾಡಿ ಸಾಕು, ಎಷ್ಟು ನಿಮಿಷ, 2 to 5 ನಿಮಿಷ ಸಾಕು. ಓಕೆ, ಜಸ್ಟ್ ಅಬ್ಸರ್ವ್ ಎವ್ರಿಥಿಂಗ್ ಅರೌಂಡ್ ಯು, ನೇಚರ್ ಆಗಿರ್ಬೋದು, ನೀನು ಉಸಿರನ್ನ ಗಮನಿಸು ಸಾಕು. ವಿಲ್ ಗೆಟ್ ದಟ್ ಎನರ್ಜಿ ಬ್ಯಾಕ್. ಆ್ಯಂಡ್ ಇಲ್ಲೇನಾಗುತ್ತೆ, ನಾಟ್ ಓನ್ಲಿ ದಟ್ ನಾವು ಎನರ್ಜಿನ ಪಡ್ಕೊಳ್ತಿದ್ದೀವಿ ಅನ್ನೋದಕ್ಕಿಂತ ಆ ಸೀಟಲ್ಲಿ ನಾನು ಕೂತ್ಕೊಂಡಾಗಿದ್ದಂಥ ಎನರ್ಜಿನ ನಾನು ದೂರ ಮಾಡ್ತಿದ್ದೀನಿ. ಐ ಆಮ್ ಫೋಕಸಿಂಗ್ ಆನ್ ದ ಪಾಸಿಟಿವ್ ಎನರ್ಜಿ, ಯಾವುದೋ ನೆಗೆಟಿವ್ ಎನರ್ಜಿ ದೂರ ಹೋಗ್ತಿರುತ್ತೆ. ಇದು ನಾವು ಗಮನಿಸಬೇಕು. ಇದನ್ನು ಅರ್ಥ ಮಾಡ್ಕೊಂಡಾಗ ಏನಾಗುತ್ತೆ, ಜಸ್ಟ್ ಆಫ್ಟರ್ 5 to 10 minutes ಐಮ್ ಕಮಿಂಗ್ ಬ್ಯಾಕ್ ಆ್ಯಂಡ್ ಸಿಟ್ಟಿಂಗ್ ಇನ್ ದ ಸೇಮ್ ಪೊಸಿಷನ್, ಸೇಮ್ ಏನು ಪ್ಲೇಸಲ್ಲಿ ಕೂತ್ಕೊಳ್ತಿದ್ದೀನಿ ಆ್ಯಂಡ್ ಐಮ್ ವರ್ಕಿಂಗ್. ತುಂಬ ಚೆನ್ನಾಗಿ ವರ್ಕ್ ಮಾಡ್ತೀನಿ. ನೆಕ್ಸ್ಟ್ 2 hour ನಾನು ಎದ್ದೇಳೋದೇ ಇಲ್ಲ, ಬಿಕಾಸ್ ನಾನು ಇಲ್ಲಿ ಎನರ್ಜಿನೇ ಶಿಫ್ಟ್ ಮಾಡಿಬಿಟ್ಟೆ 5 ನಿಮಿಷದಲ್ಲಿ. ಆ್ಯಂಡ್ ಎಷ್ಟು ಈಸಿ. ಗಮನ ಹರಿಸಿದ್ದು ಯಾವುದ್ರ ಮೇಲೆ? ನನ್ನ ಉಸಿರಾಟದ ಮೇಲೆ, ನನ್ನ ಸುತ್ತಮುತ್ತ ಇರುವಂಥ ನೇಚರ್ ಮೇಲೆ. ಬೇಸಿಕ್ ಥಿಂಗ್ಸ್. ನಾವು ಕೆಲವೊಮ್ಮೆ ವಾಟ್ ವಿ ಡೂ ವಾಕಿಂಗ್ ಮೆಡಿಟೇಷನ್ ಅಂತ ಇರುತ್ತೆ.
ಸಿಂಪಲ್ ಹೆಜ್ಜೆ ಹಿಂಗೆ ಇಡ್ತೀವಿ ಅಂದರೆ ನಿಧಾನಕ್ಕೆ ಹೆಜ್ಜೆ ಇಡ್ತೀವಿ. ಓಕೆ. ಅದನ್ನು ಅಬ್ಸರ್ವ್ ಮಾಡ್ತೀವಿ. ಓಕೆ, ನನ್ನ ಕಾಲು ಮೇಲೆ ಬಂತು, ಕೆಳಗೆ ಇಡ್ತಾ ಇದ್ದೀನಿ. ಇಟ್ ವಿಲ್ ಬಿ ವೆರಿ ಸ್ಲೋ, ತುಂಬ ನಿಧಾನ ವಾಕಿಂಗ್ ಮಾಡೋದು. ಓಕೆ ಫೈನ್, ಇದು ನನ್ನ ಕಾಲು ಊರಿದ್ದೀನಿ. ಇವಾಗ ನೆಕ್ಸ್ಟ್ ಹೆಜ್ಜೆನ ಎತ್ತಿಡಬೇಕು. ಓಕೆ, ಸೊ ನೆಕ್ಸ್ಟ್ ಹೆಜ್ಜೆನ ಎತ್ತಿ ಇಡ್ತಿದ್ದೀನಿ. ಅದು ಎಷ್ಟು ಸ್ಲೋ ಪ್ರೋಸೆಸ್. ಗಮನನೇ ಕಂಪ್ಲೀಟ್ ಚೇಂಜ್ ಆಯ್ತಲ್ಲ. ಸೊ ಇವಾಗ ನಾನು ಹೇಳ್ಬೇಕಾದ್ರೆ ನೀವೇನು ವಿಜುವಲೈಸ್ ಮಾಡ್ತಿದ್ರಿ, ಇವಾಗ ತಲೆಯಲ್ಲಿ ಏನು ಬಂತು? ಕಾಲು ಎತ್ತಿಡೋದೇ ಬಂತು, ಕೈ ತಿರುಗಿಸೋದು ಬರಲಿಲ್ಲ. ಸಿಂಪಲ್ ಇಟ್ ಇಸ್. ಸೊ ಹಾಗೆ ಫೋಕಸ್ ಒಂದು ಕಡೆಗೆ ನಾವು ತೊಗೊಂಡು ಬರ್ತೀವಿ, ರೈಟ್? ಅದು ತೊಗೊಂಡು ಬಂದಾಗ 5 ನಿಮಿಷ ಇದನ್ನು ಮಾಡಿ ಸಾಕು. ಕಮ್ ಬ್ಯಾಕ್ ಅಗೇನ್, ಯು ವಿಲ್ ಬಿ ದ ಡಿಫ್ರೆಂಟ್ ಪರ್ಸನ್. 5 ನಿಮಿಷದಲ್ಲಿ ಎನರ್ಜಿ ಚೇಂಜ್ ಮಾಡ್ಕೊಳ್ಬೋದು. ಬಟ್ ಪೀಪಲ್ ವಾಟ್ ದೇ ಡೂ, ದಿಲ್ ಕ್ಯಾರಿ ದಟ್ ಎನರ್ಜಿ ಫಾರ್ ದ ಹೋಲ್ ಡೇ. ಬೇಜಾರಾಗಿದ್ದ ಎನರ್ಜಿ, ಯಾರೋ ಏನೋ ಅಂದ್ಬಿಟ್ರು, ಸಡನ್ನಾಗಿ ಏನೋ ಮೆಸೇಜ್ ನೋಡ್ತಾರೆ, ಇಲ್ವಾ ರೀಲ್ಸ್ ಓಪನ್ ಮಾಡ್ತಾರೆ ಸಡನ್ ಆಗಿ. ಎಕ್ಸಾಕ್ಟ್ಲಿ, ಐ ವಾಸ್ ಥಿಂಕಿಂಗ್ ಆನ್ ದಿಸ್ ಒನ್ ಆಯಿತಾ. ಸೊ ನಮಗೆ ಯಾವಾಗಲೂ ಬೇಜಾರಾಗಿರುತ್ತಾ. ಸೊ ಇಫ್ ಯು ಓಪನ್ ಸೋಷಿಯಲ್ ಮೀಡಿಯಾ, ಅದರಲ್ಲಿ ನಾವು ಬೇಜಾರಾಗಿರೋ ರಿಲೇಟೆಡ್ ಕಂಟೆಂಟ್ ನೋಡ್ತಾ ಇರ್ತೀವಿ. ಸೊ ಅದನ್ನೇ ನೋಡ್ತಾ ನೋಡ್ತಾ ನಮ್ಮದು ಆ ನೆಗೆಟಿವ್ ಎನರ್ಜಿ ಇರ್ಬೋದು ಅಥವಾ ಬೇಜಾರಾಗಿರೋ ಮೂಡ್ ಇರ್ಬೋದು, ಅದು ಇನ್ನೂ ಇನ್ಕ್ರೀಸ್ ಆಗುತ್ತೆ ವಿನ್ನ. ಸೊ ಅದು ಚೇಂಜ್ ಆಗಲ್ಲ. ಸೊ ಇಟ್ ವಿಲ್ ಚೇಂಜ್ ಓನ್ಲಿ ವೆನ್ ವಿ ಡಿವಿಯೇಟ್ ಅವರ್ ಮೈಂಡ್. ಟ್ರೂ. ಸೊ ಇದು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಇಟ್ ವಿಲ್ ಬಿ ಪರ್ಫೆಕ್ಟ್ ಫಾರ್ ಎವ್ರಿಬಡಿ. ತುಂಬ ಚೆನ್ನಾಗಾಗುತ್ತೆ. ಇಟ್ಸ್ ಓನ್ಲಿ 5 minutes, ನಿಮಗೆ ಟೈಮ್ ಕೊಟ್ಕೊಳ್ಳಿ ಸಾಕು. ಅಲ್ಲಿ ಹೋಗಿ ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ನೋಡಿ ನಿಮಗೆ ಬೇಜಾರಾಯಿತು ಅಂತ ಮತ್ತೆ ಕ್ಯಾರಿ ಮಾಡ್ಕೊಂಡು ಹೋಲ್ ಡೇ ಹಾಳಾಗುತ್ತೆ. ಅದನ್ನೇ ಎವ್ರಿ ಮಾರ್ನಿಂಗ್ ಇಸ್ ಅ ನ್ಯೂ ಮಾರ್ನಿಂಗ್. ನಾನು ಹೇಳ್ತಿರ್ತೀನಿ ಕೆಲವೊಬ್ಬರಿಗೆ, ನಾಳೆ ದಿನ ಹೊಸ ದಿನ, ಇನ್ನೂ ಆ ಪ್ರಪಂಚಕ್ಕೆ ಬಂದೇ ಇಲ್ಲ. ನಾಳೆ ದಿನ ಹುಟ್ಟೇ ಇಲ್ಲ, ಅದು ಇನ್ನೂ ಕೂಡ ಇಟ್ಸ್ ನಾಟ್ ಟೇಕನ್ ಇಟ್ಸ್ ಬರ್ತ್. ಅದಕ್ಕೆ ಗೊತ್ತಿಲ್ಲ ಹೇಗೆ ಇರುತ್ತೆ ಆ ದಿನ ಅಂದ್ಬಿಟ್ಟು. ಆ ದಿನ ನನ್ನ ಹತ್ರ ಬರ್ತಿದೆ ನಾಳೆ. ಓಕೆ, ಆ ದಿನ ನನ್ನ ಹತ್ರ ಬಂದಾಗ ಹೌ ಶುಡ್ ಐ ವೆಲ್ಕಮ್ ದ ಡೇ? ಎಲ್ಲ ಏನು ಮಾಡ್ತಾರೆ, ಎಷ್ಟು ಸುಮಾರು ಜನ ಈಗ ಬೆಳಗ್ಗೆ ಎದ್ದ ತಕ್ಷಣ ಜಗಳ ಆಗಿರ್ಬೋದು, ಬೆಳಗ್ಗೆ ಎದ್ದ ತಕ್ಷಣ ಏನೋ ವೀಡಿಯೋಸ್ ನೋಡೋದಾಗಿರ್ಬೋದು, ರೀಲ್ಸ್ ನೋಡೋದಾಗಿರ್ಬೋದು, ಅಥವಾ ಹಿಯರಿಂಗ್ ಸಮಥಿಂಗ್ ವಿಚ್ ಇಸ್ ಬ್ಯಾಡ್ ಮನೆಯಲ್ಲಿ ಏನಾದರೂ. ಅದಾದಾಗ ಏನಾಗುತ್ತೆ, ಆ ದಿನನ ನೀವು ಸ್ವಾಗತಿಸ್ತಿರೋ ರೀತಿನೇ ತಪ್ಪು. ಅದು ತುಂಬ ಖುಷಿಯಿಂದ ಬಂತು ಈಕೆಗೆ ಅಥವಾ ಇವನಿಗೆ, ಈ ದಿನ ತುಂಬ ಸುಂದರವಾಗಿರಂಗೆ ನಾನು ಮಾಡಿಕೊಡ್ಬೇಕು ಅಂತ ಆ ದಿನನೇ ಬಂತು. ಓಕೆ, ಬಟ್ ನಾವೇ ಅದನ್ನು ಹಾಳು ಮಾಡಿಬಿಟ್ವಿ. ಆ ದಿನ ಆಗಷ್ಟೇ ಶುರು ಮಾಡ್ತಿದೆ. ನನಗೆ ಹೇಗೆ ಅದು ಹೊಸ ದಿನನೋ, ಆ ಹೊಸ ದಿನಕ್ಕೂ ಕೂಡ ಅದು ಜನ್ಮ, ರೈಟ್, ಹೊಸದು. ಸೊ ಈ ಪರ್ಸ್ಪೆಕ್ಟಿವಲ್ಲಿ ನೋಡಿದಾಗ ಏನಾಗುತ್ತೆ, ಓಕೆ ಆ ದಿನ ನಾನು ಖುಷಿಯಾಗಿಡ್ಬೇಕು. ಇವತ್ತಿನ ದಿನ ಇಟ್ ಇಸ್ ಬ್ಯೂಟಿಫುಲ್ ಆ್ಯಂಡ್ ತುಂಬ ಚೆನ್ನಾಗಿದೆ. ಬಿಕಾಸ್ ಅದಕ್ಕೆ ನನ್ನ ಕಂಡ್ರೆ ಖುಷಿ, ನನಗೋಸ್ಕರ ಅದು ಬಂದಿದೆ. ನಾನು ಅದನ್ನು ಪ್ರಾಪರಾಗಿ ಟ್ರೀಟ್ ಮಾಡಿಲ್ಲ, ಆ ದಿನ ನಾನು ಖುಷಿಯಾಗಿ ಇಡಿಸ್ತಿಲ್ಲ ನಾನು ಅಂತಂದಾಗ ಅದಕ್ಕೆ ಬೇಜಾರಾಗುತ್ತೆ. ಅಂತ ಆ ಖುಷಿ ಮತ್ತೆ ಇನ್ನೊಂದ್ಸರಿ ಬರಬೇಕು ಅಂತ ಅನ್ಸಲ್ಲ. ಆ ದಿನ ಇನ್ನೊಂದು ದಿನಕ್ಕೆ ಹೋಗಿಳುತ್ತೆ ನಾಳೆಗೆ. ಇವನ ಹತ್ರ ಏನು ಹೋಗ್ತೀಯಾ ಅಂದರೆ ಇನ್ನೊಂದು ದಿನ, ನೆಕ್ಸ್ಟ್ ದಿನ ಒಳ್ಳೆ ದಿನವೇ ಇರುತ್ತೆ. ಎವ್ರಿ ಡೇ ಇಸ್ ಅ ಗುಡ್ ಡೇ. ಎಲ್ಲ ಹೊಸ ದಿನಗಳು ಕೂಡ ಒಳ್ಳೇದಾಗಿರುತ್ತೆ. ಇವತ್ತಿನ ದಿನ ಏನು ಮಾಡುತ್ತೆ, ನಾಳೆ ಅದಕ್ಕೆ ಹೋಗ್ಬಿಟ್ಟು ಹೇಳುತ್ತೆ, ನೀ ಸರಿ ಇಲ್ಲ, ಅವ್ನು ಬೇಡ, ಅವನ ಹತ್ರ ಹೋಗ್ಬೇಡ ಅಂತ ಹೇಳ್ಕೊಟ್ಬಿಡುತ್ತೆ. ಬಟ್ ಏನು ಮಾಡೋಕ್ಕಾಗುತ್ತೆ, ಅದು ಜನ್ಮ ತಳ್ಳಲೇಬೇಕು, ಅದು ಬರಲೇಬೇಕು. ಸೊ ದಟ್ ಡೇ ವಿಲ್ ನಾಟ್ ಬಿ ಹ್ಯಾಪಿ. ಬರ್ತಾರೆ, ಅದು ಖುಷಿಯಾಗಿ ಬರೋದಿಲ್ಲ. ಬಿಕಾಸ್ ನೆನೆದು ಕಂಪ್ಲೇಂಟ್ಸ್ಗಳು ಕ್ಯಾರಿ ಮಾಡ್ತಿದ್ದೀವಿ. ನಾನು ಕ್ಯಾರಿ ಮಾಡ್ದಂಗೆ ಈ ದಿನವೂ ಕೂಡ ನಾಳೆ ದಿನಕ್ಕೆ ಹೋಗಿ ಹೇಳಿರುತ್ತೆ. ಸೊ ಇದಿದ್ದಾಗ ಏನಾಗುತ್ತೆ, ವಿಲ್ ಎಂಜಾಯ್. ಪಾಪ ಅದಕ್ಕೊಂದು ದಿನ ಇದೆ, ಅದ್ರದ್ದು ದಿನ ಇದು. ಎವ್ರಿ ಡೇ ಇಸ್ ಬರ್ಡೇ. ನಿನ್ನ ಬರ್ಡೇ ಅಲ್ಲ, ಆ ದಿನದ್ದೇ ಬರ್ಡೇ. ಸೊ ಇದು ಅರ್ಥ ಮಾಡ್ಕೊಂಡಾಗ ಅದಕ್ಕೆ ನಾವು ಖುಷಿಯಾಗಿರಿಸಿದಾಗ ಅದು ಏನು ಮಾಡುತ್ತೆ, ಎಲ್ಲ ದಿನವೂ ಕೂಡ ಖುಷಿಯಾಗಿ ಇರಿಸುತ್ತೆ. ಇವನ ಹತ್ರ ಹೋಗು ಅಂದರೆ ಆ ದಿನಗಳ ಸಾಲಲ್ಲಿ ಎಷ್ಟೆಲ್ಲ ಒಳ್ಳೆ ದಿನಗಳಿರುತ್ತೋ ಎಲ್ಲರ ಹತ್ರನೂ ಹೋಗಿಳುತ್ತಂತೆ. ಈ ದಿನ ಇವನ ಹತ್ರ ಹೋಗು, ನೀ ಖುಷಿಯಾಗಿರ್ತೀಯಾ, ಇವಳ ಹತ್ರ ಹೋಗು, ನೀ ಖುಷಿಯಾಗಿರ್ತೀಯಾ ಅಂತ. ಅದೇನೂ ಮಾಡಲಿಲ್ಲ ಪಾಪ, ಅದು ನನ್ನ ಜೊತೆ ಇತ್ತಷ್ಟೇ. ಅದು ನನ್ನ ಜೊತೆ ಇದ್ದಿದ್ದಕ್ಕೇನೆ ಅದು ಖುಷಿಯಾಗೋಯ್ತು. ಬ್ಯೂಟಿಫುಲ್ ವರ್ಡ್ಸ್. That's how it should be. It's all about your perception. ಖಂಡಿತ. ಅಲ್ವಾ? So how you want to make it, you can do it. Definitely. So as we are discussing on like days and perception and keeping oneself happy in that particular day ಅಲ್ವಾ. ಸೊ ಲೈಕ್ ಈ ಪರ್ಸೆಪ್ಷನ್ ಅನ್ನೋದು ರಿಲೇಷನ್ಶಿಪ್ಪಲ್ಲೂ ತುಂಬ ಮ್ಯಾಟರ್ ಆಗುತ್ತಲ್ವ. ಸೊ ಹೌ ವಿ ಪರ್ಸೀವ್ ಅ ಪರ್ಸನ್ ಬೇಸ್ಡ್ ಆನ್ ದ್ಯಾಟ್ ಆ ರಿಲೇಷನ್ಶಿಪ್ ವರ್ಕ್ಸ್ ಔಟ್. ಸೊ ಅಕಾರ್ಡಿಂಗ್ ಟು ಯು, ಸೊ ವಾಟ್ಸ್ ದ ಫೌಂಡೇಶನ್ ಫಾರ್ ಹೆಲ್ದಿ ರಿಲೇಷನ್ಶಿಪ್? ಫೌಂಡೇಶನ್ ಅಂದರೆ ಬಂದಾಗ್ಲೂ ಕೂಡ ರಿಲೇಷನ್ಶಿಪ್ಪಲ್ಲಿ ನಾವು ನಮ್ಮನ್ನು ಪ್ರೀತಿಸ್ತಿದ್ದೀವ, ಇನ್ನೊಬ್ಬರನ್ನ ಪ್ರೀತಿಸ್ತಿದ್ದೀವಿ, ದಟ್ ಇಸ್ ಗುಡ್. ಆರ್ ಯು ಏಬಲ್ ಟು ಲವ್ ಯುವರ್ ಸೆಲ್ಫ್ ಮೀನ್ ವೈಲ್? ಅದು ಇಂಪಾರ್ಟೆಂಟ್ ಆಗಿದೆ. ಸೊ ಎಲ್ಲ ಕಡೆನೂ ಇವಾಗ ರಿಲೇಷನ್ಶಿಪ್ ಅಂತ ಬಂದಾಗ ಎವ್ರಿಬಡಿ ವಾಂಟ್ಸ್ ದಟ್ ತುಂಬ ಚೆನ್ನಾಗಿರೋದು, ತುಂಬ ಏನಂತಾರೆ ಒಬ್ರಿಗೊಬ್ರು ಕೈಂಡ್ ಆಗಿರೋದು,
ಒಬ್ರಿಗೊಬ್ರು ಅರ್ಥ ಮಾಡ್ಕೊಳ್ಳೋದಾಗಿರ್ಬೋದು. ಎವ್ರಿಬಡಿ ಟಾಕ್ಸ್ ಅಬೌಟ್ ಇಟ್. ಹ್ಮ್ ಇನ್ನೊಬ್ರನ್ನ ನಾನು ಅರ್ಥ ಮಾಡ್ಕೊಳ್ತಿದ್ದೀನಿ ನನ್ನ ರಿಲೇಷನ್ಶಿಪ್ಪಲ್ಲಿ, ದಟ್ ಇಸ್ ಗುಡ್. ಬಟ್ ಆಮ್ ಐ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಮೈ ಸೆಲ್ಫ್? ನನ್ನನ್ನು ನಾನು ಅರ್ಥ ಮಾಡ್ಕೊಳಕ್ಕೆ ಆಗ್ತಿದೆಯಾ ಈ ರಿಲೇಷನ್ಶಿಪ್ಪಲ್ಲಿ? ಯಾವ ರೀತಿ ವರ್ಕ್ ಆಗ್ತಿದೆ ಈ ರಿಲೇಷನ್ಶಿಪ್ ವರ್ಕ್ ಆಗ್ತಿದೆ ಇರೋದಕ್ಕೆ ನನ್ನ ಇನ್ಪುಟ್ಸ್ ಏನು, ನಾನೇನು ಮಾಡ್ತಿದ್ದೀನಿ ಅದನ್ನು ಕೂಡ ವಿ ಶುಡ್ ಥಿಂಕ್. ಇಟ್ಸ್ ನಾಟ್ ಓನ್ಲಿ ದಟ್ ವಾಟ್ ದ ಆಪೋಸಿಟ್ ಪರ್ಸನ್ ಇಸ್ ಗಿವಿಂಗ್, ವಾಟ್ ಐ ಆಮ್ ರಿಸೀವಿಂಗ್ ಆ್ಯಂಡ್ ವಾಟ್ಸ್ ಐಮ್ ಗಿವಿಂಗ್, ಎರಡನ್ನೂ ಕೂಡ ಮ್ಯಾಟರ್ ಆಗಿದೆ. ಯಾರಿಗೆ ಇದ್ರ ಬಗ್ಗೆ ಅರಿವಿರುತ್ತೋ, ವೆನ್ ಯು ಆರ್ ಟಾಕಿಂಗ್ ಅಬೌಟ್ ಸಂಬಂಧ ರಿಲೇಷನ್ಶಿಪ್ ಅಂತಂದಾಗ ಎರಡು ಕಡೆಯಿಂದನೂ ಕೂಡ ದರ್ ಶುಡ್ ಬಿ ಎನರ್ಜಿ, ಪ್ರಾಪರ್ ಎನರ್ಜಿ. ಓಕೆ, ಒಂದಿನ ಲೋ ಇರುತ್ತೆ ಒಬ್ರದ್ದು, ಒಂದಿನ ಹೈ ಇರುತ್ತೆ, ಇನ್ನೊಂದು ದಿನ ಆಪೋಸಿಟ್ ಆಗಿರುತ್ತೆ. ಬಟ್ ಆರ್ ವಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದೋಸ್ ಎನರ್ಜೀಸ್? ಏರಿಳಿತ ಆಗೋದನ್ನು ಗುಡ್, ಆ್ಯಂಡ್ ಏರಿಳಿತ ಆಗೋದು ಇಟ್ಸ್ ಆಲ್ವೇಸ್ ಗುಡ್. ಅದು ರಿಲೇಷನ್ಶಿಪ್ ಚೆನ್ನಾಗಿದೆ ಅನ್ನೋ ರೀತಿ ಇರುತ್ತೆ. ಒಂದಿನ ಬಿಸಿಲಿರುತ್ತೆ, ಒಂದಿನ ಮಳೆ ಬರುತ್ತೆ, ಚಳಿ ಗಾಳಿ ಎಲ್ಲನೂ ಕೂಡ ಇರುತ್ತೆ. ದಟ್ಸ್ ಹೌ ಎವ್ರಿಥಿಂಗ್ ವರ್ಕ್ಸ್. ಬಟ್ ಮೋಸ್ಟ್ ಆಫ್ ದ ರಿಲೇಷನ್ಸ್ ನಾವು ನೋಡೋದು ಹೆಂಗೆ ಅಂದರೆ, ನಾನು ಆಗ್ಲೂ ಕೂಡ ಹೇಳಿದೆ, ಇಟ್ಸ್ ಆಲ್ ಅಬೌಟ್ ಇಂಡಿವಿಜುವಲ್ ಎನರ್ಜಿ. ಓಕೆ, ಕೆಲವೊಬ್ರು ಅರ್ಥ ಮಾಡ್ಕೊಳ್ತಿರ್ತಾರೆ, ಓಕೆ ಹಿಸ್ ಎನರ್ಜಿ ಇಸ್ ಲೋ ಟುಡೇ, ಲೆಟ್ ಮಿ ಸಪೋರ್ಟ್ ಹೆಮ್. ಅಥವಾ ಆಕೆ ಎನರ್ಜಿ ಕಮ್ಮಿ ಇದೆ ಇವತ್ತು, ಇವತ್ತು ನಾನು ಸಪೋರ್ಟ್ ಮಾಡೋಣ ಅವರಿಗೆ ಅನ್ನೋದೊಂದು ಇರುತ್ತೆ. ಇದು ಒಂದು ಕಡೆ. ಇನ್ನೊಂದು ಕಡೆ ಏನಾಗ್ಬಿಡುತ್ತೆ, ನಾವು ಪ್ರೀತಿಸೋಕ್ಕಿಂತ ಮುಂಚೆ ವಾಟ್ ವಿ ಬಿಲೀವ್ ಇಸ್, ಓಕೆ ಇವ್ರು ಹೇಗಿದ್ರು ಸರಿ, ನನಗೆ ಖುಷಿ ಇನಿಷಿಯಲ್ ಡೇಸಲ್ಲಿ ಇದ್ದರೆ ಸಾಕು ಇವರು ಅನ್ನೋದಿರುತ್ತೆ. ಗೋಯಿಂಗ್ ಫಾರ್ವರ್ಡ್ ಏನಾಗುತ್ತೆ, ಇವ್ರು ನಾನು ಹೇಳ್ದಂಗೆ ಇರಬೇಕು. ದಿಸ್ ಇಸ್ ವೇರ್ ಆ ಚೈನ್ ಕಟ್ ಆಗೋದಕ್ಕೆ ಶುರುವಾಗುತ್ತೆ. ಓಕೆ, ಸೊ ಇದು ಆಗಬಾರ್ದು ಅಂದರೆ ಏನು ಮಾಡಬೇಕು? ಆ್ಯಂಡ್ ಯಾಕೆ ಏನಂತಾರೆ ಟಾಕ್ಸಿಕ್ ಕೈಂಡ್ ಆಫ್ ಅ ಥಿಂಗ್ ಎಂಟರ್ ಆಯಿತು? ಬಿಕಾಸ್ ನಂಬಿಕೆ, ನಿನ್ನ ಮೇಲೂ ನಿಂಗೆ ನಂಬಿಕೆ ಇಲ್ಲ, ಆಪೋಸಿಟ್ ಪರ್ಸನ್ ಮೇಲೂ ನಿಂಗೆ ನಂಬಿಕೆ ಇಲ್ಲ. ಓಕೆ, ಆ್ಯಂಡ್ ಪ್ರೀತಿ ಅಂದರೆ ಯಾವ ರೀತಿ ಇರಬೇಕು? ಯೂಶ್ವಲಿ ನಮ್ಮನ್ನು ನಾವೆಷ್ಟು ಪ್ರೀತಿಸೋದನ್ನು ಕಲಿಬೇಕಂದ್ರೆ, ಆಪೋಸಿಟ್ ವ್ಯಕ್ತಿ ಇದ್ದಾರೆ ಇಲ್ಲ ವ್ಯತ್ಯಾಸ ಆಗಬಾರ್ದು. ಪ್ರೀತಿಸಿ ಅಟ್ಯಾಚ್ಡ್ ಆಗಿರಬೇಡಿ. ಇದು ಕೇವಲ ಮನುಷ್ಯರೆಲ್ಲ ಹೇಳೋದು, ದೇವರು ಕೂಡ ಇದೇ ಹೇಳೋದು. ಸಿಂಪಲ್, ಎಲ್ಲರಿಗೂ ಕೂಡ ಗೊತ್ತು. ಅಟ್ಯಾಚ್ಮೆಂಟ್ ಇದ್ದರೆ ಅಲ್ಲಿ ಏನಂತಾರೆ, ದೇರ್ ವಿಲ್ ಬಿ ನೋ ಸ್ಯಾಲ್ವೇಷನ್, ಮೋಕ್ಷ ಇರೋದಿಲ್ಲ ಅಲ್ಲಿ. ಸಿಂಪಲ್ ಟರ್ಮ್ಸಲ್ಲಿ ಹೇಳೋದಾದ್ರೆ, ಯಾ ದಟ್ಸ್ ಅ ಡಿಫ್ರೆಂಟ್ ಥಿಂಗ್. ನಾನೊಬ್ಬರ ಮೇಲೆ ಅಟ್ಯಾಚ್ಮೆಂಟ್ ಇದೆ ಅಂದರೆ ಪ್ರೀತಿ ಅಲ್ವೇ ಅಲ್ಲ. ಪ್ರೀತಿ ಇಸ್ ಸಮಥಿಂಗ್, ನಾವು ತುಂಬ ಮಾತಾಡ್ತೀವಿ ಕೃಷ್ಣ ರಾಧೆ ಬಗ್ಗೆ ಎಲ್ಲ, ರೈಟ್? ದೇರ್ ವಾಸ್ ನೋ ಅಟ್ಯಾಚ್ಮೆಂಟ್. ಈವನ್ ಅಟ್ಯಾಚ್ಮೆಂಟ್ ಇದ್ರೂ ಕೂಡ ದೇ ವರ್ ಸ್ಟ್ರಾಂಗ್ ಎನಫ್. ಬೋತ್ ಎಂಡ್ಸಲ್ಲಿ ದೇ ಬೋತ್ ಆರ್ ಸ್ಟ್ರಾಂಗ್. ಸೊ ದಟ್ ಈಸ್ ವೈ ಅದು ಹಾಗೆ ಉಳ್ಕೋತು. ಎಲ್ಲರಿಗೂ ಕೂಡ ಅಷ್ಟು ಬಲವಾದ ಪ್ರೀತಿ ಅನಿಸಿದ್ದು ಬಿಕಾಸ್ ಎರಡು ಕಡೆಯೂ ಕೂಡ ಅವ್ರು ಸ್ಟ್ರಾಂಗ್ ಆಗಿದ್ರು. ಆ್ಯಂಡ್ ಪ್ರೀತಿ ಹೆಚ್ಚಾಗಿತ್ತು, ಪ್ರೀತಿ ಶಕ್ತಿಯುತವಾಗಿತ್ತು, ರಾದರ್ ದೆನ್ ವ್ಯಾಮೋಹ. ಸೊ ಇದು ಅರ್ಥ ಮಾಡ್ಕೊಂಡಾಗ ಏನಾಗುತ್ತೆ, ಆ ಪ್ರೀತಿ ಜೊತೆಗೆ ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋಕೆ ಶುರು ಮಾಡ್ತೀವಿ. ನಮ್ಮನ್ನು, ಅಪೋಸಿಟ್ ಪರ್ಸನ್ ಅಲ್ಲ. ಬಿಕಾಸ್ ನಾವು ಅವ್ರನ್ನ ಇಷ್ಟಪಟ್ಟಾಗ ಅವ್ರು ಯಾವ ರೀತಿ ಇದ್ದಾರೋ ಅದೇ ರೀತಿ ಇಷ್ಟಪಟ್ಟಿದ್ದಾರೆ, ಅವ್ರನ್ನ ಅದೇ ರೀತಿಯೇ ಇಡೋಕೆ ಬಿಡಬೇಕು ನಾವು. ಓಕೆ, ಇಫ್ ಐ ಸ್ಟಾರ್ಟೆಡ್ ಟು ಪುಟ್ ರಿಸ್ಟ್ರಿಕ್ಷನ್ಸ್ ಅಂತಂದಾಗ ನಾನು ಎನರ್ಜಿ ನಾನು ಕೆಳಗಡೆ ಮಾಡ್ಕೊಳ್ತಿದ್ದೀನಿ. ಅದಾಗಬಾರ್ದು. ಸೊ ವೆನ್ ಯು ಆರ್ ಪವರ್ಫುಲ್ ಎನಫ್, ಅವರೇ ಹೇಗಿರ್ತಾರೋ ನಿಮಗೋಸ್ಕರ ಬದಲಾಗೋಕ್ಕೆ ಪ್ರಯತ್ನ ಮಾಡ್ಬೋದು. ಈವನ್ ಇಫ್ ದೇ ಡು ನಾಟ್ ಫೈಂಡ್ ಇಟ್ ಆಸ್ ಓಕೆ, ಇವ್ರ ಜೊತೆ ಸ್ವಲ್ಪ ಕಷ್ಟ ಅನಿಸುತ್ತೆ ಅಂದ್ರೂ ಪರವಾಗಿಲ್ಲ, ಹಿ ಹ್ಯಾಸ್ ಸೋ ಮಚ್ ಆಫ್ ಎನರ್ಜಿ, ಪವರ್ಫುಲ್ ಆಗಿದ್ದಾರೆ, ಐ ಹ್ಯಾವ್ ಟು ಸ್ಟೇ ವಿತ್ ದಿಸ್ ಪರ್ಸನ್ ಅನ್ನೋದು ಬರಬೇಕು. ಪವರ್ಫುಲ್ ಆಗಿದ್ರೆ ಯಾರು ಬಿಟ್ಟು ಹೋಗ್ತಾರೆ? ಇಫ್ ಫಾರ್ ಎಕ್ಸಾಂಪಲ್ ಇವಾಗ ನಾನೊಬ್ಬ ರಾಜಕಾರಣಿ ಅಂತ ಇಟ್ಕೊಳ್ಳಿ. ಓಕೆ, ತುಂಬ ಪವರ್ಫುಲ್ ಪೊಲಿಟಿಷಿಯನ್ ನಾನು ಇವಾಗ, ಅವರ ಪವರ್ಫುಲ್ ಸೆಲೆಬ್ರಿಟಿ ಅಂತ ಇಟ್ಕೊಳ್ಳಿ. ಯಾರಾದರೂ ನಾನೊಬ್ಬರನ್ನ ಪ್ರೀತಿಸ್ತಿರ್ತೀನಿ, ಆಕೆನೂ ನಾನು ಪ್ರೀತಿಸ್ತಿರ್ತಾಳೆ. ವಿಲ್ ದೇರ್ ಬಿ ಏನಾದರೂ ರೀಸನ್ ಇರುತ್ತಾ ಅವರಿಗೆ ಬಿಟ್ಟು ಹೋಗೋದಕ್ಕೆ? ಇಲ್ಲ. ಬಟ್ ದೇರ್ ವಿಲ್ ಬಿ 1000s ಆಫ್ ರೀಸನ್ ಯಾಕೆ ಉಳ್ಕೋಬೇಕು ಅಂತ. ಓಕೆ, ಆ್ಯಂಡ್ ಈವನ್ ಅವ್ರ ಹತ್ರ 1000 ರೀಸನ್ ನನ್ನನ್ನು ಬಿಟ್ಟು ಹೋಗ್ಬೇಕು ಅಂತಿದ್ರು ಕೂಡ ದಿಲ್ ಸ್ಟೇ ಜಸ್ಟ್ ಬಿಕಾಸ್ ಆಫ್ ಪವರ್ಫುಲ್. ಇದು ಇಟ್ಕೊಳ್ಬೇಕು. ಅಂದರೆ ಪವರ್ಫುಲ್ ನಾಟ್ ಇನ್ ದ ಟರ್ಮ್ಸ್ ಆಫ್ ಮನಿ, ಮೆಂಟ್ಯಾಲಿಟಿ. ಬೀಳ್ತಾನ ಎದ್ದಾಳ್ತಾನೆ ಬಿಡು, ಇದು ಬರಬೇಕು. ಆಕೆ ಬೀಳ್ತಾಳ, ಆಕೆ ಎದ್ದು ಬಂದೇ ಬೀಳ್ತಾಳೆ, ಇದು ಬರಬೇಕು. ಇಫ್ ಯು ಹ್ಯಾವ್ ದಟ್ ಬಿಲೀಫ್ ಆ್ಯಂಡ್ ಎನರ್ಜಿ ಇನ್ ರಿಲೇಷನ್ಶಿಪ್, ತುಂಬ ಚೆನ್ನಾಗಿರುತ್ತೆ ಅದು. ಆ್ಯಂಡ್ ಫೇಲ್ ಆಗೋದಕ್ಕೂ ಕೂಡ ಕಾರಣ ನಾನು ಹೇಳ್ದಂಗೆ ವಿ ವಾಂಟ್ ಟು ಪುಷ್ ಸಂಬಡಿ ಅಪ್, ಅಥವಾ ಅವ್ರನ್ನ ಬದಲಾಯಿಸಬೇಕು ಅಂತ ಅಂದ್ಕೊಳ್ತೀವಿ. ಆಗಬಾರ್ದು ಅದು. ಬದಲಾವಣೆ ಆದಾಗ ಫಾರ್ ಎಕ್ಸಾಂಪಲ್
ಐ ನೋ ಅ ಕಾಂಟೆಂಟ್ ಕ್ರಿಯೇಟರ್, ಓಕೆ, ಆ್ಯಂಡ್ ತುಂಬ ವರ್ಷದಿಂದನೂ ಕೂಡ ಮಾಡ್ತಿದ್ರು. ಅವ್ರು ಮಾಡಬೇಕಾದ್ರೆ ಏನಾಯಿತು, ಈ ಗಾಟ್ ಇನ್ ಟು ರಿಲೇಷನ್ಶಿಪ್. ಓಕೆ. ಆ್ಯಂಡ್ ದಟ್ ಪರ್ಸನ್ ಯಾರು ಬಂದರು ಆ ಹುಡುಗನ ಲೈಫಲ್ಲಿ, ಈ ಕಾಂಟೆಂಟ್ಸ್ ಎಲ್ಲ ನೋಡಿನೇ ಬಂದಿದ್ದು. ಓಕೆ. ಓಕೆ, ದಟ್ ತುಂಬ ಚೆನ್ನಾಗಿ ವಿಡಿಯೋಸ್ ಮಾಡ್ತಾರೆ ಇವರು, ಚೆನ್ನಾಗಿ ಎಡಿಟ್ ಮಾಡ್ತಾರೆ, ಎಲ್ಲ ಚೆನ್ನಾಗಿ ಮಾಡ್ತಾರೆ ಅಂತ ದೇ ಗಾಟ್ ಕನೆಕ್ಟೆಡ್. ಆ್ಯಂಡ್ ಪಾಪ ಅವ್ನು ನನ್ನ ಜೊತೆ ಲಾಸ್ಟ್ ಟೈಮ್ ಮಾತಾಡಬೇಕಾದ್ರೂ ಕೂಡ ಹೇಳಿದವನು, ಅವಳು ಹೋಗೋಕ್ಕಿಂತ ಮುಂಚೆ ನಾನು ಏನೇನು ಮಾಡ್ತಿದ್ದೆ ಎಲ್ಲನೂ ಬಿಡಿಸ್ಬಿಟ್ಲು ಅವಳು. ಅಂದರೆ ನಿನ್ನ ಕಾಂಟೆಂಟ್ ಏನು ಮಾಡ್ತಿದ್ದೋ ನೀನು, ವೀಡಿಯೋಸ್ ಎಲ್ಲ ಏನು ಮಾಡ್ತಿದ್ದೋ ಅದು ನಿನ್ನ ಎನರ್ಜಿ ಅಂತ ಆಕೆ ಬಂದಳು. ನೀ ಆಕೆ ಹೇಳಿದ್ಲ ಅಂತ ಸ್ಟಾಪ್ ಮಾಡಿದೆ. ಆಮೇಲೆ ಏನಾಯಿತು, ದಟ್ ರೀಸನ್ ನೀನು ವೀಕ್ ಆದೆ, ಅವಳಿಗೆ ಬೇರೆ ರೀಸನ್ ಇಲ್ಲ ಉಳ್ಕೊಳ್ಳೋಕ್ಕೆ. ಬಂದಿದ್ದೆ ನೀನೇನೋ ಮಾಡ್ತಿದ್ಯಾ ಅಂತ, ನೀ ಅದನ್ನು ಸ್ಟಾಪ್ ಮಾಡಿದೆ, ಯಾಕಿರ್ತಾಳೆ ಅವಳು? ಸೊ ಇದು ನಮಗೆ ಬೇಕಾಗಿರೋದು. ಇಫ್ ಸಂಬಡಿ ಕಮ್ಸ್ ಅಂಡ್ ಟೆಲ್ಸ್ ಅಸ್ ಇದು ಸರಿ ಇದು ತಪ್ಪು, ಅನಲೈಸ್ ಮಾಡಿ ನೀವು ಅದನ್ನು. ನೀವು ತಕ್ಷಣಕ್ಕೆ ಒಪ್ಕೊಳ್ಬೇಡಿ, ತಕ್ಷಣಕ್ಕೆ ಅವ್ರದ್ದೂ ಕೂಡ ತಪ್ಪು ಅನ್ಬೇಡಿ. ಓಕೆ, ನನ್ನ ಲೈಫಲ್ಲಿ ಇದು ಇಂಪಾರ್ಟೆಂಟ್ ಇದೆಯಾ ಇಲ್ವಾ, ಅನಲೈಸ್ ಮಾಡಿ. ಒನ್ಸ್ ಯು ಅನಲೈಸ್ ಇಟ್, ಎಲ್ಲ ವರ್ಕೌಟ್ ಆಗ್ತಿದೆ, ನಿಮ್ಮ ನೇರಕ್ಕೆ ಕರೆಕ್ಟಾಗಿ ಎಲ್ಲನೂ ವರ್ಕೌಟ್ ಆಗ್ತಿದೆ ಅಂತಂದಾಗ ಅದನ್ನು ಕಂಟಿನ್ಯೂ ಮಾಡಿ ರಿಲೇಷನ್ಶಿಪ್, ಅಥವಾ ಅವ್ರು ಹೇಳಿದ್ದು ಸರಿ ಅಂತ ಪಾಲಿಸಿ. ಇಫ್ ಇಟ್ಸ್ ನಾಟ್ ವರ್ಕಿಂಗ್ ದ ವೇ ಯು ವಾಂಟ್ ಇಟ್, ಆಚೆ ಬನ್ನಿ. ಅದು ಕೂಡ ಒಂದು ಗುಡ್ ರಿಲೇಷನ್ಶಿಪ್ಪೇ ಗೊತ್ತಾ. ಆಚೆ ಬರೋದು ಕೂಡ ಇಟ್ ಇಸ್ ಗುಡ್. ನೀವು ಅಲ್ಲೇ ಉಳ್ಕೊಳ್ಬೇಕು ಅಂತ ರೂಲ್ಸ್ ಯಾರೂ ಹಾಕಿಲ್ಲ. ಯಾರೊಬ್ರು ನೀನು ವೀಕ್ ಆದಾಗ ಬಿಟ್ಟು ಹೋಗ್ತೀನಿ ಅನ್ನೋದಾದರೆ, ನೀನು ಸ್ಟ್ರಾಂಗ್ ಇರುವಾಗಲೇ ಅವ್ರು ವೀಕ್ ನಿನ್ನನ್ನು ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂದಾಗ ನೀನು ಅವ್ರನ್ನ ಬಿಟ್ಬಿಡು. ಯು ರಿಮೇನ್ ಸ್ಟ್ರಾಂಗ್, ಯು ರಿಮೇನ್ ಪವರ್ಫುಲ್. ಓಕೆ, ಆಕೆ ಇಲ್ಲ ಅಂದರೆ ಇನ್ನೊಬ್ಳು, ಅವನಿಲ್ಲ ಅಂದರೆ ಇನ್ನೊಬ್ಬ. ಇದು ಏನಂತಾರೆ, ವಾಟ್ ವಿ ಕಾಲ್ ಎಸ್ ಲವ್ ಅಂತಿದ್ದಾಗ ಇದು ಯಾವುದೂ ಆಗೋದಿಲ್ಲ. ಬಟ್ ವೆನ್ ದೇರ್ ಇಸ್ ಅಟ್ಯಾಚ್ಮೆಂಟ್ ಆ್ಯಂಡ್ ವೆನ್ ದೇರ್ ಇಸ್ ನೋ ಲವ್ ಇನ್ ದಟ್ ರಿಲೇಷನ್ಶಿಪ್, ಅವಾಗಷ್ಟೇ ಈ ರೀತಿ ಆಗೋದು. ಪ್ರೀತಿ ಅಂತಂದಾಗ ಇವರಿದ್ದರೆ ಇವರು ಅಲ್ಲ, ಪ್ರೀತಿ ಅಂದಾಗ ಇವರೇ ಅದಿರಬೇಕು. ಬಟ್ ಯಾವಾಗ ಅವರು ಎಲ್ಲ ನಿನ್ನಲ್ಲಿ ಬದಲಾವಣೆಗಳು ಆಗಬೇಕು ಅಂತ ಬರ್ತಾರೋ, ದೆನ್ ದಟ್ ಈಸ್ ನಾಟ್ ಲವ್. ದೇ ಆರ್ ಲವಿಂಗ್ ದ ಚೇಂಜಸ್ ಫ್ರಮ್ ಯು. ನಿನ್ನಲ್ಲಿ ಆಗೋ ಬದಲಾವಣೆಗಳಿಂದ ಅವ್ರಿಗೇನೋ ಬೇಕು. ಓಕೆ, ದೇ ನೀಡೆಡ್ ಸಮಥಿಂಗ್, ದಟ್ ಇಸ್ ವೈ ದೇ ಆರ್ ಟೆಲಿಂಗ್ ಯು ಟು ಚೇಂಜ್. ಬೇಸಿಕ್ ಇದೆಲ್ಲರಿಗೂ ಇದು ಅರ್ಥ ಮಾಡ್ಕೊಳ್ಬೇಕು. ಓಕೆ, ಆ್ಯಂಡ್ ಚೇಂಜ್ ಆಗೋ ಅನ್ನೋದು ಕೂಡ ನಾನು ತಪ್ಪಲ್ಲ. ನಾನು ಆಗಲೇ ಹೇಳ್ದಂಗೆ ಅನಲೈಸ್ ಮಾಡಿ, ವೈ ದೇ ಆರ್ ಟೆಲಿಂಗ್ ದಿಸ್, ಯಾಕೆ ಹೇಳ್ತಿದ್ದಾರೆ, ಬದಲಾಗೋದ್ರಿಂದ ಇಬ್ರಿಗೂ ಏನು ಲಾಭ ಇದೆ. ಹುಡುಕಿ ಲಾಭ, ಪ್ರೀತಿಲಿ ಲಾಭ ನೋಡಬಾರ್ದು ಅಲ್ಲ, ನೋಡಿ. ಲಾಭ ನೋಡಿಲ್ಲ ಅಂದರೆ ಕೊನೆಯಲ್ಲಿ ಪಶ್ಚಾತ್ತಾಪ ಪಡಬೇಕಾಗತ್ತೆ ನೀವು. ದರ್ ಇಸ್ ನಥಿಂಗ್ ರಾಂಗ್ ಇನ್ ಫೈಂಡಿಂಗ್ ಸಮಥಿಂಗ್ ಗುಡ್ ಇನ್ ಲವ್. ಹುಡುಕಿ, ಅಲ್ಲಿದೆಯಾ, ಅಲ್ಲಿ ಪ್ರೀತಿನೂ ಇದೆಯಾ, ಜೊತೆಲಿ ಇರಿ. ಓಕೆ, ಅಲ್ಲಿ ಲಾಭ ಮಾತ್ರ ಇದೆ, ಪ್ರೀತಿ ಇಲ್ಲ ಅಂದ್ರೂ ಬೇಡ. ದಟ್ ಶುಡ್ ಬಿ ಬೋತ್. ಸೊ ಇದಿದ್ದಾಗ ಎವ್ರಿ ರಿಲೇಷನ್ಶಿಪ್ ವಿಲ್ ಡೆಫಿನೆಟ್ಲಿ ವರ್ಕ್. ಆ್ಯಂಡ್ ಆ ಎನರ್ಜಿನ ಕ್ಯಾರಿ ಮಾಡ್ತಾನೆ ಇರಬೇಕು. ಇವಾಗಿರುತ್ತೆ ಆಮೇಲೆ ಹೋಗ್ಬಿಡತ್ತೆ, ಅದು ಆಗಬಾರ್ದು. And one should be matured enough to walk away. ವೆರಿ ಟ್ರೂ. Like when it is not good for you. ಯಾ, ನಿನ್ನದು ನನಗೆ ಸರಿ ಇಲ್ಲ ಅಂತ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ನನ್ನ ಹತ್ರ ಬರೋರು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಹೇಳ್ತಿರ್ತಾರೆ, ಸರ್ ನನಗೆ ಸರಿ ಇಲ್ಲ ಅಂತ ಗೊತ್ತು, ಆದರೆ ನಂಗೆ ಬಿಡೋಕ್ಕಾಗ್ತಿಲ್ಲ. Because that's attachment. ನೀವೇ ಹೇಳ್ತಿದ್ದೀರಾ ಸರಿ ಇಲ್ಲ ಅಂತ. ನನ್ನ ಹತ್ರ ಬರಬೇಕಾದ್ರೇ ನೀವು ಪ್ರಶ್ನೆ ಜೊತೆ ಉತ್ತರನೂ ತೊಗೊಂಡು ಬಂದಿದ್ದೀರಾ. ನಾನು ಏನು ಹೇಳಲಿ ನಿಮ್ಗೆ ಇವಾಗ ಗೊತ್ತಿದೆ ಅಂತಂದಾಗ, ಯು ಹ್ಯಾವ್ ಟು ಆ್ಯಕ್ಟ್ ಅಕಾರ್ಡಿಂಗ್ ಟು ಯೋರ್ ವಿಶ್. ಯೋರ್ ವಿಶಸ್ ಯು ಡೋಂಟ್ ವಾಂಟ್ ಇಟ್. ನಿಮಗೆ ಬೇಕು ಅನ್ನಿಸ್ತಿರೋದು ಸನಿಹ ಅಷ್ಟೇ, It's not love. ನಾಟ್ ಲವ್. ಸೊ ಅದು ಅರ್ಥ ಮಾಡ್ಕೊಳ್ಬೇಕು. ಆ್ಯಂಡ್ ಸಿಂಪಲ್, ಯಾರಾದರೂ ಈಗ ಸತ್ತೋಗಿರ್ತಾರೆ, ತೀರ್ಕೊಂಡಿರ್ತಾರೆ, ಹೌ ಡು ಯು ಕಮ್ ಔಟ್ ಆಫ್ ಇಟ್? ವಿಲ್ ಯು ಬಿ ಇನ್ ದ ಸೇಮ್ ಕೈಂಡ್ ಆಫ್ ಮೈಂಡ್ ಸೆಟ್? ಎಷ್ಟು ದಿನ ಅಂತಿರ್ತೀರ, ಆಚೆ ಬಂದೇ ಬರ್ತೀರ. ಹಾಗೆ. ಸೊ ವ್ಯಕ್ತಿನ ಸಾಯಿಸ್ಬೇಡಿ, ಆ ವ್ಯಕ್ತಿ ಮೇಲಿನ ಅಟ್ಯಾಚ್ಮೆಂಟ್ ಅನ್ನೋದೇನಿದೆ ಅದನ್ನು ಡಿಲೀಟ್ ಮಾಡ್ಕೊಂಡು ಬನ್ನಿ, ಸ್ವಲ್ಪನೇ. ಆ ವ್ಯಕ್ತಿ ಮೇಲಿನ ನಮ್ಮ ಎಮೋಷನ್ನ ಡಿಲೀಟ್ ಮಾಡಿದ್ರೆ ಆಯ್ತಲ್ಲ, ಅಷ್ಟೇ. ಸೊ ಅದಕ್ಕೆ ಸ್ಟಾರ್ಟಿಂಗಿಂದಾನೆ ಬೇಸಿಕಲಿ ಪ್ರೀತಿಸಬೇಕು ಒಬ್ರನ್ನ ಅನ್ನೋದಾದರೆ, ಥಿಂಕ್ ಅಬೌಟ್ ಯುವರ್ ಸೆಲ್ಫ್. ಆಮ್ ಐ ಏಬಲ್ ಟು ಹ್ಯಾಂಡಲ್ ದಿಸ್ ಥಿಂಗ್ಸ್? ಆಮ್ ಐ ಸ್ಟ್ರಾಂಗ್ ಇದನ್ನೆಲ್ಲ ಹ್ಯಾಂಡಲ್ ಮಾಡೋದಕ್ಕೆ? ಬಿಕಾಸ್ ರೆಸ್ಪಾನ್ಸಿಬಿಲಿಟೀಸ್ ಬಂದೇ ಬರುತ್ತೆ. ಪ್ರೀತಿ ಮಾಡಬೇಕು ಅಂತಿದ್ದಂಗೆ ರೆಸ್ಪಾನ್ಸಿಬಿಲಿಟೀಸ್ ಬಂದು ಅಪ್ಕೊಬಿಡುತ್ತೆ, ನಮ್ಮನ್ನು ಹೆಗಲ ಮೇಲೆ ಎತ್ತಿಬಿಡುತ್ತೆ ಅದು. ಸೊ ಇದಿದ್ದಾಗಲೇ ಎಲ್ಲರೂ ದೂರ ಆಗೋಕ್ಕೆ ಇದಾಗುತ್ತೆ. ಸೊ ಇಫ್ ಯು ಆರ್ ಸ್ಟ್ರಾಂಗ್ ಇನಫ್ ಟು ಹ್ಯಾಂಡಲ್ ದೋಸ್ ರೆಸ್ಪಾನ್ಸಿಬಿಲಿಟೀಸ್ ಅನ್ನೋದು ಇದ್ದರೆ, ನಿಮ್ಗೆ ಅನ್ನಿಸ್ತಿದ್ರೆ, ಯು ಮೂವ್ ಫಾರ್ವರ್ಡ್. ಎಲ್ಲನೂ ಕೂಡ ನೀವು ಹ್ಯಾಂಡಲ್ ಮಾಡ್ತೀರಾ. ಗೆದ್ದವರು, ಪ್ರೀತಿಲಿ ಯಾರೆಲ್ಲ ಗೆದ್ದಿರ್ತಾರೆ, ಡೆಫಿನೆಟ್ಲಿ ಅವ್ರಿಗೆ ಅಬಿಲಿಟೀಸ್ ಇರುತ್ತೆ. ಆ್ಯಂಡ್ ದೇ ಆಲ್ ಲವ್ ದೆಮ್ ಸೆಲ್ಫ್. ಗೆದ್ದವರು ಅವ್ರನ್ನ ಪ್ರೀತಿಸ್ತಿರ್ತಾರೆ. ಸೋತವರು
ಅವ್ರನ್ನ ಮರೆತು ಇನ್ನೊಬ್ರನ್ನ ಪ್ರೀತಿಸ್ತಿರ್ತಾರೆ. ಗೆದ್ದವ್ರು ಎರಡೂ ಮಾಡ್ತಿರ್ತಾರೆ, ಅವ್ರನ್ನೂ ಪ್ರೀತಿಸ್ತಿರ್ತಾರೆ, ಆಪೋಸಿಟ್ ಪರ್ಸನ್ನು ಕೂಡ ಪ್ರೀತಿಸ್ತಿರ್ತಾರೆ. ಆ್ಯಂಡ್ ದಿಲ್ ಟೀಚ್ ದ ಸೇಮ್ ಥಿಂಗ್ ಟು ದ ಅದರ್ ಪರ್ಸನ್. ಸೊ ಹಾಗೆ. ಆ್ಯಂಡ್ ಎವ್ರಿ ರಿಲೇಷನ್ಶಿಪ್ಪಲ್ಲಿ ಇನಿಷಿಯಲ್ ಡೇಸ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಹೌ ಡು ಯು ಅಂಡರ್ಸ್ಟ್ಯಾಂಡ್ ದಟ್ ಅಪೋಸಿಟ್ ಪರ್ಸನ್? ಆ್ಯಂಡ್ ಮೀನ್ ವೈಲ್ ನಿಮ್ಮನ್ನು ನೀವು ಆ ಸಮಯದಲ್ಲಿ ಹೇಗೆ ಅರ್ಥ ಮಾಡ್ಕೊಳ್ತಿದ್ದೀರಾ, ಆಕೆ ಅಥವಾ ಅವನ ದೃಷ್ಟಿಕೋನಕ್ಕೆ ನೀವು ಯಾವ ರೀತಿ ಕಾಣಿಸ್ತಿದ್ದೀರಾ ಅದನ್ನು ಅರ್ಥ ಮಾಡ್ಕೊಳ್ಳಿ ಫಸ್ಟ್. ಅವ್ರು ನಿಮ್ಮನ್ನು ತುಂಬ ಎತ್ತರ ಮಟ್ಟದಲ್ಲಿ ನೋಡ್ತಿದ್ದಾರಾ, ಹಾಗೆ ಇರಿ, ಇಳಿಬೇಡಿ. ಏನೇ ಆದ್ರೂ ಕೂಡ ಇಳಿಬೇಡಿ, ಆ ಜಾಗದಲ್ಲೇ ಇರಿ. ಅವ್ರಿಗೂ ಅದನ್ನು ತಿಳಿಸ್ಕೊಡಿ, ಬೆಳೀಲಿ. ಎನಫ್. ನಾವೇನು ಮಾಡ್ತೀವಿ, ಅವ್ರ ಲೆವೆಲ್ ಹೋಗೋಕ್ಕೆ ಪ್ರಯತ್ನ ಮಾಡ್ತೀವಿ. ದಟ್ ಈಸ್ ವೆರಿ ಮಚ್ ರಾಂಗ್. ಹೋಗಬೇಡಿ, ಇರೋ ಜಾಗದಲ್ಲೇ ಇರಿ. ಅವ್ರು ಬಂದಿದ್ದಾರಲ್ವಾ, ಇರ್ತಾರೆ. ಉಳಿಬೇಕು ಅಂದರೆ ಉಳಿತಾರೆ. ಆ್ಯಂಡ್ ನಮ್ಮ ಅಕ್ಕ ಯಾವಾಗ್ಲೂ ಕೂಡ ಹೇಳ್ತಾಳೆ, ಓಕೆ, ಆ್ಯಂಡ್ ಶಿ ಇಸ್ ವೆರಿ ಕ್ಲೋಸ್ ಟು ಮೀ. ಹರ್ ನೇಮ್ ಇಸ್ ಲಿಖಿತಾ. ಓಕೆ, ಒಂದು ಮಾತು ಅವಳು ಹೇಳಿದ್ದಂಗೆ ಈಗಲೂ ಕೂಡ ನೆನಪಿದೆ, ಆ್ಯಂಡ್ ಯಾವಾಗ್ಲೂ ಕೂಡ ನಾನು ಪಾಲಿಸ್ತೀನಿ. ನಿಂದು ಅನ್ನೋದಿದ್ರೆ ಎಫರ್ಟ್ಸ್ ಹಾಕ್ಬೇಡ ಕಣೋ, ಬಂದ್ಬಿಡುತ್ತೆ. ನಿಂದಲ್ಲ ಅನ್ನೋದಾದರೆ ಏನು ಮಾಡು, ಅದು ಬರಲ್ಲ. ಆ್ಯಂಡ್ ಇಟ್ ಸಡನ್ಲಿ ಚೇಂಜ್ಡ್ ಮೈ ಮೈಂಡ್. ನಂದು ಫಸ್ಟು ಬ್ರೇಕಪ್ ಎಲ್ಲ ಆ ಮೂಮೆಂಟ್ಸಲ್ಲಿ ಇರಬೇಕಾದ್ರೆ ದಿಸ್ ಹಿಟ್ ಮಿ ಲೈಕ್ ಎನಿಥಿಂಗ್. ಸಿಂಪಲ್ ಅಲ್ಲ, ನಾ ಯಾಕೆ ಇಷ್ಟು ಕಷ್ಟಪಡ್ತಿದ್ದೀನಿ ಅಂತಾದರೆ ಬರುತ್ತೆ, ಇಲ್ಲಾಂದರೆ ಬಿಡು. ಬಿಕಾಸ್ ಆಲ್ರೆಡಿ ಎಫರ್ಟ್ಸ್ ಎಲ್ಲ ಹಾಕಿ ದಬಾಕ್ಬಿಟ್ಟಿರ್ತೀವಿ. ಓಕೆ, ಸ್ಟಿಲ್ ಅದು ಬರ್ತಿಲ್ಲ ಅಂದರೆ ಬಿಡೋದನ್ನು. ಓಕೆ, ಬಂದರೆ ಖುಷಿ, ಬಂದಿಲ್ಲ ಅಂದರೆ ಸರಿ ಆಯಿತು ಬಿಡು. ಅದನ್ನೇ ಹೇಳ್ದಂಗೆ ರಿಲೇಷನ್ಶಿಪ್ಪಲ್ಲಿ ನಾವು ಒಬ್ಬರನ್ನ ಬಿಟ್ಟು ಕಳ್ಸೋಕ್ಕೂ ಕೂಡ ಅಷ್ಟು ಎನರ್ಜಿ ಇರಬೇಕು ನಮಗೆ. ದೆನ್ ಓನ್ಲಿ ಏನಂತಾರೆ, ನಿಮ್ಮ ಲೈಫಲ್ಲಿ ಕೂಡ ಇಂಪ್ರೂವೈಸ್ ಆಗೋಕ್ಕೆ ಅವಕಾಶ ಸಿಗೋದು. And one more thing is, like, beautiful words are not love, alwa. So we should first understand the intention behind someone's words. ವೆರಿ ಟ್ರೂ. ಇವಾಗ ಯಾರೋ ಒಬ್ಬರು ಐ ಲವ್ ಯು ಅಂದ ತಕ್ಷಣ ನಾನು ತುಂಬ ಚೆನ್ನಾಗಿ ಹೇಳ್ಬೋದು, ಐ ಲವ್ ಯು. ಅದಕ್ಕೆ ಇದೆ ಹೇಳೋದಕ್ಕೆ ರೀತಿ ನೀತಿ ಇದೆ. ದಟ್ ಮೀನ್ಸ್ ದಟ್ ಅಲ್ಲಿ ಪ್ರೀತಿ ಇತ್ತು ಅಂತೆಲ್ಲ. ಐ ಕ್ಯಾನ್ ಸೇ ಎವ್ರಿಬಡಿ ದಟ್. ಇವಾಗ ಇಲ್ಲಿ ಯಾರೆಲ್ಲ ನೋಡ್ತಿದ್ದಾರೆ ವಿಡಿಯೋನ, ಐ ಕ್ಯಾನ್ ಸೇ ದಟ್ ಐ ಲವ್ ಯು. ಎಲ್ಲರಿಗೂ ಖುಷಿ ಆಯಿತು, ಓಕೆ, ಚೆನ್ನಾಗಿ ಹೇಳ್ತಾನೆ ಇವನು ಐ ಲವ್ ಯು ಅಂತ. ಪ್ರೀತಿ ಇತ್ತಾ, ದಟ್ ಇಸ್ ಇಂಪಾರ್ಟೆಂಟ್. ಆ್ಯಂಡ್ ಅದು ಓದ ಪೀರಿಯಡ್ ಆಫ್ ಟೈಮ್ ಗೊತ್ತಾಗುತ್ತೆ ನಮಗೆ, ಕದಾಚ್ ನಿಜವಾಗ್ಲೂ ಹೇಳಿದ್ರ ಪ್ರೀತಿನ ಅಂತ. ಪದಗಳಲ್ಲಿ ಹೇಳ್ಬೋದಷ್ಟೇ, ವೆದರ್ ಯು ಹ್ಯಾವ್ ದಟ್ ಕೈಂಡ್ ಆಫ್. ಕವಿಗಳು ಬರೀತಾರೆ, ಕವನಗಳು ಬರೀತಾರೆ, ಬಟ್ ಅವರೆಲ್ಲರನ್ನೂ ಇಟ್ಕೊಂಡು ಬರೆಯಲ್ಲ. ದೇ ಹ್ಯಾವ್ ದ ಓನ್ ತಲೆಯಲ್ಲಿರುತ್ತೆ ಒಬ್ಬ ವ್ಯಕ್ತಿ, ಅವ್ರು ನೆನೆಸ್ಕೊಂಡು ಬರೀತಾರೆ. ಇವಾಗೆಲ್ಲ ಲವ್ ಫೇಲ್ಯೂರ್ ಸಾಂಗ್ಸ್ ಎಲ್ಲ ಬರೀತಿರ್ತಾರೆ. ಹೌ ಡು ದೇ ಥಿಂಕ್? ಹೆಂಗೆ ಬರೆಯೋಕ್ಕಾಯ್ತು ಅವರಿಗೆ? Only when they experience they can write it. ಸೊ ಅದು ಇಂಪಾರ್ಟೆಂಟು. ಓಕೆ, ಸೊ ಅಷ್ಟು ಅಚ್ಚುಕಟ್ಟಾಗಿ ಅವ್ರು ಬರೀತಾರೆ ಅಂದರೆ ಅನುಭವ ಇರುತ್ತೆ ಅವರಿಗೆ. ಹಾಗೆ ಚೆನ್ನಾಗಿರೋರು ಯಾರು ಬರೀತಾರೋ, ಈಗ ಮೋಟಿವೇಶ್ನಲ್ ಸಾಂಗ್ಸ್ ಎಲ್ಲ ಯಾರು ಬರೀತಾರೋ, ಅಥವಾ ದೇವ್ರ ಬಗ್ಗೆ ಸಾಂಗ್ಗಳು ಯಾರು ಬರೀತಾರೋ, ಅವ್ರ ಕನೆಕ್ಷನ್ ಇರುತ್ತೆ ಆ ವಿಚಾರವಾಗಿ. ಆ ಕನೆಕ್ಷನ್ ಇರಬೇಕು, ಅನುಭವಗಳು ಇರಬೇಕು. ದೆನ್ ಓನ್ಲಿ ದೇ ಕ್ಯಾನ್ ಡೂ ದಟ್. ಸೊ ಅದು ನಾವು ಅರ್ಥ ಮಾಡ್ಕೊಳ್ಬೇಕು. ಇಟ್ಸ್ ಅ ಹ್ಯೂಜ್ ಅಮೌಂಟ್ ಆಫ್ ಎನರ್ಜಿ ರಿಲೇಷನ್ಶಿಪ್ ಅನ್ನೋದು. ಹೋಗಿರೋರ ಬಗ್ಗೆನೂ ನಾವು ಇನ್ನೂ ಬರೀತಿದ್ದೀವಿ ಅಂದರೆ ಅರ್ಥ ಎಷ್ಟು ಎನರ್ಜಿ ನಾನು ಕ್ಯಾರಿ ಮಾಡ್ತಿದ್ದೀನಿ ಅಂತ. ನೀನು ಕೂಡ ಎಷ್ಟು ನಾನು ಅದಕ್ಕೆ ಕಚ್ಕೊಂಡಿದ್ದೀನಿ. ಸೊ ಬಿಗ್ ಥಿಂಗ್ ಯೂನಿವರ್ಸಲ್ಲಿ ತುಂಬ ದೊಡ್ಡ ವಿಚಾರ ಅನ್ನೋದಾದರೆ ಇಟ್ ಇಸ್ ಟೂ ಥಿಂಗ್ಸ್. ಒನ್ ಇಸ್ ಸರ್ವಿಸ್, ಸೆಕೆಂಡ್ ಥಿಂಗ್ ಇಸ್ ಲವ್. ಮನಸ್ಪೂರ್ವಕವಾಗಿ ಕೊಡಿ ಎರಡೂ ಕೂಡ. ಪ್ರೀತಿ ನಾನು ಕೊಡ್ತಿದ್ದೀನಿ, ತಗೋ, ಎಷ್ಟು ಬೇಗ ಅಷ್ಟು ತಗೋ. ಬಿಕಾಸ್ ಇಟ್ಸ್ ಅನ್ಕಂಡೀಷ್ನಲ್. ಅದಕ್ಕೆ ಇದೇ ಇಲ್ಲ, ಖಾಲಿ ಆಗೋದಕ್ಕಿಲ್ಲ. ಕೊಡು. ಹಾಗೆ ಅವ್ರು ತೊಗೊಂಡ್ರು, ಆಮೇಲೆ ಏನಾದರೂ ಬಿಟ್ಬಿಟ್ಟು ಹೊಡೋದ್ರ ನಿನ್ನ ಕೊಡು. ಯಾರಿಗೆ ಬೇಕಾಗಿರುತ್ತೆ ಅವ್ರಿಗೆ ಬೇಡ ಅಂತ ಅರ್ಥ ಆಯಿತು, ಅವ್ರು ಹೋದರು. ನಿನ್ನ ಪ್ರೀತಿ ಅವ್ರಿಗೆ ಬೇಡ, ಕೊಡು. ನಿನ್ನ ಹತ್ರ ಖಾಲಿ ಆಗಿಲ್ಲ ತಾನೆ, ಕೊಡು, ಇನ್ನೊಬ್ರಿಗೆ ಕೊಡು. ಪ್ರೀತಿಸು, ಎಕ್ಸ್ಪೀರಿಯನ್ಸ್ ಮಾಡು, ಕೊರಗೆ ಬೇಡ. ದ ಪಾಯಿಂಟ್ ಯು ಸ್ಟಾರ್ಟ್ ಓಕೆ ಅವರಿಲ್ಲ, ನಾನು ಇನ್ನು ಬದುಕೋಕ್ಕಾಗಲ್ಲ, ಅಥವಾ ಇವ್ರು ಇದ್ರೇ ನನ್ನ ಲೈಫ್ ಅಂತ ಯಾವಾಗ ಬರುತ್ತೋ ವಿಲ್ ಬಿ ದ ಸೇಮ್ ಪೊಸಿಷನ್. ಬೆಳೆಯೋಕ್ಕೂ ಕೂಡ ಕಷ್ಟ ಆಗುತ್ತೆ. ಹಾಗಂತ ಮತ್ತೆ ಪ್ರೀತಿನ ಹುಡುಕು ಅಂತಲ್ಲ, ಪ್ರೀತಿನ ಯಾವತ್ತೂ ಹುಡುಕಬಾರ್ದು. ಪ್ರೀತಿ ಯಾವಾಗಲೂ ಇರುತ್ತೆ, ಅನುಭವಿಸ್ಬೇಕು. ಇಟ್ಸ್ ಕಲೀರಿ ಪ್ರೀತಿನ ಅನುಭವಿಸೋದನ್ನು. ಯಾಕೆ ಅಪ್ಪ ಅಮ್ಮನ ಪ್ರೀತಿ ಅಲ್ವಾ, ತಮ್ಮ ತಂಗಿ ಅಕ್ಕ ಅಣ್ಣಂದ ಪ್ರೀತಿ ಅಲ್ವಾ, ಗೆಳೆಯರು ಕೊಡೋದು ಪ್ರೀತಿ ಅಲ್ವಾ. ಇಟ್ಸ್ ಆಲ್ ಲವ್. ಈಗ ನಾನು ಎಲ್ಲರ ಜೊತೆನೂ ಕನೆಕ್ಟ್ ಆಗಿದ್ದೀನಿ, ಇಟ್ಸ್ ಬಿಕಾಸ್ ಆಫ್ ಲವ್. ಬಿಕಾಸ್ ನಾನು ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ ಐ ಆಮ್ ಗಿವಿಂಗ್ ಇಟ್ ಅನ್ಕಂಡೀಷ್ನಲ್. ನೀನು ಕೊಟ್ಟರು ಕೊಡೋ, ಇಲ್ಲ ಅಂದರೂ ಇಲ್ಲ, ಐ ಆಮ್ ಫೈನ್, ಐ ಆಮ್ ಗಿವಿಂಗ್ ದ ಲವ್. ಓಕೆ, ಸರ್ವಿಸ್
ಫೈನ್, ಓಕೆ, ಅದು ಸಿಗುತ್ತೋ ಬಿಡುತ್ತೋ ಅದರಿಂದ ವಾಪಸ್ ಏನು ಬರ್ತಿದೆ, ನನಗೇನು ಸಿಗ್ತಿದೆ ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ ಫ್ರಮ್ ಸರ್ವಿಸಿಂಗ್ ಸೇವೆ ಮಾಡ್ತಿದ್ರೆ ಖಂಡಿತವಾಗ್ಲೂ ಅದು ಖುಷಿ ಆಗುತ್ತೆ. ದೇವ್ರಿಗೂ ಅಷ್ಟೇ, ಸೇವೆ ಮಾಡ್ತೀವಿ, ಅದಕ್ಕೆ ಮಾಡ್ತೀವಿ, ಬಯಸಿ ಮಾಡ್ತಿದ್ದೀವಾ ಇಲ್ವಾ ಏನಾದರೂ ಕೇಳ್ದೇ ಮಾಡ್ತಿದ್ದೀವ, ನನಗೇನು ಬೇಡ, ನೀನು ಚೆನ್ನಾಗಿರೋ ದೇವ್ರೆ ಎಷ್ಟು ಕೊಟ್ಟಿದ್ಯಾ ಅಂತ. ಐ ಆಮ್ ವೆರಿ ಗುಡ್ ಫ್ರೆಂಡ್, ಶಿ ಡಸ್ ಲೈಕ್ ಹೆಂಗೆ ಮಾಡ್ತಾರೆ ಅಂದರೆ ಅವರು ಚಿನ್ನ ಎಲ್ಲ ಮಾಡಿಸ್ತಾರೆ, ಮಾಡಿಸಿ ದೇವ್ರಿಗೆ ಕೊಟ್ಬಿಟ್ಟು ಬಂದುಬಿಡ್ತಾರೆ, ರಿಸಿಪ್ಟ್ ಕೂಡ ತಗೊಳ್ಳೋದಿಲ್ಲ. ಪ್ರಜ್ ಯಾಕೆ ಬೇಕು ನನಗೆ ರಿಸಿಪ್ಟ್? ಅವನು ಕೊಟ್ಟಿದ್ದು ಅವನಿಗೆ ವಾಪಸ್ ಕೊಡ್ತೀನಿ ಸ್ವಲ್ಪ. ಅಂದರೆ ನನ್ನ ಖುಷಿಗೆ ನಾನು ಕೊಡ್ತಿದ್ದೀನಿ, ನಾನು ಸೇವೆ ಮಾಡಬೇಕು ಅವನಿಗೆ. ಈಗ ಅವ್ನ ಮೈ ಮೇಲೆ ಎಲ್ಲರೂ ಕೂಡ ಚಿನ್ನ ಹಾಕ್ತಾರೆ ಅಂತಂದರೆ ನಂದೂ ಹಾಕಲಿ, ನನಗೆ ಕೊಟ್ಟಿದ್ದಾನೆ ಅವನು, ನನ್ನ ದುಡ್ಡಲ್ಲಿ ಇವಾಗ ತೆಗೆದು ಕೊಡ್ತಿದ್ದೀನಿ, ರಿಸಿಪ್ಟ್ ನನಗೆ ಯಾಕೆ, ನಾನು ಯಾರಿಗೆ ತೋರಿಸ್ಬೇಕಿತ್ತು ನಾನು ಕೊಟ್ಟಿದ್ದೀನಿ ಅಂತ. ದೇವರೇನು ಯಾವತ್ತೂ ರಿಸಿಪ್ಟ್ ಇಟ್ಕೊಂಡು ಕುತ್ಕೊಳ್ಳೋಲ್ಲ, ಇವ್ರಿಗೆ ಇದು ಕೊಟ್ಟಿದ್ದೀನಿ ಅಂತ. ಪ್ರೀತಿ ಕೊಡಬೇಕಾದ್ರೂ ಅಷ್ಟೇ, ಸೇವೆ ಮಾಡಬೇಕಾದ್ರೂ ಅಷ್ಟೇ, ಡು ನಾಟ್ ಟೇಕ್ ರಿಸಿಪ್ಟ್ಸ್ ದಟ್ ನಾವು ಇದು ಮಾಡಿದ್ದೀವಿ, ಕೊಟ್ಟಿದ್ದೀವಿ ಅಂತ. ಆಗಲೇ ನೀವು ದೇವರು ಆಗೋಕ್ಕಾಗೋದು. ಆ್ಯಂಡ್ ಯಾವಾಗ ನಾವು ತೋರ್ಪಡಿಸ್ಕೊಳಕ್ಕೆ ಹೋಗ್ತೀವಿ, ಯಾರಿಗೆ ತೋರ್ಪಡಿಸ್ಕೊಳ್ತೀರಾ, ಏನು ಪ್ರಯೋಜನ ಇದೆ ತೋರ್ಪಡಿಸ್ಕೊಂಡು? ಸೊ ವೆನ್ ಯು ಡೂ ಇಟ್ ಮನಸ್ಪೂರ್ವಕವಾಗಿ ಅನ್ಕಂಡೀಷ್ನಲ್ ಆಗಿ ಅದನ್ನು ಹರಿಸ್ತಾ ಇರ್ತೀರ, ಪ್ರೀತಿನ ಕೊಡ್ತಾ ಇರ್ತೀರ, ಸಿಗ್ತಾನೇ ಇರುತ್ತೆ. ಇದನ್ನು ಅರ್ಥ ಮಾಡ್ಕೊಂಡು ಯಾವ ರಿಲೇಷನ್ಶಿಪ್ನ ಶುರು ಮಾಡ್ತಾರೋ, ಕಾಲಿಡ್ತಾರೋ, ದಲ್ ಬಿ ದ ಮೋಸ್ಟ್ ಹ್ಯಾಪಿಯೆಸ್ಟ್ ಪೀಪಲ್, ಬಿಕಾಸ್ ದೇ ಎಂಜಾಯ್ ದ ಲವ್ ಅಷ್ಟೇ. ಆ ಪರ್ಸನಿಂದನೇ ಬೇಕಂದರೆ ಪ್ರೀತಿ ಪಡ್ಕೊಳಕ್ಕಂತೂ ಶಕ್ತಿ ಇರುತ್ತೆ. ಸಿಗ್ತಿದ್ಯಾ, ಎಂಜಾಯ್ ಮಾಡಿ, ಖುಷಿಯಾಗಿರಿ. ಸಿಗ್ತಿಲ್ವಾ, ಬೆಗ್ ಮಾಡ್ತಿದ್ದೀರಾ, ಬೆಗ್ ಮಾಡೋ ಮೂಮೆಂಟ್ ಬಂತು ಅಂದರೆ ದಯವಿಟ್ಟು ಆಚೆ ಬನ್ನಿ, ಇರಬೇಡಿ. ಬೆಗ್ ಮಾಡಿ ಪಡ್ಕೊಳ್ಳೋದು ಪ್ರೀತಿನೇ ಅಲ್ಲ. ದೇವರೇ ಪ್ರೀತಿನ ಎಲ್ಲ ಕಡೆ ಹರಡ್ಬಿಟ್ಟಿದ್ದಾನೆ, ಎಲ್ಲ ಕಡೆ ಫ್ರೀಯಾಗೇ ಸಿಗುತ್ತೆ. ಯು ಆರ್ ನಾಟ್ ಪೇಯಿಂಗ್ ಟು ಗೆಟ್ ಲವ್, ಸೊ ಡೋಂಟ್ ಪೇ. ಏನೇನೂ ಪೇ ಮಾಡಬೇಡಿ, ಯಾರಿಗೂ ಕೂಡ ದುಡ್ಡು ಕೊಟ್ಟು ಪ್ರೀತಿನ ಪಡ್ಕೊಳ್ಬೇಡಿ, ಅಥವಾ ಏನೇನೋ ಆಮಿಷ ತೋರಿಸಿ ಪ್ರೀತಿನ ಪಡ್ಕೊಳ್ಳೋಕೆ ಹೋಗಬೇಡಿ. ಅದಕ್ಕೆ ಕೊಡಿ, ನಿಮ್ಮದು ಅಂತಿದ್ರೆ ಖಂಡಿತವಾಗ್ಲೂ ಸೆಟಲ್ ಆಗುತ್ತೆ ನಿಮ್ಮ ಹತ್ರ. ನಿಮಗೆ ನಿಮ್ಮ ವರ್ತ್ ಗೊತ್ತಿಲ್ಲ ಅಂದರೆ ಬೇರೆಯವರಿಗೆ ಲೈಕ್ ಹೌ ಡು ದೇ ಗೆಟ್ ಟು ನೋ ಯುವರ್ ವರ್ತ್ ಅಲ್ವಾ? ಸೆಲ್ಫ್ ವರ್ತ್ ಗೊತ್ತಿರಬೇಕು. ಆ್ಯಂಡ್ ಅನದರ್ ಥಿಂಗ್, ರಿಲೇಷನ್ಶಿಪ್ಪಲ್ಲಿ ತುಂಬ ಜನ ಹೇಳೋದನ್ನು ಕೇಳಿದ್ದೀನಿ, ದಟ್ ಐ ಡೋಂಟ್ ಡಿಸರ್ವ್ ಯು ಎಲ್ಲರೂ ಹೇಳ್ತಿರ್ತಾರೆ. ಪ್ರೀತಿಸ್ತಾರೆ, ಸ್ಟಾರ್ಟಿಂಗ್ ಎಲ್ಲ ಚೆನ್ನಾಗಿರುತ್ತೆ, ಒನ್ಸ್ ದೇ ಗೋ ಆಚೆ ಕಡೆ ಹೋಗ್ಬೇಕಂದಾಗ ಅದೇ ಟೆಲ್ ದಟ್ ಐ ಡೋಂಟ್ ಡಿಸರ್ವ್ ಯು. ಐ ಡೋಂಟ್ ಡಿಸರ್ವ್ ಯು ಅನ್ನೋದಕ್ಕಿಂತ ಪೀಪಲ್ ಡೋಂಟ್ ಡಿಸರ್ವ್ ಎನಿಬಡಿ. ಇಫ್ ಯು ಆರ್ ಟೆಲ್ಲಿಂಗ್ ಟು ಒನ್ ಪರ್ಸನ್ ದಟ್ ಐ ಡೋಂಟ್ ಡಿಸರ್ವ್ ಯು ಅಂತಂದಾಗ ನೀವು ಏನಕ್ಕೆ ಹೇಳ್ತಿದ್ದೀರಾ ಅದನ್ನು? ಐ ಡೋಂಟ್ ಡಿಸರ್ವ್ ದಿಸ್ ಕೈಂಡ್ ಆಫ್ ಲವ್. ಇಷ್ಟು ಪ್ರೀತಿ ನನಗೆ ಆಗೋದಿಲ್ಲ. ಸ್ಟಾರ್ಟಿಂಗಿಗೆ ಹೋಗ್ಬಿಡ್ಬೋದಿತ್ತಲ್ವಾ, ಪಾಪ ಹುಡುಗಿ ಲೈಫ್ ಯಾಕೆ ಹಾಳು ಮಾಡಿದೆ, ಹುಡುಗನ ಲೈಫ್ ಯಾಕೆ ಹಾಳು ಮಾಡೋಕ್ಕೋದೆ. ವೆರಿ ಮಚ್ ಇಂಪಾರ್ಟೆಂಟ್. ಆ್ಯಂಡ್ ಪರ್ಸ್ಪೆಕ್ಟಿವ್ ಟುವರ್ಡ್ಸ್ ಲವ್ ಇಸ್ ತುಂಬ ಏನಂತಾರೆ ಕೆಳಮಟ್ಟದಲ್ಲಿದೆ ಸೊಸೈಟಿಯಲ್ಲಿ ಲವ್ ಅನ್ನೋದು. ಸೊ ಆ್ಯಸ್ ಯು ಆರ್ ಟಾಕಿಂಗ್ ಆನ್ ದಿಸ್ ಕಾನ್ಸೆಪ್ಟ್ ಅಲ್ವಾ, ಹೌ ಡು ಯು ಡಿಫೈನ್ ಲೈಕ್ ಮಾಡರ್ನ್ ಲವ್ ವರ್ಸಸ್ ಸೋಲ್ಫುಲ್ ಲವ್? ಸಿ, ಮಾಡರ್ನ್ ಲವ್, ಸೋಲ್ಫುಲ್ ಲವ್, ನನ್ನ ಪ್ರಕಾರ ಹೇಳೋದಾದರೆ ದರ್ ಇಸ್ ನಥಿಂಗ್ ಕಾಲ್ಡ್ ಎಸ್ ಮಾಡರ್ನ್ ಲವ್, ಸೋಲ್ಫುಲ್ ಲವ್ ಅಂತ ಆ್ಯಕ್ಚುಲಿ ಇಲ್ಲವೇ ಇಲ್ಲ. ಲವ್ ರಿಮೇನ್ಸ್ ಸೇಮ್ ಆಲ್ವೇಸ್. ಹೊಸದಾಗಿ ಏನು ಪ್ರೀತಿಗೆ ನಾವೇನು ಆ್ಯಡ್ ಮಾಡೋಕ್ಕಾಗುತ್ತೆ? ವಿ ಆರ್ ಆಲ್ ಜಸ್ಟ್ ಎಕ್ಸ್ಪೀರಿಯನ್ಸಿಂಗ್ ದ ಲವ್ ವಿಚ್ ಇಸ್ ಕ್ರಿಯೇಟೆಡ್ ಬೈ ದ ಗಾಡ್. ಪ್ರೀತಿ ಆಲ್ರೆಡಿ ಇದೆ, ಅದನ್ನು ನಾವು ಎಕ್ಸ್ಪೀರಿಯನ್ಸ್ ಮಾಡಬೇಕು. ಓಕೆ, ಅದನ್ನು ಸೋಲ್ಫುಲ್ಲಾಗಿ ನಾನು ಎಕ್ಸ್ಪೀರಿಯನ್ಸ್ ಮಾಡ್ತೀನಿ, ಮಾಡರ್ನಾಗಿ ಎಕ್ಸ್ಪೀರಿಯನ್ಸ್ ಮಾಡ್ತೀನಿ ಅಂದರೆ ಹುಚ್ಚುತನ ಆಗಿಬಿಡುತ್ತೆ ಅದು. ಓಕೆ, ಆ್ಯಂಡ್ ಹಂಗೂ ಆನ್ಸರ್ ಮಾಡಬೇಕು ಅಂದರೆ ಮಾಡರ್ನ್ ಲವ್ ಇಸ್ ಆಲ್ ಅಬೌಟ್ ವ್ಯಾಲಿಡೇಷನ್. ಓಕೆ, ಸೊ ಓಕೆ, ಇವರು ಏನೋ ನನಗೆ ಮಾಡ್ತಿದ್ದಾರೆ, ಇವ್ರು ಖುಷಿ ಆದ್ರಾ, ಅವ್ರು ಖುಷಿ ಆದರೂ ಅನ್ನೋದಕ್ಕಾಗಿ ಪ್ರೀತಿಸೋದಲ್ಲ. ಪ್ರೀತಿ ಖುಷಿ ಕಂಡುಕೊಳ್ಬೇಕು, ನಾವು ಕಂಡುಕೊಳ್ಬೇಕು, ಖುಷಿಯಾಗಿರಿಸ್ಬೇಕು ಅನ್ನೋದು ಓಕೆ. ಬಟ್ ನಾನು ಖುಷಿಯಾಗಿ ಕೊಟ್ಟೂ ಕೂಡ ಯಾರು ರೆಸ್ಪಾಂಡ್ ಮಾಡಿದೆ, ನಾವು ಅಂದ್ಕೊಳ್ತೀವಿ ದಟ್ ಓಕೆ ಅವ್ರು ವ್ಯಾಲಿಡೇಟ್ ಮಾಡಿಲ್ಲ ಇದನ್ನು, ಸೊ ದಟ್ ಇದು ಪ್ರೀತಿ ಅಲ್ಲ, ಇದು ಪ್ರೀತಿನೇ. ಬರಬಾರ್ದು ವ್ಯಾಲಿಡೇಷನ್, ಅನಾವಶ್ಯಕ ಪ್ರೀತಿಲಿ. ಇಟ್ಸ್ ಲೈಕ್ ಒಂದ್ಸತಿ ಇಫ್ ಯು ಅಪ್ರೂವಲ್ ಸಿಕ್ಕಿದೆ ಪ್ರೀತಿಗೆ ಅನ್ನೋದಾದರೆ ಒಬ್ಬ ವ್ಯಕ್ತಿಯಿಂದ ಅನುಭವಿಸಿ ಪ್ರೀತಿನ. ಅವರಿಂದ ಏನೂ ಕೂಡ ಓಕೆ ಇವ್ರು ಮತ್ತೆ ಮತ್ತೆ ಹೇಳಲೇಬೇಕು, ಅಥವಾ ಇದು ನೀನು ಸರಿ ಮಾಡ್ತಾಯಿದ್ಯಾ, ನಿನ್ನ ಪ್ರೀತಿ ಸರಿ ಇದೆ ಅಂತ ವ್ಯಾಲಿಡೇಷನ್ ಯಾಕೆ ವೆಯ್ಟ್ ಮಾಡ್ತಿರ್ತೀರ? ಡು ನಾಟ್ ವೆಯ್ಟ್ ಫಾರ್ ದಟ್ ವ್ಯಾಲಿಡೇಷನ್ ಇನ್ ಎನಿ ರಿಲೇಷನ್ಶಿಪ್. ಬೇಡ, ಕೊಟ್ಟರೆ ಗುಡ್. ನೀವೇ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಅದನ್ನು ಹಾಳು ಮಾಡ್ಕೊಳ್ತಿದ್ದೀರ. ಓಕೆ, ಸೋಲ್ಫುಲ್ ಲವ್ ಅಂದ್ರೂ ಕೂಡ ಅಷ್ಟೇ. ಹೌ ಬ್ಯೂಟಿಫುಲ್ ಯು ಕ್ಯಾನ್ ಡಿಫೈನ್ ಲವ್, ಪ್ರೀತಿ. ಸೊ ಇಟ್ ಇಸ್ ಎವ್ರಿವೇರ್. ನಂಗೆ ಪ್ರೀತಿ ಅಂದ್ರೆ ಲುಕ್ ಅಟ್ ಮೈ ಫೇಸ್, ಎಷ್ಟು ಖುಷಿ ಆಗಿದೆ. ದಟ್ಸ್ ಹೌ ಇಟ್ ಇಸ್ ಬ್ಯೂಟಿಫುಲ್. ಇಟ್ ಇಸ್ ಎವ್ರಿವೇರ್. ಇಟ್ ನಾಟ್ ಇನ್ ಸಂಬಡಿ. ರೈಟ್.
ಇಟ್ಸ್ ನಾಟ್ ಇನ್ ಮೈ ಪೇರೆಂಟ್ಸ್, ನಾಟ್ ಇನ್ ಮೈ ಸ್ಪೌಸ್, ಇಟ್ಸ್ ನಾಟ್ ಇನ್ ಪರ್ಟಿಕ್ಯುಲರ್ಲಿ ಇಂಥವ್ರ ಹತ್ರನೇ ಇದೆ ಅಂತಲ್ಲ, ಫ್ರೆಂಡ್ಸ್ ಹತ್ರ ಇದೆ ಅಂತಲ್ಲ, ಇಟ್ಸ್ ಎವ್ರಿವೇರ್. ಅಪ್ಪ ಅಮ್ಮನಿಂದ ಸಿಗ್ತಿದ್ಯಾ, ಅದು ಸಪ್ರೇಟ್, ಅದು ಅನುಭವಿಸು. ಗಂಡ ಹೆಂಡತಿಯಿಂದ ಸಿಗ್ತಿದೆ, ಅದನ್ನು ಅನುಭವಿಸು. ಫ್ರೆಂಡ್ಸಿಂದ ಸಿಗ್ತಿದ್ಯಾ, ಅನುಭವಿಸು. ಎವ್ರಿಬಡಿ ಹ್ಯಾಸ್ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಟುವರ್ಡ್ಸ್ ಲವ್. ಅವ್ರು ಕೊಡೋ ರೀತಿನೇ ಬೇರೆ ಪ್ರೀತಿನ. ಈಗ ನೀವು ನನ್ನನ್ನು ಪ್ರೀತಿಸಿದ್ರೂ ಕೂಡ ನಿಮ್ಮದು ಡಿಫ್ರೆಂಟ್ ವೇಲಿರುತ್ತೆ. ನಿಮ್ಮ ಕೈಂಡ್ ಆಫ್ ಪ್ರೀತಿ ಇಸ್ ಗೌರವ, ರೆಸ್ಪೆಕ್ಟಿಂಗ್, ಓಕೆ, ಆ ಥರ ಇರುತ್ತೆ. ಇನ್ನೊಬ್ರದ್ದೇನೋ ಚೇಡ್ಸೋದಾಗಿರ್ಬೋದು. ನನ್ನ ತಮ್ಮ ನಾನು ಏನಾದರೂ ಇದು ಮಾಡ್ತೀನಿ, ದಟ್ ಈಸ್ ಗುಡ್. ಬಟ್ ಅದನ್ನು ಅಕ್ಸೆಪ್ಟ್ ಮಾಡ್ಕೋ, ಖುಷಿ ಪಡು ದಟ್ ದೇ ಆರ್ ದೇರ್. ಪ್ರೀತಿಸೋಕಿದ್ದಾರೆ ನಮ್ಮನ್ನು. ಯಾವುದೋ ಒಬ್ಬ ವ್ಯಕ್ತಿಯಿಂದ ವ್ಯಾಲಿಡೇಷನ್ ಪಡ್ಕೊಳ್ಳೋಕ್ಕೋಸ್ಕರ ಮಿಕ್ಕಿದೆಲ್ಲ ಪ್ರೀತಿನೂ ಕೂಡ ನೀ ಇಗ್ನೋರ್ ಮಾಡ್ತಿದ್ಯಾ. ರಿಮೆಂಬರ್, ಅಂಥವ್ರಿಗೆ ಪ್ರೀತಿನೇ ಸಿಕ್ಕಲ್ಲ. ಒನ್ಸ್ ಯು ಸ್ಟಾರ್ಟ್ ಅಕ್ಸೆಪ್ಟಿಂಗ್ ಆಲ್ ದೀಸ್ ಲವ್ ಅಲ್ವಾ, ನೀ ಯಾವ ವ್ಯಾಲಿಡೇಷನ್ ಬೇಕು ಅಂತಿದ್ದೋ ಆ ಪ್ರೀತಿನೇ ನಿನಗೆ ತುಂಬ ಚಿಕ್ಕದು ಅನ್ನಿಸ್ಬಿಡುತ್ತೆ. ಸೋ ಮಚ್ ಟ್ರೂ. ಇದನ್ನು ಅರ್ಥ ನೀಟಾಗಿ ಕೂತ್ಕೊಂಡು ಏನಂತಾರೆ ಅರ್ಥ ಮಾಡ್ಕೊಳ್ಬೇಕು, ಕಲಿಬೇಕು ಎಲ್ಲರೂ ಕೂಡ. ಇಟ್ಸ್ ಆಲ್ ಅಬೌಟ್ ದಿಸ್ ಅಷ್ಟೇ, ಸಿಂಪಲ್. ವೆನ್ ಲವ್ ಇಸ್ ಎವ್ರಿವೇರ್, ಬಾಚ್ಕೋ. ನೀನು ಏನು ಎಲ್ಲಿ ಹುಡುಕ್ತಿದ್ಯಾ ಹೋಗ್ಬಿಟ್ಟು ಪ್ರೀತಿನ. ಇಟ್ಸ್ ಎವ್ರಿವೇರ್, ಇಟ್ಸ್ ಪ್ಯೂರ್ ಆಲ್ವೇಸ್. ಲವಲ್ಲಿ ವ್ಯಕ್ತಿ ತಪ್ಪಾಗಿರ್ಬೋದು, ಪ್ರೀತಿ ತಪ್ಪಾಗಿರಲ್ಲ. ಅಥವಾ ಒಬ್ಬ ವ್ಯಕ್ತಿಯಿಂದ ಪ್ರೀತಿ ನಿಂಗೆ ತಪ್ಪಾಗಿ ಸಿಗ್ತಿದೆ ಅನ್ನೋದಾದರೆ ಆ ವ್ಯಕ್ತಿ ನಿನ್ನನ್ನು ಪ್ರೀತಿಸ್ತಾನೆ ಇಲ್ಲ. ಬಿಕಾಸ್ ಪ್ರೀತಿ ಯಾರ ಹತ್ರನೂ ತಪ್ಪಾಗಿ ಹೋಗೋದಿಲ್ಲ. ಅದನ್ನ ತಲುಪಿದ್ಯಾ ಕರೆಕ್ಟಾಗೇ ಇರುತ್ತೆ. ಅದನ್ನ ಹತ್ರ ತಲುಪಿಲ್ಲ, ಸಿಗ್ತಿಲ್ಲ ನನಗೆ ಪ್ರೀತಿ ಅನ್ನೋದಾದರೆ ಅಲ್ಲಿ ಪ್ರೀತಿ ಇಲ್ಲ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಅಂದರೆ ನಾವು ಯಾರಿಂದ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವೋ ಅವ್ರ ಕಡೆಯಿಂದ. ಡೋಂಟ್ ಎಕ್ಸ್ಪೆಕ್ಟ್. ಭಿಕ್ಷೆ ಬೇಡಬೇಡಿ. ಡೋಂಟ್ ಬೆಗ್ ಮಾಡಿದರೆ ಏನೂ ಕೂಡ ಸಿಗೋದಿಲ್ಲ. ಓಕೆ, ಈವನ್ ದೇವ್ರನ್ನ ಕೇಳಬೇಕಾದ್ರೂ ಕೂಡ ದೇವರು ಕೇಳು ಅಂತಾನೆ, ಭಿಕ್ಷೆ ಬೇಡು ಅನ್ನೋದಿಲ್ಲ. ಡೋಂಟ್ ನಾಟ್ ಬೆಗ್ ಎನಿಬಡಿ, ನಾಟ್ ಇವನ್ ಗಾಡ್. ಕೇಳ್ಕೊ, ದೇವ್ರ ನನಗೆ ಇದು ಬೇಕು ಅಷ್ಟೇ, ಅವ್ನು ಕೊಡ್ತಾನೆ. ಬಂದಿಲ್ವಾ, ಅದು ನಿಂಗೆ ಸರಿ ಇಲ್ಲ, ಸಿಂಪಲ್. ಸರಿ ಇದ್ರೆ ಅವ್ನು ಕೊಡ್ತಾನೆ. ಬಿಕಾಸ್ ಹಿ ನೋಸ್ ವಾಟ್ ಯು ವಾಂಟ್. ಈಗ ರಿಲೇಷನ್ಶಿಪ್ಪಲ್ಲಿ ಅಷ್ಟೇ ಎಷ್ಟೊಂದು ಜನ ಮದುವೆ ಆಗಿರ್ತಾರೆ ಆ್ಯಂಡ್ ಎವ್ರಿಬಡಿ ಸೇಸ್ ದಟ್ ಸ್ವರ್ಗದಲ್ಲಿ ನಿಶ್ಚಯ ಆಗಿತ್ತು ಅಂತ. ನೋಡಿದ್ರೆ ಇನ್ನೊಂದು ತಿಂಗಳಿಗೆ ಡಿವೋರ್ಸ್ ಅಂತ ಓಡಾಡ್ತಿರ್ತಾರೆ. ವಾಯ್, ಅಲ್ಲಿ ನಿಶ್ಚಯ ಆಗಿತ್ತು, ಬದುಕ್ತಿರೋದು ನೀವು ಅಲ್ವಾ. ನಿಶ್ಚಯ ಮಾಡಿದ ತಕ್ಷಣ ಎವ್ರಿಥಿಂಗ್ ಎಲ್ಲನೂ ಪರ್ಫೆಕ್ಟಾಗಿ ಆಗಬೇಕು ಅಂತಲ್ಲ, ಪರ್ಫೆಕ್ಟಾಗಿ ಮಾಡ್ಕೋಬೇಕಾಗಿರೋದು ನಾವು. ಆ್ಯಂಡ್ ವಿ ಶುಡ್ ಅಂಡರ್ಸ್ಟ್ಯಾಂಡ್ ದಟ್ ನೋ ರಿಲೇಷನ್ಶಿಪ್ ವಿಲ್ ಬಿ ಪರ್ಫೆಕ್ಟ್. ಎಲ್ಲರಿಗೂ ಅವರದೇ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ. ಆ್ಯಂಡ್ ಇನ್ಸ್ಟಾಗ್ರಾಮ್ ಓಪನ್ ಮಾಡ್ತೀರಾ, ಫೇಸ್ಬುಕ್ ಓಪನ್ ಮಾಡ್ತೀರಾ, ಯೂಟ್ಯೂಬ್ ಓಪನ್ ಮಾಡ್ತೀರಾ, ದೆಲ್ ಶೋ ಯು ದಟ್ ನಾವು ಹಿಂಗೆ ಇದ್ದೀವಿ ಲೈಫ್ ಟೈಮ್ ಫುಲ್ ಅನ್ನೋ ರೀತಿ ತುಂಬ ಚೆನ್ನಾಗಿ ತೋರಿಸ್ಕೊಳ್ತಿರ್ತಾರೆ. ಇಟ್ಸ್ ನಾಟ್ ಲೈಫ್. ಅವ್ರಿಗಿರುತ್ತೆ, ಅವ್ರ ಖುಷಿನ ಮಾತ್ರ ತೋರಿಸ್ತಿರ್ತಾರೆ. ಆ್ಯಂಡ್ ವಾಟ್ ಡು ಯು ಎಕ್ಸ್ಪೆಕ್ಟ್ ವಿತ್ ಯೋರ್ ಆಪೋಸಿಟ್ ಪರ್ಸನ್? ಹಾಗೇನೇ ಇರ್ಬೇಕು ನಾವು ಕೂಡ. ಅಟ್ ದ ಸೇಮ್ ಟೈಮ್ ಈಗೋ ಹಿಟ್ಸ್ ಅ ಲಾಟ್ ಇನ್ ಎನಿ ರಿಲೇಷನ್ಶಿಪ್ ಅಲ್ವಾ. ಅಂದರೆ ನಾನು ಏನು ಮಾಡಬೇಕು, ನಾನು ಈ ರಿಲೇಷನ್ಶಿಪ್ಪಿಗೆ ಏನು ಕೊಡಬೇಕು ಅನ್ನೋದಕ್ಕಿಂತ ಜಾಸ್ತಿಯಾಗಿ ಅವ್ರೇನು ಮಾಡ್ತಿಲ್ಲ, ಅವ್ರೇನು ಕೊಡ್ತಿಲ್ಲ, ಅವ್ರು ಆ ಥರ ಮಾಡ್ತಿಲ್ಲ, ಅವ್ರು ಈ ಥರ ಮಾಡ್ತಾ ಇಲ್ಲ ಅನ್ನೋದನ್ನೇ ಜಾಸ್ತಿ ಐಡೆಂಟಿಫೈ ಮಾಡ್ತೀವಿ, ಅದನ್ನು ಪಾಯಿಂಟ್ ಔಟ್ ಮಾಡ್ತೀವಿ ಅನ್ಸುತ್ತೆ. ಅದು ನೀವು ಐಡೆಂಟಿಫೈ ಮಾಡ್ತೀರಾ ಅಂತಂದಾಗ ನಿಮ್ಗೆ ಅಲ್ಲೇ ಅರ್ಥ ಆಗಿರುತ್ತೆ ದಟ್ ಇದು ನಂಗೆ ಸರಿ ಇಲ್ಲ. ಕಮೌಟ್. ಯಾಕೆ ಅಲ್ಲೇ ಟೈಮ್ ವೇಸ್ಟ್ ಮಾಡ್ತಿದ್ದೀರಾ ನೀವು? ಆ್ಯಂಡ್ ಎಸ್ಪೆಷಲಿ ಪೇರೆಂಟ್ಸನ್ನು ಕೂಡ ಇದು ಅರ್ಥ ಮಾಡ್ಕೊಳ್ಬೇಕು ದಟ್ ಮದುವೆಗೆ ಯಾರನ್ನ ಹುಡುಕ್ತಾರೆ, ಮದುವೆ ಎಲ್ಲ ಚೆನ್ನಾಗಿ ಆಗುತ್ತೆ ಆ್ಯಂಡ್ ಹೇಳ್ತಾರೆ ದಟ್ ಎಲ್ಲ ನೀಟಾಗಿ ಹಿಂದೆ ಮುಂದೆ ಎಲ್ಲ ವಿಚಾರಿಸಿ ಮದುವೆ ಮಾಡಿದ್ದೀವಿ ಅಂತ. ಹಿಂದೆ ಮುಂದೆ ವಿಚಾರಿಸಿದ್ರಿ, ಬಟ್ ನೀವು ನೋಡಲಿಲ್ಲ ಅಲ್ಲ, ಬದುಕಿಲ್ಲ ಅಲ್ಲ ಹುಡುಗನ ಜೊತೆ, ಹುಡುಗಿ ಜೊತೆ ಹೇಗೆ ಅಂತ. ದಿಸ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಬಿಕಾಸ್ ನಾನು ತುಂಬ ನೋಡಿದ್ದೀನಿ, ಅಪ್ಪ ಅಮ್ಮ ನೋಡಿದವ್ರನ್ನೇ ನಾನು ಮದುವೆ ಆಗ್ತೀನಿ. ಗುಡ್, ಅರ್ಥ ಮಾಡ್ಕೊಳ್ಳಿ, ಸ್ವಲ್ಪ ಟೈಮ್ ತೊಗೊಳ್ಳಿ. ಓಕೆ. ಆ್ಯಂಡ್ ಪೇರೆಂಟ್ಸು ಕೂಡ ಏನು ಅಂದ್ಕೊಳ್ತಾರೆ, ಓಕೆ ನಾವು ಹುಡುಕಿದ್ದ ಹುಡುಗನ ಜೊತೆನೇ ಈಗ ಚೆನ್ನಾಗಿರ್ತಾಳೆ ಅಥವಾ ಹುಡುಗಿ ಜೊತೆನೇ ಇವನು ಚೆನ್ನಾಗಿರ್ತಾನೆ ಅನ್ನೋದು ಇರುತ್ತೆ. ತಪ್ಪಲ್ಲ. ಓಕೆ, ಬಿಕಾಸ್ ಅವ್ರು ನೋಡಿರ್ತಾರೆ ಅವ್ರ ಮಕ್ಕಳು ಹೇಗೆ ಅಂತ ಅಂದ್ಬಿಟ್ಟು ಕೇಳಿರ್ತಾರೆ. ಬಟ್ ಎಲ್ಲನೂ ಕೂಡ ಸರಿ ಇರೋದಿಲ್ಲ. ಸೊ ವೆನ್ ಇಟ್ಸ್ ಅ ಟೈಮ್ ಟು ಕಮ್ ಔಟ್ ಆಫ್ ದಟ್ ರಿಲೇಷನ್ಶಿಪ್ ಆಲ್ಸೋ ಪೇರೆಂಟ್ಸ್ ಶುಡ್ ರೆಸ್ಪೆಕ್ಟ್ ಇಟ್. ಆರ್ ಇಫ್ ಸಂಬಡಿ ವಾಂಟ್ಸ್ ಟು ಗೆಟ್ ಇನ್ ಟು ದಟ್ ರಿಲೇಷನ್ಶಿಪ್, ಕೂತ್ಕೊಂಡು ಮಾತಾಡಿಸಿ, ಸರಿನಾ, ಏನು ವ್ಯತ್ಯಾಸಗಳಾಗ್ತಿದೆ, ಹೇಗೆ ನನ್ನ ಮಕ್ಕಳು ಈ ವ್ಯಕ್ತಿ ಜೊತೆ ಡಿಫ್ರೆನ್ಸ್ನ ಚೇಂಜ್ ಮಾಡ್ಕೊಳ್ಬೋದು, ಏನು ಸರಿ ಮಾಡ್ಕೊಳ್ಬೋದು ಈ ರಿಲೇಷನ್ಶಿಪ್ಪಲ್ಲಿ, ಅರ್ಥ ಮಾಡ್ಕೊಳ್ಳಿ. ಹೋಗ್ತಾ ಹೋಗ್ತಾ ಹಂಗೆ ಆಗುತ್ತೆ ಸೀರಿಯಸ್ಲಿ. ಬಿಕಾಸ್ ಇವಾಗೇನು ಜನ್ರೇಷನ್ಸ್ ಎಲ್ಲ ಇದ್ದಾರೋ ಮಕ್ಕಳೆಲ್ಲನೂ ಕೂಡ ದೆಲ್ ಬಿನ್ ಎ ಡಿಫ್ರೆಂಟ್ ಮೈಂಡ್ಸೆಟ್. ಎಲ್ಲರೂ ಇದು ಕ್ಯಾರಿ ಮಾಡೋದಿಲ್ಲ, ಜಾತಿ ಧರ್ಮ, ಐ ಡೋಂಟ್ ಥಿಂಕ್ ಸೊ ಇದೆಲ್ಲ ಕ್ಯಾರಿ ಆಗುತ್ತೆ ಅಂದ್ಬಿಟ್ಟು. ಮೋಸ್ಟ್ ಪವರ್ಫುಲ್ ಪೀಪಲ್ ಇವಾಗ ಅಂದರೆ ಈಗಿನ ಜನ್ರೇಷನ್ ಅವರೇ.
ಇವಾಗ ಯಾರು ಬರ್ತಿರ್ತಾರೆ ಜನ್ಸಿ ಎಲ್ಲರೂ ಕೂಡ ಜನ ಅಲ್ವಾ, ಎಲ್ಲರೂ ಕೂಡ ದೇ ವಿಲ್ ಬಿಕಮ್ ದ ಮೋಸ್ಟ್ ಪವರ್ಫುಲ್ ಪೀಪಲ್ ಇಫ್ ದೇ ನೋ ಅಬೌಟ್ ದೀಸ್ ಕೈಂಡ್ ಆಫ್ ಎನರ್ಜೀಸ್. ಬಿಕಾಸ್ ನಮಗೆ ಯಾರೂ ಹೇಳ್ಕೊಡ್ಲಿಲ್ಲ, ನಮ್ಮ ಅಪ್ಪ ಅಮ್ಮಂಗೆ ಯಾರೂ ಕೂಡ ಹೇಳ್ಕೊಡ್ಲಿಲ್ಲ, ಅಜ್ಜಿ ತಾತಂಗೂ ಕೂಡ ಯಾರೂ ಹೇಳ್ಕೊಡ್ಲಿಲ್ಲ. ಸೊ ಇಟ್ ಕೇಮ್ ಆ್ಯಸ್ ಎಫ್ ಹಂಗೆ ಬಂತು. ಬಟ್ ಇವಾಗ ನಾಲೆಡ್ಜ್ ಎಲ್ಲ ಕಡೆ ಇರೋದ್ರಿಂದ ಪೀಪಲ್ ವಿಲ್ ಡೆಫಿನೆಟ್ಲಿ ಏನಂತಾರೆ ಸಬ್ಕಾನ್ಷಿಯಸ್ಲಿನೇ ಹರಡ್ಬಿಡುತ್ತೆ ಪವರ್ಫುಲ್ ಎನರ್ಜೀಸ್ಗಳು, ಆ್ಯಂಡ್ ಡೆಫಿನೆಟ್ಲಿ ಯೂಸ್ ಮಾಡ್ಕೊಳ್ತಾರೆ ನನ್ನ ಪ್ರಕಾರ. ಸೊ ನಾವು ಗೈಡ್ ಮಾಡಬೇಕಾಗಿರೋದನ್ನು ಕೂಡ ಈಗಿನ ಜನ್ರೇಷನ್ ಚೆನ್ನಾಗಿ ಆಗಲಿ, ಆ್ಯಂಡ್ ಪಾಸಿಟಿವ್ ಆಗಿದ್ದಷ್ಟು ರಿಲೇಷನ್ಶಿಪ್ ಕೂಡ ವರ್ಕ್ ಆಗುತ್ತೆ. ಬಿಕಾಸ್ ಅರ್ಧಕ್ಕರ್ಧ ಅವ್ರ ಲೈಫ್ ರಿಲೇಷನ್ಶಿಪ್ಪಲ್ಲೇ ಹಾಳಾಗ್ಬಿಟ್ಟಿರುತ್ತೆ. ಎಜುಕೇಷನ್ ಹಾಳು ಮಾಡ್ಕೊಳ್ತಾರೆ, ಕೆಲಸ ಹಾಳು ಮಾಡ್ಕೊಳ್ತಾರೆ, ಬದುಕನ್ನೇ ಹಾಳು ಮಾಡ್ಕೊಳ್ತಾರೆ, ಜಸ್ಟ್ ಬಿಕಾಸ್ ಆಫ್ ಅನ್ವಾಂಟೆಡ್ ಆರ್ ನೆಗೆಟಿವ್ ಕೈಂಡ್ ಆಫ್ ಅ ರಿಲೇಷನ್ಶಿಪ್, ಟಾಕ್ಸಿಕ್. ಹಂಗಾಗಬಾರ್ದು. ಸೊ ಯಾವಾಗ ನಾವು ಸ್ವಲ್ಪ ಗಮನ ಹರಿಸಿ ನಂಗೆ ಸರಿ ಇಲ್ಲ ಅಂತಿದ್ದಂಗೆ ಆಚೆ ಬನ್ನಿ. ಎಲ್ಲರೂ ಹೇಳೋ ಪ್ರಶ್ನೆ ಏನೋ ಮಾತು, ಹುಡುಗರು ಅಥವಾ ಹುಡುಗಿರು ಅವಳು ನಾನು ಬಿಟ್ಟೋದ್ಲು, ಆದರೆ ಅವಳಷ್ಟು ನನ್ನ ಯಾರೂ ಚೆನ್ನಾಗಿ ನೋಡ್ಕೋತಿರ್ಲಿಲ್ಲ, ಅವಳ ಜೊತೆ ಇದ್ದರೆ ನಾನು ಇನ್ನೂ ತುಂಬ ಚೆನ್ನಾಗಿರ್ತಿದ್ದೆ. ಗುರು ಇಷ್ಟೊತ್ತು ನೀನು ಅವಳ ಜೊತೆನೇ ಇದ್ದಿದ್ದು, ಯಾಕೇನು ಬದಲಾಗಲಿಲ್ಲ? ಅವಳ ಜೊತೆ ಇದ್ರೇ ನಾನು ಚೆನ್ನಾಗಿರ್ತೀನಿ. ಚೆನ್ನಾಗಿದ್ದ ಇಲ್ಲ ಬ್ರೋ, ಚೆನ್ನಾಗಿರಲಿಲ್ಲ. ಮತ್ತು ಯಾಕೆ ಇನ್ನು ಮುಂದೆ ಅದನ್ನು ಚೆನ್ನಾಗಿರ್ತೀನಿ ಅಂತ ಅಂದ್ಕೊಳ್ತಿದ್ಯಾ? ಇಲ್ಲ, ಅದು ಹಂಗೆ ಅನಿಸುತ್ತೆ ನನಗೆ. ಅದು ನೀನು ಅನ್ಕೋತಿರೋದು. ದೇ ಆರ್ ನಾಟ್ ಗಿವಿಂಗ್ ದಟ್ ಎನರ್ಜಿ. ನೀನು ಅನ್ಕೋತಿರೋದು, ನಿನಗೆ ಬೇರೆ ದಾರಿ ಇಲ್ಲ. ಈಗ ನಿನಗೆ ಅವ್ರನ್ನ ಬಿಟ್ಕೊಡೋಕ್ಕೆ ರೀಸನ್ ಇಲ್ಲ. ದಟ್ ಈಸ್ ವೈ ಯು ಆರ್ ಫೈಂಡಿಂಗ್ ರೀಸನ್ಸ್ ಅಷ್ಟೇ. ಆ ರೀಸನ್ನ ಸ್ಟಾಪ್ ಮಾಡಿ. ಓಕೆ, ಅವ್ರು ಬೇಕು 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 ಅನ್ನೋದಕ್ಕೆ ರೀಸನ್ಸ್ಗಳನ್ನ ಸ್ಟಾಪ್ ಮಾಡಿ. ಅವ್ರು ಇದ್ದರೆ ಚೆನ್ನಾಗಿತ್ತು, ಹಿಂಗೆ ನೋಡ್ಕೋತಿದ್ರು, ಹಂಗೆ ನೋಡ್ಕೋತಿದ್ವಿ, ನಾನು ಹಿಂಗೆ ನೋಡ್ಕೋತಿದ್ದೆ, ಇಷ್ಟೆಲ್ಲ ಚೆನ್ನಾಗಿರ್ತಿದ್ವಿ, ಹೋದ್ರೂ ತಾನೇ ಬಿಟ್ಟಾಕಿ. ಯಾಕೆ ಅದ್ರ ಬಗ್ಗೆ ಪದೇ ಪದೇ ಮಾತಾಡ್ತೀರಾ? ಪಾಪ ನೀವು ಪದೇ ಪದೇ ಮಾತಾಡಿದಷ್ಟು ಯಾವುದೋ ಒಂದು ಒಳ್ಳೇದು ಬರ್ತಾ ಇರುತ್ತೆ, ಅದನ್ನು ಕೂಡ ನೀವು ದೂರದಿಂದನೇ ತಿಳಿದಂಗೆ ಆಗ್ಬಿಡೋದು. That's true. As we are talking on like toxic relationship and all, so would you like to highlight 3 red flags in any relationship? ಯಾವುದೇ ರಿಲೇಷನ್ಶಿಪ್ ನೋಡಿ, ಅವ್ರು ಏನಾದರೂ ಬ್ರೇಕಪ್ ಆಗಿರ್ತಾರೆ ಅಂದರೆ ಒನ್ ಪರ್ಸನ್ ವಿಲ್ ಬಿ ಲೈಕ್ ತುಂಬ ವೀಕ್ ಇರ್ತಾರೆ, ಬೆಗ್ ಮಾಡ್ತಿರ್ತಾರೆ ಪ್ರೀತಿಗೆ. ಸೊ ಇಫ್ ಸಂಬಡಿ ಈಸ್ ಬೆಗ್ಗಿಂಗ್ ಫಾರ್ ಯೋರ್ ಲವ್, ತುಂಬ ಟೈಮ್ ಕೊಡಬೇಕು ಅಂತ ಹೇಳ್ತಾರೆ, ದಟ್ಸ್ ದ ಬಿಗ್ಗೆಸ್ಟ್ ರೆಡ್ ಫ್ಲಾಗ್. ಟೈಮ್ ಕೊಡೋದು ಉತ್ತಮ, ಟೈಮ್ ಕೊಡೋದು ನಿಜವಾಗ್ಲೂ ಉತ್ತಮನೇ. ಕೊಡಿ, ಸಮಯನ ಕಳೀರಿ ಜೊತೆಯಲ್ಲಿ. ದಟ್ ಡಸಂಟ್ ಮೀನ್ ದಟ್ ಯಾವಾಗಲೂ ನಿಮ್ಮ ಜೊತೆನೇ ಇರಬೇಕು ಅಥವಾ ಅನುಮಾನ ಪಡೋದಾಗಿರ್ಬೋದು. ಒಂದು ಸರಿ ಏನಂತಾರೆ, ನಮ್ಮಮ್ಮನೂ ಕೂಡ ಹೇಳ್ತಿರ್ತಾರೆ ಇದನ್ನು, ಯಾವುದಾದ್ರೂ ಒಂದು ಹೆಣ್ಮಗು ಕುಡಿಯೋರ್ನು ಕೂಡ ಮದುವೆ ಆಗಿಬಿಡ್ಬೋದು, ಅಂದರೆ ಯಾವತ್ತೂ ಅನುಮಾನ ಪಡೋರನ್ನ ಮದುವೆ ಆಗಬಾರ್ದು ಅನ್ನೋದು. ಒಂದು ಸರಿ ಬಂತ, ಪ್ಲೀಸ್ ಕಮ್ ಔಟ್ ಆಫ್ ಇಟ್. ಅದು ಹುಡುಗಂಗೆ ಬಂದಿರಲಿ, ಹುಡುಗಿಗೆ ಬಂದಿರಲಿ, ಅದು ಇಬ್ಬರಲ್ಲಿ ಒಬ್ರಿಗೆ ಬಂದಿದ್ರು ಸರಿ, ಆಕೆಗೆ ಬಂದಿರಲಿ ಅನುಮಾನ, ಇಲ್ಲ ನನಗೆ ಆಕೆ ಮೇಲೆ ಅನುಮಾನ ಬಂತು ಅಂದರೆ ನಾನೇ ಅದರಿಂದ ಆಚೆ ಬರಬೇಕು. ಬಿಕಾಸ್ ಅದು ಅನುಮಾನ ಒಂದು ಸತಿ ಬಂದ್ರೂ ಕೂಡ ವಿಲ್ ಕೀಪ್ ಆನ್ ಕ್ಯಾರಿಂಗ್ ಅಗೇನ್ ಆ್ಯಂಡ್ ಅಗೇನ್, ಅದು ಬರ್ತಾನೆ ಇರುತ್ತೆ, ಅಪಿಯರ್ ಆಗ್ತಾನೆ ಇರುತ್ತೆ. ಸೊ ಇದನ್ನು ನಾವು ಗಮನಿಸಬೇಕು. ಅನುಮಾನ ಇದ್ದರೆ ದಯವಿಟ್ಟು ಆಚೆ ಬನ್ನಿ. ದಟ್ಸ್ ಅ ಬಿಗ್ಗೆಸ್ಟ್ ರೆಡ್ ಫ್ಲಾಗ್. ಆ್ಯಂಡ್ ಅನದರ್ ಥಿಂಗ್ ಇಸ್ ಹೂ ಡಸಂಟ್ ನೋ ಟು ಲವ್ ದೆಮ್ಸೆಲ್ಫ್. ಗೊತ್ತಿಲ್ಲ, ಹೂ ಡಸಂಟ್ ನೋ ಟು ಟೇಕ್ ಕೇರ್ ಆಫ್ ದೆಮ್ಸೆಲ್ಫ್. ಆಚೆ ಬನ್ನಿ. ಇನಿಷಿಯಲಿ ಚೆನ್ನಾಗಿರುತ್ತೆ, ಒಬ್ರಿಗೆ ನಾವು ಕೇರ್ ಮಾಡೋದು, ಒಬ್ರಿಗೆ ಏನೇನು ಬೇಕು ನೋಡ್ಕೊಳ್ಳೋದು, ಎವ್ರಿಥಿಂಗ್ ಇಟ್ಸ್ ಪರ್ಫೆಕ್ಟ್ ಇನಿಷಿಯಲಿ. ಆಮೇಲೆ ಏನಾಗ್ತಾ ಹೋಗುತ್ತೆ, ಇಲ್ಲಿ ಇಬ್ಬರು ಇದ್ದಾರೆ, ಒಬ್ಬರಲ್ಲ. ನೀನು ನೋಡ್ಕೊಳ್ಬೇಕು, ಅವ್ರನ್ನೂ ನೀನು ನೋಡ್ಕೊಳ್ಬೇಕು ಅಂತಂದಾಗ ಹಿಂಸೆ ಆಗೋದಕ್ಕೆ ಶುರುವಾಗುತ್ತೆ, ಭಾರ ಆಗುತ್ತೆ. ಕೇರ್ ಮಾಡಿ, ಖುಷಿಯಾಗಿರಿ, ದಟ್ ಈಸ್ ಗುಡ್. ನಾಟ್ ದಟ್ ಕಂಪ್ಲೀಟ್ಲಿ ನೀವು ರೆಸ್ಪಾನ್ಸಿಬಿಲಿಟಿ ತಗೊಂಡು ನಿಮ್ಮ ಮೇಲೆ ಡಿಪೆಂಡಬಲ್ ಆಗಿರಲಿ ಅಂತ ನೀವು ಮಾಡ್ತೀವಿ. ಎಸ್, ಓವರ್ ಗಿವಿಂಗು ಬೇಡ, ಓವರ್ ಟೇಕಿಂಗು ಬೇಡ. ಅದು ನಮಗೆ ಇಟ್ ಶುಡ್ ಆಲ್ವೇಸ್ ಬಿ ಈಕ್ವಲ್. ಅದು ನೋಡ್ಕೊಳ್ಳಿ. ನಿಮ್ಗೆ ಯಾವಾಗ ಅದು ನಿಮಗೇನೆ ಅನಿಸ್ತಿದೆಯಾ, ಹೇಳಿ ಸರಿ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ. ಇಲ್ವಾ, ಕಮ್ ಔಟ್ ಆಫ್ ಇಟ್. ಸರಿ ಆಗ್ತಿಲ್ಲ ಅಂದರೆ ಆಚೆನೇ ಬನ್ನಿ. ಏನೇನು ತುಂಬ ಸರಿ ಮಾಡ್ಕೊಳ್ಬೇಕು ಅಂತ ಪ್ರಯತ್ನ ಮಾಡೋಕ್ಕೆ ಹೋಗಬೇಡಿ. ತುಂಬ ಟೈಮ್ ಮಾಡಿದಷ್ಟು ನಿಮ್ಮ ಸಮಯನೂ ಕೂಡ ಹಾಳಾಗ್ತಿರುತ್ತೆ. ಓಕೆ, ಆ್ಯಂಡ್ ನಿಮ್ಮ ಬಗ್ಗೆ ಕೇರ್ ನೀವೇನು ತೊಗೊಳ್ತಿದ್ರೆ ಅದನ್ನು ಕೂಡ ನೀವು ಮರೀತಾ ಇರ್ತೀರ. ಅದಾಗಬಾರ್ದು. ಯು ಫರ್ಗೆಟ್ ಯುವರ್ ಸೆಲ್ಫ್ ಪ್ಲೀಸಿಂಗ್ ದ ಅದರ್ ಪರ್ಸನ್. ನಿಮ್ಗೆ ಸಿಚುವೇಶನ್ ಬಂತು, ಸನ್ನಿವೇಶ ಬಂತು ವೇರ್ ಯು ಆರ್ ಪ್ಲೀಸಿಂಗ್ ಫಾರ್ ದ ಅದರ್ ಪರ್ಸನ್ಸ್ ಟೈಮ್, ಅದರ್ ಪರ್ಸನ್ಸ್ ಲವ್, ಅದರ್ ಪರ್ಸನ್ಸ್ ಪ್ರೆಸೆನ್ಸ್, ಕಮ್ ಔಟ್ ಆಫ್ ಇಟ್. ರೆಡ್ ಫ್ಲಾಗ್ ಆಪೋಸಿಟ್ ಪರ್ಸನ್ ಅಲ್ಲ, ನಾವೇ ರೆಡ್ ಫ್ಲಾಗ್ ಇಲ್ಲಿ. ಬಿಕಾಸ್ ಐ ಆಮ್ ದ ಅದನ್ನೇ ಹೇಳೋದು, ಆಪೋಸಿಟ್ ಪರ್ಸನಲ್ಲಿ ರೆಡ್ ಫ್ಲಾಗ್ ನೋಡೋಕ್ಕಿಂತ ನಮ್ಮದ್ರಲ್ಲಿ ನಾವು ನೋಡಿಕೊಂಡ್ರೆ ಬೆಟರ್, ಬೆಸ್ಟ್ ಅದು. ಸೊ ಒನ್ಸ್ ನಮಗೆ ಗೊತ್ತಾದಾಗ ಆಪೋಸಿಟ್ ಪರ್ಸನ್ ನಾವು ಕಂಡಿಡ್ಕೊಬಿಡ್ತೀವಿ, ನಮಗೆ ಬೇಕಾ ಬೇಡವಾ ಅಂತ. ಬಿಕಾಸ್ ನಾನು ಚೆನ್ನಾಗಿ ಗೊತ್ತಿರುತ್ತೆ, ನನಗೀಗ ಚೆನ್ನಾಗಿ ಸುತ್ತಾಡೋಕ್ಕೆ ಇಷ್ಟ. ಆಪೋಸಿಟ್ ಪರ್ಸನ್ ನನ್ನ ಮನೇಲಿ ಹಿಡಿದು ಕೂರಿಸಿರ್ತಾರೆ ಅಂದರೆ, ಆರ್ ಯು ರೆಡಿ?
ಸಿಂಪಲ್ ಗೊತ್ತಾಗುತ್ತೆ ನಿಮಗೆ. ಇಲ್ಲ ಆ ವ್ಯಕ್ತಿ ಮೈಂಡ್ ಸೆಟ್ ಕರೆಕ್ಟ್ ಆಗಿದೆ, ತಪ್ಪಲ್ಲ. ಆ ವ್ಯಕ್ತಿಗೆ ಮನೇಲಿರೋದು ಇಷ್ಟ, ಆ ವ್ಯಕ್ತಿ ತಪ್ಪಲ್ಲ. ಅದು ನನಗೆ ಸುತ್ತಾಡೋಕೆ ಇಷ್ಟ, ನಂದು ತಪ್ಪಲ್ಲ. ಯಾವ್ದು ಮ್ಯಾಚ್ ಆಗುತ್ತೆ somewhere it is not matching. ಮ್ಯಾಚಿಂಗ್. ಆ್ಯಂಡ್ ಅದು ನಿಮ್ಮ ಮುಂದಕ್ಕೆ ವರ್ಕೌಟ್ ಆಗಲ್ಲ ಅನ್ನೋದಾದರೆ ಈಗಲೇ ಆಚೆ ಬನ್ನಿ. ಸರಿ ಮಾಡ್ಕೊಳ್ಬೋದು ಅನ್ನೋದಾದರೆ ಓಕೆ ಒಂದು ಟ್ರೈ ಮಾಡಿ ಅಂತ ಅನ್ಬೋದು. ಟ್ರೈ ಅಷ್ಟೇ, ನಂಬಿಕೆ ಇಟ್ಕೊಂಡು ಟ್ರೈ ಮಾಡಿ. ಇಲ್ವಾ ವರ್ಕೌಟ್ ಆಗಿಲ್ಲ ಡೆಫಿನೆಟಾಗಿ ಅನ್ಸೋದಾದರೆ ಏನೂ ನಂಬಿಕೆಯಲ್ಲಿ ಪ್ರಯತ್ನ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ದೇರ್ ಇಸ್ ಆಲ್ವೇಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ನಾಟ್ ಓನ್ಲಿ ಇನ್ ರಿಲೇಷನ್ಶಿಪ್ ಬಟ್ ಎಲ್ಲ ವಿಚಾರದಲ್ಲೂ ಕೂಡ ಯು ಶುಡ್ ನೋ ಅಬೌಟ್ ದ ಡಿಫ್ರೆನ್ಸ್ ಬಿಟ್ವೀನ್ ಹೋಪ್ ಆ್ಯಂಡ್ ಬಿಲೀಫ್. ನಂಬಿಕೆ ಬೇರೆ, ಭರವಸೆ ಬೇರೆ. ಇವ್ರು ಬದಲಾಗ್ತಾರೇನೋ ಭರವಸೆಲಿ ಇಡೀ ಜೀವನನೇ ಹಾಳು ಮಾಡ್ಕೋತಾರೆ ಜನ. ಅದಾಗಬಾರ್ದು. ಭರವಸೆ ಆಚೆ ಈಚೆ ಗೆಲ್ಲುವುದು ಸೋಲುವುದು, ಭರವಸೆ ಹಾಗೆ. ನಂಬಿಕೆ ಅಂದರೆ ಸರಿ ಇಲ್ಲ, ನಂಬಿಕೆ ಇದೆ ನನಗೆ, ಆಚೆ ಬಾ, ಡನ್, ಮುಗೀತು. ಸರಿಯಾಗೇ ಇರ್ತಾನೆ ಅವನು, ಸರಿಯಾಗೇ ಇರ್ತಾಳೆ ಅವಳು. ನಂಬಿಕೆ ಇದ್ದು ಜೊತೆಲಿ ಬದುಕ್ತಾರೆ ಅವರು. ಸೊ ನಮಗೆ ಎಲ್ಲರಿಗೂ ಬೇಕಾಗಿರೋದು ಒಬ್ಬ ವ್ಯಕ್ತಿ ಮೇಲೆ ನಂಬಿಕೆ ಅನ್ನೋದಿರಬೇಕು. ಪದೇ ಪದೇ ಏನು ಕಿತ್ತೋಗಿ ಸರಿ ಮಾಡ್ಕೊಳ್ಳೋ ಅಂತ ಭರವಸೆ ಅಲ್ಲ. If it is on and off pattern, so you had to come out of that relationship. ಬೆಟರ್ ಟೈಮ್ ನಿಮಗೆ ಸಿಗುತ್ತೆ ಸ್ವಲ್ಪ. ಆನ್ ಆ್ಯಂಡ್ ಆಫ್ ಅಂದ್ರೂ ಕೂಡ ರಿಲೇಷನ್ಶಿಪ್ಪಲ್ಲಿ ಅದು ಹಾಗೇ ಇರುತ್ತೆ. ಯಾವತ್ತೂ ಕೂಡ ಪರ್ಫೆಕ್ಟಾಗಿ ಇರೋದಿಲ್ಲ, ಅದು ಆನ್ ಆ್ಯಂಡ್ ಆಫ್ ಆಗ್ತಿರುತ್ತೆ. ಬಟ್ ಒನ್ ಪಾಯಿಂಟ್ ಆಫ್ ಟೈಮ್ ಬರುತ್ತೆ, ನಿಮ್ಗೆ ಅರ್ಥ ಆಗುತ್ತೆ ದಟ್ ಇದು ಮತ್ತೆ ಮತ್ತೆ ಆನ್ ಆ್ಯಂಡ್ ಆಫ್ ಆಗ್ತಾನೆ ಇದೆ. ದಟ್ ಮೀನ್ಸ್ ಸ್ವಿಚ್ ಇಟ್ ಆಫ್ ಅನ್ನೋದು ಅರ್ಥ ಆಗುತ್ತೆ ನಿಮಗೆ. ಅರ್ಥ ನಿಮಗೇನೆ ಆಗುತ್ತೆ, ನಾನು ಹೇಳ್ತಿದ್ದೀನಿ ಅಂತಲ್ಲ, ನಿಮಗೇನೆ ಅರ್ಥ ಆಗುತ್ತೆ. ಅದು ಸ್ವಿಚ್ ಆಫ್ ಮಾಡಿ. ಹುಡುಗರಿಗಾಗಿರಲಿ ಹುಡುಗಿರಿಗಾಗಿರಲಿ. ಓಕೆ, ಅದು ತುಂಬ ಜನಕ್ಕೆ ಅರ್ಥ ಆಗೋದಿಲ್ಲ. ದಟ್ ಕೆಲವೊಮ್ಮೆ ಯಾರಾದರೂ ಈ ರೀತಿ ಹೇಳ್ಕೊಟ್ಟಾಗ ಏನಂತಾರೆ, ಓಕೆ ನೆಗೆಟಿವ್ ಆಗಿ ಹೇಳ್ತಿದ್ದೀರಾ ಅಂತ ಅನಿಸುತ್ತೆ. ಇಟ್ ಡಿಪೆಂಡ್ಸ್ ಅಪಾನ್ ದ ಪರ್ಸ್ಪೆಕ್ಟಿವ್ ಆಫ್ ದಿ ಪರ್ಸನ್ ಇಸ್ ಲಿಸ್ನಿಂಗ್ ಟು ದಿಸ್. ಓಕೆ, ಹುಡುಗರಿಗೆ ಹೆಂಗೆ ಅಂದರೆ ಕೆಲವೊಮ್ಮೆ ಪಡ್ಕೊಳ್ಬೇಕಂತಿರುತ್ತೆ, ಕೆಲವೊಮ್ಮೆ ತುಂಬ ಹಿಂಸೆ ಅನಿಸ್ತಿರುತ್ತೆ. ಹುಡುಗಿರಿಗೂ ಕೂಡ ಅಷ್ಟೇ, ಬೇಕೇ ಬೇಕು ಅನ್ನೋದು ಇಬ್ರಿಗೂ ಕೂಡ ಇದ್ದರೆ ದೆಲ್ ವರ್ಕ್ ಇಟ್ ಔಟ್ ಆ್ಯಂಡ್ ಸಮ್ ವಾಟ್ ಮಾಡ್ಕೊಳ್ತಾರೆ. ಇಲ್ವಾ ನೀವೇನೇ ಮಾಡಿ ದೆಲ್ ಆಲ್ವೇಸ್ ಫೈಂಡ್ ದೆಲ್ ವಿಲ್ ಬಿ ರೀಸನ್ ಆಚೆ ಬರೋದಕ್ಕೆ. ಹುಡುಕ್ತಾನೆ ಇರ್ತಾರೆ ಅವರು, ರೀಸನ್ ಕೊಡ್ತಾನೆ ಇರ್ತಾರೆ. ಅವ್ರು ಪದೇ ಪದೇ ರೀಸನ್ ಕೊಡ್ತಿದ್ದಾರೆ ಅಂತಂದಾಗ ಉಳಿಸ್ಕೊಳಕ್ಕೆ ನೀವು ಎಫರ್ಟ್ಸ್ ಹಾಕೋಕ್ಕೆ ಹೋಗಬೇಡಿ. ಫೋಕಸ್ ಆನ್ ಯೋರ್ ಸೆಲ್ಫ್, ಬೆಳೀರಿ ನೀವು. ಬರ್ತಾರೆ, ಅವ್ರು ಬರೋ ಟೈಮ್ಗೆ ನೀವು ಬೇರೆ ಜಾಗದಲ್ಲೇ ಇರ್ತೀರ. ದಟ್ ಅಲ್ಲೇ ಇರಪ್ಪ ಸಾಕು. ಹುಡುಗ ಆಗಿರಲಿ ಹುಡುಗಿ ಆಗಿರಲಿ ಸೇಮ್ ಥಿಂಗ್. ನಿಮ್ಮಲ್ಲಿ ನೀವು ಫೋಕಸ್ ಮಾಡಿ, ಬರ್ತಾರೆ. ಯು ವಿಲ್ ಡೆಫಿನೆಟ್ಲಿ ಗೆಟ್ ದಟ್ ಕೈಂಡ್ ಆಫ್ ಲವ್. ಯಾರನ್ನು ಕೊಡೋಕೆ ಆಗಿಲ್ಲದೆ ಇರೋದು ನಿಮಗೆ ಸಿಗುತ್ತೆ. ನೀವು ರೆಡಿನೇ ಆಗಿಲ್ಲ ಅಲ್ಲ. ಯು ಆಲ್ಸೋ ಟಾಕ್ ಅಬೌಟ್ ಎಮೋಷ್ನಲ್ ಸೇಫ್ಟಿ ಅಲ್ವಾ? ಸೊ ಒಂದು ರಿಲೇಷನ್ಶಿಪ್ಪಲ್ಲಿ ಎಮೋಷ್ನಲ್ ಸೇಫ್ಟಿ ಅನ್ನೋದು ಹೌ ಮಚ್ ಇಟ್ ಈಸ್ ಇಂಪಾರ್ಟೆಂಟ್ ಆ್ಯಂಡ್ ವೈ ಇಟ್ ಈಸ್ ಇಂಪಾರ್ಟೆಂಟ್? ಸೊ ಎಮೋಷ್ನಲ್ ಸೇಫ್ಟಿ ರಿಲೇಷನ್ಶಿಪ್ಪಲ್ಲಿ ಅಂದಾಗಲೂ ಕೂಡ ಇಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್ ಇನ್ 2 ways. ಒಂದು, ನಮ್ಮ ಎಮೋಷ್ನಲ್ ಸೇಫ್ಟಿನೂ ನೋಡ್ಕೋಬೇಕು ಆ್ಯಂಡ್ ದ ಆಪೋಸಿಟ್ ಪರ್ಸನ್ಸ್ ಆಲ್ಸೋ. ಇವನ್ ದಟ್ ಇಸ್ ಅ ರೆಸ್ಪಾನ್ಸಿಬಿಲಿಟಿ. ಅವ್ರು ಯಾವ ರೀತಿ ಎಲ್ಲದಕ್ಕೂ ಕೂಡ ರೆಸ್ಪಾಂಡ್ ಮಾಡ್ತಿದ್ದಾರೆ, ಯಾವ ರೀತಿ ಎಷ್ಟು ಎಮೋಷ್ನಲ್ ಆಗಿದ್ದಾರೆ ಯಾವ್ಯಾವ ವಿಚಾರಗಳಿಗೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಫ್ ಇಟ್ ಡಸಂಟ್ ನೋ ದಟ್ ಅವ್ರು ಎಲ್ಲದಕ್ಕೂ ಕೂಡ ಎಮೋಷ್ನಲ್ ಆಗ್ತಿದ್ದಾರೆ, ಇಟ್ಸ್ ಫೈನ್. ಓಕೆ, ಅವ್ರು ಇರೋದು ಅದೇ ರೀತಿ, ಬಟ್ ಅದನ್ನು ನಮ್ಗೆ ಹ್ಯಾಂಡಲ್ ಮಾಡೋಕ್ಕಾಗ್ತಿದೆಯಾ? ಆ ರೆಸ್ಪಾನ್ಸಿಬಿಲಿಟಿನ ನಾವು ತೊಗೊಳ್ತಿದ್ದೀವ ಟು ಹ್ಯಾಂಡಲ್ ದಟ್ ಅವ್ರದ್ದೆಲ್ಲದು ಎಮೋಷನ್ಸ್ನು ಕೂಡ. ಎಷ್ಟು ಸ್ಟೇಬಲ್ ಆಗಿದೆ ಎಮೋಷನ್ಸ್, ಎಷ್ಟು ಏರುಪೇರು ಆಗ್ತಿದೆ. ಅವರು ನಿಮ್ಮ ಬಗ್ಗೆ ತೊಗೊಳ್ತಿರೋಂಥ ಆಗಿರ್ಬೋದು, ನಿಮಗೆ ತೋರಿಸ್ತಿರೋಂಥ ಪ್ರೀತಿಲಾಗಿರ್ಬೋದು, ಯಾವ ರೀತಿ ಎಮೋಷನ್ಸ್ಗಳು ಬದಲಾಗ್ತದೆ, ಅರಿವೇ ಇಲ್ಲ. ಪ್ರೀತಿ ಮಾಡ್ಬೇಕಾದ್ರೆ ಇದೆಲ್ಲ ಅರಿವಿಗೂ ಬರೋದಿಲ್ಲ, ನಾವೂ ಕೂಡ ಹೇಳೋಕ್ಕಾಗೋದಿಲ್ಲ ಇದೆಲ್ಲ ತಲೆಯಲ್ಲಿ ಇಟ್ಕೊಂಡು ಪ್ರೀತಿ ಮಾಡಿ ಅಂತ. ಬಟ್ ಇದೆಲ್ಲನೂ ಕೂಡ ಎಲ್ಲರಿಗೂ ಅರ್ಥ ಆಗುತ್ತೆ. ಬಟ್ ಅರ್ಥ ಆಗಿಂತ ಮುಂಚೆ ಸ್ಟಾರ್ಟಿಂಗ್ಗೆ ಸ್ವಲ್ಪನಾದರೂ ಗೊತ್ತಿದ್ರೆ ಹೌ ಆ್ಯಕ್ಚುಲಿ ರಿಲೇಷನ್ಶಿಪ್ ವರ್ಕ್ಸ್. ಪ್ರೀತಿ ಹೆಂಗೆ ವರ್ಕ್ ಆಗುತ್ತೆ ಬೇಡ ನಮಗೆ, ಪ್ರೀತಿ ಆಲ್ವೇಸ್ ವರ್ಕ್ಸ್. ಬಟ್ ಆ ಪ್ರೀತಿ ಇರೋವಂಥ ಸಂಬಂಧ ಏನಿದೆ ಅದು ವರ್ಕ್ ಆಗಬೇಕಾಗಿರೋದು. ಪ್ರೀತಿ ಸ್ಟೇಸ್ ಯಾವಾಗಲೂ ಸೇಮ್. ಓಕೆ, ಬಟ್ ರಿಲೇಷನ್ಶಿಪ್ ಏನು ನಾವು ಕ್ಯಾರಿ ಮಾಡ್ತಿದ್ದೀವಿ ಆ ಪ್ರೀತಿಯಿಂದ, ಇಟ್ ಹ್ಯಾಸ್ ಸೋ ಮಚ್ ಆಫ್ ಎಮೋಷ್ನಲ್ ಡಿಸ್ಟರ್ಬೆನ್ಸಸ್ ಇರುತ್ತೆ, ಸ್ಟೆಬಿಲಿಟಿ ಇರೋದಿಲ್ಲ. ಅದನ್ನು ಕ್ಯಾರಿ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಆ್ಯಂಡ್ ಟಾಕಿಂಗ್ ಅಬೌಟ್ ದಿಸ್, ನಮ್ಮನ್ನು ನಾವು ಎಷ್ಟು ಸ್ಟ್ರಾಂಗಾಗಿ ಇಟ್ಕೊಂಡಿದ್ದೀವಿ ಇನ್ ಟರ್ಮ್ಸ್ ಆಫ್ ಎಮೋಷನ್ಸ್. ನಮ್ಮ ಎಮೋಷನ್ಸ್ನ ಪ್ರಾಪರಾಗಿ ಹ್ಯಾಂಡಲ್ ಮಾಡ್ತಿದ್ದೀವ. ಬೇಜಾರಾಯಿತು ತಕ್ಷಣಕ್ಕೆ ಹೋಗಿ ಹೇಳು, ಖುಷಿ ಆಯಿತು ತಕ್ಷಣಕ್ಕೆ ಹೋಗಿ ಹೇಳು, ದುಃಖ ಆಯಿತು ತಕ್ಷಣಕ್ಕೆ ಹೋಗಿ ಹೇಳು, ಕೋಪ ಬಂದು ತಕ್ಷಣಕ್ಕೆ ಹೋಗಿ ಹೇಳು. ನನ್ನ ಪ್ರಕಾರ ಇಟ್ಸ್ ನಾಟ್ ಅಟ್ ಆಲ್ ರಿಕ್ವೈರ್ಡ್. ಎಲ್ಲನೂ ಕೂಡ ಹೇಳಿ 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 ಇನ್ನೊಬ್ರಿಗೆ ಹೊರೇನೂ ಕೂಡ ಆಗಿಬಿಡುತ್ತೆ, ಭಾರ ಅನ್ನಿಸ್ಬಿಡುತ್ತೆ ಅವ್ರಿಗೆ. ಇನಿಷಿಯಲಿ ಯಾರೆಲ್ಲ ರಿಲೇಷನ್ಶಿಪ್ಪಲ್ಲಿ ಇರ್ತಾರೋ ಅದಕ್ಕೆ ತುಂಬ ಖುಷಿ ಅನಿಸುತ್ತೆ, ನನ್ನ ಹತ್ರನೇ ಎಲ್ಲ ಬಂದು ಹೇಳ್ಕೊಳ್ತಿದ್ದಾರೆ, ನನ್ನ ಹತ್ರ ಎಲ್ಲ ಬಂದು ಹೇಳ್ಕೊಳ್ತಿದ್ದಾರೆ ಅಂತ. ಅದು ಯಾವಾಗ
ಬೆಟ್ಟ ಆಗ್ತಾ ಹೋಗುತ್ತೆ ಎಮೋಷನ್ಸ್ಗಳು ಎಲ್ಲನೂ ಕೂಡ ದಿಲ್ ಫೈಂಡ್ ಇಟ್ ಡಿಫಿಕಲ್ಟ್ ಟು ಹ್ಯಾಂಡಲ್. ಸೊ ಅದನ್ನು ಹ್ಯಾಂಡಲ್ ಮಾಡೋಕ್ಕೂ ಕೂಡ ಶಕ್ತಿ ಇದೆಯಾ ನಾವು ನೋಡ್ಕೊಳ್ಬೇಕು. ಬಿಕಾಸ್ ರಿಲೇಷನ್ಶಿಪ್ ಅಂದರೆ ಯಾವಾಗಲೂ ಒಂದೇ ಥರ ಇರುತ್ತೆ ಅಂತಲ್ಲ, ಇವತ್ತಿದ್ದಾಗ ನಾಳೆ ಇರೋದಿಲ್ಲ ಅದು. ಆ್ಯಂಡ್ ಇಟ್ ಚೇಂಜಸ್, ಎನರ್ಜಿ ಚೇಂಜ್ ಆಗುತ್ತೆ. ಆ್ಯಂಡ್ ನನ್ನ ಮತ್ತು ಅವರ ನಡುವೆ ಇರುವಂಥ ಸಂಬಂಧಗಳೇನಿರುತ್ತೆ ಆ ಸಂಬಂಧದಲ್ಲೂ ಕೂಡ ಪ್ರೀತಿಲಿ ವ್ಯತ್ಯಾಸಗಳಾಗ್ಬೋದು. ಡಿಪೆಂಡ್ಸ್ ಅಪಾನ್ ದ ಸಿನಾರಿಯೋಸ್ ಆಲ್ಸೋ. ನಮ್ಮ ಅಟ್ಮಾಸ್ಫಿಯರ್ ಹೇಗಿದೆ, ಜನ ಹೇಗಿದ್ದಾರೆ ಅದ್ರ ಮೇಲೂ ಕೂಡ ಡಿಪೆಂಡ್ ಆಗಿರುತ್ತೆ. ಸೊ ಇಫ್ ಯು ನಾಟ್ ಕೆಲವೊಬ್ಬರು ವ್ಯಾಲಿಡೇಷನ್ಗೆ ವೆಯ್ಟ್ ಮಾಡ್ತಿರ್ತಾರೆ. ಓಕೆ, ನಾನು ಈ ವ್ಯಕ್ತಿನ ಪ್ರೀತಿಸ್ತಿದ್ದೀನಿ, ನನ್ನ ಸುತ್ತಮುತ್ತ ಇರೋರು ಏನು ಮಾತಾಡ್ಬೋದು ನಮ್ಮ ಪ್ರೀತಿ ಬಗ್ಗೆ ಅಂತ ತುಂಬ ಜನ ಹೇಳ್ಕೊಂಡಿರ್ತಾರೆ. ನಾನು ಈ ವ್ಯಕ್ತಿನ ಪ್ರೀತಿ ಮಾಡ್ತಾ ಇದ್ದೀನಿ, ನಾವು ತುಂಬ ಚೆನ್ನಾಗಿದ್ದೀವಿ ಅಂತ. ಆ್ಯಕ್ಚುಲಿ ಅದನ್ನು ಕೂಡ ಸ್ಟಾಪ್ ಮಾಡಬೇಕು. ಟು ನಾಟ್ ಪೋರ್ಟ್ರೇ ದಟ್ ಯು ಡೂಯಿಂಗ್ ಗುಡ್ ಇನ್ ಯೋರ್ ಲೈಫ್. ಟು ಬಿ ಫ್ರ್ಯಾಂಕ್, ಡು ನಾಟ್ ಪೋರ್ಟ್ರೇ ಎನಿಥಿಂಗ್ ಅಬೌಟ್ ಯೋರ್ ಲೈಫ್. ತೋರಿಸ್ಕೊಳ್ಳೋಕ್ಕೆ ಹೋಗಬೇಡಿ, ಹೇಳ್ಕೊಳ್ಳೋಕೆ ಕೂಡ ಹೋಗಬೇಡಿ. ಪ್ರೀತಿಸ್ತಿದ್ದೀರಾ, ಎಲ್ಲರಿಗೂ ಗೊತ್ತಿದೆಯಾ, ಫೈನ್, ಸಾಕು. ಎಲ್ಲರ ಮುಂದೆ ಅದನ್ನು ತೋರ್ಪಡಿಸ್ಕೊಳ್ಳೋದು ಬೇಡ, ಹೇಳ್ಕೊಡೋದು ಬೇಡ. ಯಾಕೆ ಬೇಕು? ಯಾ, ಬೇಡವೇ ಬೇಡ. ನಮಗೆ ಸಿಕ್ಕಿದೆಯಾ, ಬಿ ಗ್ರೇಟ್ಫುಲ್ ಆ್ಯಂಡ್ ಎಂಜಾಯ್ ದಟ್. ಎಕ್ಸ್ಪೀರಿಯೆನ್ಸ್ ಮಾಡಿ ಆ ಪ್ರೀತಿನ. ನಮ್ಗೆ ಸಿಕ್ಕಿದೆ, ನಾವು ಚೆನ್ನಾಗಿದ್ದೀವಿ. ಈ ಥರ ತುಂಬ ಜನ ಕಳ್ಕೊಂಡಿರೋದನ್ನು ಕೂಡ ನಾನು ನೋಡಿದ್ದೀನಿ. ಸೊ ಈ ರೀತಿ ಯಾವತ್ತೂ ಕೂಡ ಆಗಬಾರ್ದು. ಓಕೆ, ಆ್ಯಂಡ್ ಇಲ್ಲೂ ಕೂಡ ಎಮೋಷನ್ಸ್ ತುಂಬ ಮ್ಯಾಟರ್ ಆಗಿದೆ. ನಿನಗೆ ಇನ್ನೊಬ್ಬರ ಬಗ್ಗೆ, ನಿನ್ನ ಪ್ರೀತಿ ಬಗ್ಗೆ ಹೇಳ್ಕೊಳ್ಳೋದು ನಿಂಗೆ ಖುಷಿ ಕೊಡ್ತಿದೆ, ಬಟ್ ಇಟ್ ಈಸ್ ನಾಟ್ ಸರ್ವಿಂಗ್ ಯು. ಇಟ್ ಹೆಲ್ಪ್ಸ್ ಯು ಓನ್ಲಿ ವೆನ್ ಯು ಟೆಲ್ ಇಟ್ ಟು ದ ಪ್ರಾಪರ್ ಪೀಪಲ್ ಅರೌಂಡ್ ಯು. ಆ್ಯಂಡ್ ಯಾರೂ ನಂಬೋಕ್ಕಾಗಲ್ಲ ಯಾವ ರೀತಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ ಅಂತ. ಈವನ್ ಯುವರ್ ಕ್ಲೋಸ್ ಫ್ರೆಂಡ್ ಮೈಟ್ ಥಿಂಕ್, ಓ ಇವನಿಗೆ ನಾ ಸಿಕ್ಬಿಟ್ಟಿರೋದು ನಿಜವಾದ ಪ್ರೀತಿ, ಇವಳು ಯಾವಾಗಲೂ ಇದ್ಬಿಡ್ತಾಳ, ಇವನು ಯಾವಾಗಲೂ ಇದ್ಬಿಡ್ತಾನ. ಯೂಶಲಿ ಜನ ಇದೇ ರೀತಿನೇ ಯೋಚನೆ ಮಾಡೋದು, ಆಗಬಾರ್ದು. ಪೀಪಲ್ ವಿಲ್ ನಾಟ್ ಥಿಂಕ್ ಪಾಸಿಟಿವ್ ಅಬೌಟ್ ಸಂಬಡಿ. ಆ್ಯಂಡ್ ಆಲ್ಸೋ ನಾವು ಕೂಡ ಅಷ್ಟೇ, ಇನ್ನೊಬ್ರು ನೋಡಿದಾಗ ಕಂಪ್ಯಾರಿಸನ್ ಮಾಡ್ಕೊಳ್ತೀವಿ. ನಮ್ಮ ಪ್ರೀತಿ ಅವ್ರ ರೀತಿ ಯಾಕೆ ಇಲ್ಲ? ಬಿಕಾಸ್ ಎವ್ರಿ ಲವ್ ಇಸ್ ಯೂನಿಕ್, ಎವ್ರಿ ರಿಲೇಶನ್ಶಿಪ್ ಇಸ್ ಯೂನಿಕ್. ಅವ್ರ ಪ್ರೀತಿನ ತೋರಿಸ್ಕೊಳ್ಳೋ ರೀತಿನೇ ಬೇರೆ ಇರುತ್ತೆ, ನಾವು ನಮ್ಮ ಪ್ರೀತಿನ ಹೇಳ್ಕೊಳ್ಳೋ ರೀತಿ, ತೋರಿಸ್ಕೊಳ್ಳೋ ರೀತಿ ಬೇರೆ ಇರುತ್ತೆ. ವೆನ್ ವಿ ಸ್ಟಾರ್ಟ್ ಕಂಪೇರಿಂಗ್ ಅಲ್ವಾ, ಸೊ ಅಲ್ಲೂ ಕೂಡ ಎಮೋಷ್ನಲಿ ಬ್ಲಾಕೇಜಸ್ ಶುರುವಾಗಿದೆ. ಅವ್ರು ನಾನು ಅಂದ್ಕೊಂಡಂಗೆ ಆಕೆ ಇಲ್ಲ, ಅವನಿಲ್ಲ, ಇರ್ತಿಲ್ಲ, ಮುಂಚೆ ಹಿಂಗಿದ್ದ ಹಿಂಗಾದ. ಅಕ್ಸೆಪ್ಟೆನ್ಸ್ ಇರಬೇಕು. ಎಲ್ಲದಕ್ಕೂ ಕೂಡ ಒಂದು ಲಿಮಿಟೇಷನ್ಸ್ ಇರುತ್ತೆ. ಓಕೆ, ಆ ಲಿಮಿಟೇಷನ್ಸ್ನು ಕೂಡ ನೀವು ಅರ್ಥ ಮಾಡ್ಕೊಳ್ಬೇಕು. ಆ ಅರ್ಥ ಮಾಡ್ಕೊಳ್ಳೋಕೆ ಒಂದು ಎನರ್ಜಿ ಇರಬೇಕು, ನಿಮ್ಮ ಹತ್ರ ಶಕ್ತಿ ಇರಬೇಕು. ಅದೇ ನಿಮಗೆ ಲಿಮಿಟೇಷನ್ಸ್ ಅರ್ಥ ಆಗಿಲ್ಲ, ನೀವು ಕಂಟ್ರೋಲ್ ಮಾಡೋಕ್ಕೆ ಹೋಗ್ತಿದ್ದೀರಾ ಅಂತಂದಾಗ ಇಟ್ಸ್ ಆಫ್ ನೋ ಯೂಸ್. ಸೊ ಎಮೋಷ್ನಲಿ ತುಂಬ ಸ್ಟೇಬಲಾಗಿ ಇರಬೇಕು. ಫಸ್ಟ್ ಇಂಡಿವಿಜುವಲಾಗಿ ನೋಡ್ಕೊಳ್ಳಿ, ನಿಮ್ಮ ಪರ್ಸ್ನಲ್ ನೀವು ನೋಡ್ಕೊಳ್ಳಿ, ಎಲ್ಲನೂ ಎಮೋಷನ್ಸ್ನ ನೀವು ಯಾವ ರೀತಿ ಹ್ಯಾಂಡಲ್ ಮಾಡ್ತಿದ್ದೀರಾ ಅಂತ. ಸೊ ನೀವು ಶಕ್ತಿಯುತವಾಗಿದ್ದರೆ ಇನ್ನೊಬ್ರನ್ನೂ ಕೂಡ ನೀವು ಹ್ಯಾಂಡಲ್ ಮಾಡ್ತೀರಾ. ನಿಮಗೆ ನಿಮ್ಮ ಎಮೋಷನ್ಸ್ನ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕಾಗ್ತಿಲ್ಲ, ಪ್ರತಿ ಸತಿನೂ ಹೋಗಿ ಅಳ್ತಿದ್ದೀನಿ, ಅಳು ಬಂತು, ನೋವಾಯಿತು, ನೀ ಹಿಂಗಂದೆ ನೋವಾಯಿತು, ಅವ್ರು ಹಂಗಂದ್ರು ನೋವಾಯಿತು. ಅಪೋಸಿಟ್ ಪರ್ಸನ್ ಹೆಂಗಿರುತ್ತೆ ಅದು? ಸ್ವಲ್ಪ ಟೈಮ್ಗೆ ಅದು ಇನ್ ರಿಯಾಲಿಟಿ ಹೆಂಗಿರುತ್ತೆ? ಓಕೆ, ಖುಷಿ ಕೊಡುತ್ತೆ ಒಂದು ಥಿಂಗ್. ಆ್ಯಂಡ್ ಇನ್ನೊಂದು, ಓಕೆ ನಾನು ಸಪೋರ್ಟ್ ಇದ್ದೀನಲ್ಲ ಬಿಡು ಅಂತ. ಆ್ಯಂಡ್ ಹೋಗ್ತಾ ಏನಾಗ್ಬಿಡುತ್ತೆ, ಇಷ್ಟನ್ನು ನೋಡ್ಕೊಳಕ್ಕೆ ಬರಲ್ವ ಇವ್ರಿಗೆ, ಇದೊಂದು ಚಿಕ್ಕದನ್ನು ಹ್ಯಾಂಡಲ್ ಮಾಡೋಕ್ಕೆ ಬರಲ್ಲ, ಇದು ಮಾತು ಬಂದೇ ಬರುತ್ತೆ. ಆ್ಯಂಡ್ ಈ ಸಣ್ಣ ಪುಟ್ಟ ಈ ಒಂದು ಮಾತು, ನಿನ್ಗೆ ಇದನ್ನು ಹ್ಯಾಂಡಲ್ ಮಾಡೋಕ್ಕೆ ಬರಲ್ವ ಅಂದಿದ್ದು, ಇಟ್ ವಿಲ್ ದ ಬಿಗಿನಿಂಗ್ ಆಫ್ ದಿ ಎಂಡ್. ಸೊ ಇಷ್ಟು ದಿನ ಈಕೆ ಎಲ್ಲನೂ ಅಕ್ಸೆಪ್ಟ್ ಮಾಡ್ತಿದ್ಲು, ನಾನು ಏನು ಹೇಳಿದ್ರು ಕೂಡ, ಇವತ್ತು ಯಾಕೆ ಹಿಂಗೆ ಅಂದ್ಲು? ಸಾಕು ಮಾಡಿಬಿಟ್ಟಿದ್ದೀವಿ ನಾವು ಅಪೋಸಿಟ್ ಪರ್ಸನ್ಗೆ. ಹೇಳಿ 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 ಇಟ್ಕೊಳ್ಳಿ, ನಿಮ್ಗೆ ಆ ಎನರ್ಜಿ ಇದೆ, ನಿಮ್ಗೆ ಅದನ್ನು ಕಂಟ್ರೋಲ್ ಮಾಡ್ಬೋದು, ನಿಮ್ಮ ಭಾವನೆಗಳನ್ನ ಹ್ಯಾಂಡಲ್ ಮಾಡೋಕ್ಕೆ ನಿಮ್ಗೆ ಶಕ್ತಿ ಇದೆ. ನಾಟ್ ಪುಟ್ ಇಟ್ ಆನ್ ದ ಅದರ್ ಪರ್ಸನ್. ರೈಟ್, ಅನಾವಶ್ಯಕ ಅದು. ಆ್ಯಕ್ಚುಲಿ ಪ್ರೀತಿ, ಸಿ ಅಟ್ ಇಸ್ ಲವ್, ಯು ಕಾಲ್ ಇಟ್ ಆಸ್ ಲವ್ ಅಂತಂದಾಗ ಅದು ಖುಷಿ, ಅದನ್ನು ಹಂಚ್ಕೊಳ್ಳಿ. ದುಃಖ ಎಷ್ಟು ಹಂಚ್ಕೋಬೇಕು ಅಷ್ಟು ಹಂಚ್ಕೊಳ್ಳಿ, ಕೋಪ ಎಷ್ಟು ಮಾಡ್ಕೋಬೇಕು ಅಷ್ಟು ಮಾಡ್ಕೊಳ್ಳಿ. ಎಲ್ಲ ಯಾವಾಗ ಲಿಮಿಟ್ ಮೀರಿ ಹೋಗುತ್ತೋ ಸಂಬಂಧನೂ ಕೂಡ ಬಿಟ್ಟು ಹೋಗುತ್ತೆ. ಸೊ ಎಮೋಷ್ನಲಿ ನೀವು ಸ್ಟ್ರಾಂಗ್ ಆಗಿರಿ, ದೆನ್ ಯು ಕ್ಯಾನ್ ಹ್ಯಾಂಡಲ್ ದ ಅದರ್ ಪರ್ಸನ್. ಅತಿಯಾದರೆ ಅಮೃತನೂ ವಿಷ ಅಂತಾರಲ್ಲ. ದಟ್ ಇಸ್ ವೆರಿ ಮಚ್ ಟ್ರೂ. ಬಟ್ ಇದು ಪ್ರೀತಿಲಿ ಇರೋವರೆಗೂ ಕೂಡ ಅರ್ಥ ಆಗೋದಿಲ್ಲ, ಅದರಿಂದ ಆಚೆ ಬಂದಮೇಲೆ ಅವ್ರಿಗೆ ಗೊತ್ತಾಗುತ್ತೆ. ಸೊ ಜಾಸ್ತಿ ಪ್ರೀತಿ ಕೊಟ್ಬಿಟ್ಟೆ ಅವ್ರಿಗೆ, ಜಾಸ್ತಿ ಚೆನ್ನಾಗಿ ನೋಡ್ಕೊಂಡ್ಬಿಟ್ಟೆ, ಅದಕ್ಕೆ ಬಿಟ್ಟೋದ್ರು, ಅದೇ ತಪ್ಪಲ್ವಾ? ಮಾಡಬೇಡ ಆ ರೀತಿ. And one more thing is, many times people get confused between love and just giving access. So giving access na love anta misunderstanding ಮಾಡ್ಕೊಂಡು. So like what do you say on this? ತುಂಬ ಕಡೆ ಆಗುತ್ತೆ. So there is a difference between love and getting someone's access. ಓಕೆ, ಈಗ ಫಸ್ಟ್ ನಾವು ಅನಲೈಸ್ ಮಾಡಬೇಕಾಗಿರುತ್ತೆ. ಯಾರಾದರೂ ನಮ್ಮ ಬದುಕಿಗೆ ಎಂಟರ್ ಆಗಿ ಟ್ರೈ ಮಾಡ್ತಿದ್ದಾರೆ ಅಂತಂದರೆ ಏನು ಇಂಟೆನ್ಷನ್ ಇರ್ಬೋದು. ಎವ್ರಿ ಟೈಮ್ ಇಟ್ಸ್ ಅಬೌಟ್ ಇಂಟೆನ್ಷನ್ಸ್. ನಿಜವಾಗ್ಲೂ ಅವ್ರು ನಮ್ಮನ್ನು ಪ್ರೀತಿಸ್ತಿದ್ದಾರಾ,
ಅವ್ರು ಆಡ್ತಿರೋ ಮಾತುಗಳು ನಿಜವಾಗ್ಲೂ ಪ್ರೀತಿಯಿಂದ ಆಡ್ತಿದ್ದಾರಾ ಅಥವಾ ಕೇವಲ ಅವ್ರು ನಮ್ಮ ಲೈಫ್ಗೆ ಎಂಟರ್ ಆಗೋಕ್ಕೆ ಪ್ರಯತ್ನ ಮಾಡ್ತಿದ್ದಾರಾ. ಇಟ್ ಮೇ ಬಿ ಬಿಕಾಸ್ ಆಫ್ ಎನಿಥಿಂಗ್, ಬಿಕಾಸ್ ಆಫ್ ಏನೋ ನಮ್ಮ ಲೈಫಿನ ಆ್ಯಕ್ಸಸ್ ಸಿಗುತ್ತೆ ಅಥವಾ ನಮ್ಮ ಹತ್ರ ಏನೋ ಪಡ್ಕೊಳ್ಳೋಕ್ಕೆ ಕೈಂಡ್ ಆಫ್ ಬೆನಿಫಿಟ್ಸ್ ಆಗಿರ್ಬೋದು, ಇನ್ ಟರ್ಮ್ಸ್ ಆಫ್ ಏನೋ ದುರ್ಬಳಕೆ ನಮ್ಮನ್ನು ಮಾಡ್ಕೊಳ್ಳೋದಾಗಿರ್ಬೋದು. ಅದು ಯಾವುದೂ ಕೂಡ ಆಗಬಾರ್ದು ಅನ್ನೋದಾದರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಇಟ್ ಈಸ್ ನಾಟ್ ಓನ್ಲಿ ಒಂದು ಕಡೆ ಮಾತ್ರ ಇದಾಗುತ್ತೆ ಅಂತಲ್ಲ, ಅಥವಾ ಒಂದು ಟೈಪ್ ಆಫ್ ಪೀಪಲ್ಗೆ, ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ಯಂಗ್ಸ್ಟರ್ಸ್ಗೆ ಮಾತ್ರನೇ ಇದು ಅನುಭವ ಆಗುತ್ತೆ, ಅಥವಾ ಸ್ಟೂಡೆಂಟ್ಸ್ಗೆ ಆಗುತ್ತೆ, ಅಥವಾ ಸ್ವಲ್ಪ ದೊಡ್ಡವ್ರಿಗೆ ಆಗುತ್ತೆ. ಆ ಥರ ಇಲ್ಲ, ಇದೆಲ್ಲರಿಗೂ ಕೂಡ ಆಗುತ್ತೆ. ಈಗ ಯಾವುದಾದ್ರೂ ಒಂದು ಹುಡುಗ ಟ್ರೈ ಮಾಡ್ತಿರ್ತಾನೆ ಒಂದು ಹುಡುಗಿನ ಮಾತಾಡ್ಸೋದಕ್ಕೆ, ಜಸ್ಟ್ ಮಾತಾಡ್ಸೋದಕ್ಕೆ. ಓಕೆ ಫೈನ್, ಆ್ಯಕ್ಸಸ್ ಸಿಕ್ತು ಮಾತಾಡ್ಸೋದಕ್ಕೆ. ವಾಟ್ ಹೀ ಶುಡ್ ಥಿಂಕ್? ಓಕೆ ಆ್ಯಸ್ ಅ ಫ್ರೆಂಡ್ ಆ ರೀತಿ ಯೋಚನೆ ಮಾಡಿ. ಓಕೆ ಜಸ್ಟ್ ಬಿ ಇನ್ ಅ ಕೈಂಡ್ ಆಫ್ ಫ್ರೆಂಡ್ಸ್ ಅನ್ನೋ ರೀತಿ ಇರಿ, ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ. ಓಕೆ ಬಿಕಾಸ್ ದ ಅದರ್ ಪರ್ಸನ್ಗೆ ಏನು ಇಂಟೆನ್ಷನ್ ಇದೆ ಗೊತ್ತೇ ಇಲ್ಲ. ಸೊ ಫಸ್ಟ್ ಥಿಂಗ್ ಬೇಕಾಗಿರೋದು ಉದ್ದೇಶ, ಯಾವ ಉದ್ದೇಶ ಇಟ್ಕೊಂಡು ಅವ್ರು ಬರ್ತಿದ್ದಾರೆ. ಯಂಗ್ಸ್ಟರ್ಸ್ ಆಗಿದ್ರಿ ಕಂಪ್ಲೀಟಾಗಿ ನೀವು ತಿಳ್ಕೊಳ್ಬೇಕು ಅಂತಿಲ್ಲ. ಓಕೆ ನಿಮ್ಗೆ ಇಷ್ಟ ಇದ್ದರೆ ಅವ್ರಿಗೆ ಒಂದು ಲಿಮಿಟೆಡ್ ಸ್ಪೇಸ್ನ ಕೊಡಿ, ಯಾರೇ ಆಗಿದ್ರು ಅಷ್ಟೇ. ಇಫ್ ಯು ಆರ್ ನಾಟ್ ಇಂಟ್ರೆಸ್ಟೆಡ್ ಇನ್ ಲವ್, ರಿಲೇಷನ್ಶಿಪ್ ಇಂಟ್ರೆಸ್ಟ್ ಇಲ್ಲ ಅಂದರೆ ಒಂದು ಪರ್ಟಿಕ್ಯುಲರ್ ಸ್ಪೇಸ್ನ ಅವ್ರಿಗೆ ಕೊಡಿ, ಲಿಮಿಟ್ಸ್ ಇರಲಿ ಅಲ್ಲಿ. ಇಲ್ವಾ ಸ್ಪೇಸು ಕೊಡಬೇಡಿ, ಅವ್ರನ್ನ ನಿಮ್ಮ ಲೈಫ್ಗೂ ಸೇರಿಸ್ಕೊಳ್ಳಬೇಡಿ. ದಿಸ್ ವಿಲ್ ಬಿ ಬೆಟರ್ ಇನ್ ರಿಲೇಷನ್ಶಿಪ್ಸ್. ಬಿಕಾಸ್ ನಿಮ್ಮ ಇನಿಷಿಯಲ್ ಸ್ಟೇಜಸಲ್ಲೇ ಆ ವ್ಯಕ್ತಿ ಬೇಕಾ ಬೇಡವಾ, ಉದ್ದೇಶ ಏನಿದೆ, ಸರಿ ಇದೆಯಾ, ಆ್ಯಂಡ್ ನನ್ನ ಬದುಕಲ್ಲಿ ಏನು ಪರಿಣಾಮಗಳಾಗ್ಬೋದು ಇದೆಲ್ಲನೂ ಕೂಡ ಅರ್ಥ ಮಾಡ್ಕೊಳ್ಳೋಂಥ ಎನರ್ಜಿ ನಿಮಗಿರುತ್ತೆ. ಸೊ ಅದು ಪ್ರಾಪರಾಗಿ ಯೂಟಿಲೈಸ್ ಮಾಡ್ಕೊಳ್ಳಿ. ರಾದರ್ ದೆನ್ ಆಮೇಲೆ ಬಂದು ಏನೋ ಆಗೋಯಿತು, ಇವ್ರನ್ನ ಈ ರೀತಿ ಅಂದ್ಕೊಂಡಿರಲಿಲ್ಲ ನಾನು, ಚೆನ್ನಾಗಿ ಮಾತಾಡ್ಸಿದ್ರು, ಆಮೇಲೆ ಇವಾಗ ಏನೇನೋ ಆಯಿತು ನನ್ನ ಲೈಫಲ್ಲಿ, ಬೇಡ. ಬಿಕಾಸ್ ಐ ಹ್ಯಾವ್ ಸೀನ್ ಸೋ ಮಚ್ ಆಫ್ ಎಕ್ಸಾಂಪಲ್ಸ್ ಆ್ಯಸ್ ಪ್ಲಸ್ ತುಂಬ ಜನ ಬಂದು ಹೇಳ್ಕೊಂಡಿರೋದು ಕೂಡ ನೋಡಿದ್ದೀನಿ. ಓಕೆ ಫ್ರೆಂಡ್ಸ್ ಅಂತಲೇ ಬರ್ತಾರೆ ಆ್ಯಂಡ್ ಅವ್ರು ಮಾತಾಡೋ ರೀತಿಯೇ ಬೇರೆ ಇರುತ್ತೆ. ಆ್ಯಂಡ್ ಆ ಮಾತುಗಳು ಮೇ ಬಿ ಕೇಳೋಕ್ಕೆ ಸಿಗ್ತಿರಲ್ಲ ಅಂದ ತಕ್ಷಣ ನಮ್ಮ ಮನೆ ಕಡೆ ಪ್ರೀತಿ ಇಲ್ಲ ಅಂತಲ್ಲ, ಬೇಸಿಕ್ ಥಿಂಗ್. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಸೊ ಪದಗಳಲ್ಲಿ ನಿಮ್ಮನ್ನು ಬಣ್ಣಿಸೋದು ಅನ್ನೋದಕ್ಕಿಂತ ನಿಜವಾದ ಪ್ರೀತಿ ಅನ್ನೋದು ಅರ್ಥ ಮಾಡಿಕೊಂಡ್ರೆ ಎಲ್ಲ ರಿಲೇಷನ್ಶಿಪ್ ಕೂಡ ಚೆನ್ನಾಗಿರುತ್ತೆ. ಆ್ಯಂಡ್ ಯಾರಿಗೆ ಸ್ಪೇಸ್ ಕೊಡ್ತಿದ್ದೀರೋ ಲಿಮಿಟೆಡ್ ಸ್ಪೇಸ್ ಕೊಡಿ. ಸಂಪೂರ್ಣವಾಗಿ ನಿಮ್ಮ ಜೀವನನ ತಿಳಿಸ್ಕೊಡ್ಬೇಡಿ. ಎಲ್ಲನೂ ನೀವೇನು ಮಾಡ್ತಿದ್ದೀರಾ, ಎಲ್ಲಿ ಹೋಗ್ತಿದ್ದೀರಾ, ಎಲ್ಲಿ ಬರ್ತಿದ್ದೀರಾ, ನೀವೇನು, ಯಾರು ಎತ್ತ, ನಿಮ್ಮ ಮನೆಯವ್ರು ಯಾರು, ಎಲ್ಲರಿಗೂ ಬೇಕಾಗಿರೋದಿಲ್ಲ. ಮಿಸ್ಯೂಸ್ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಆಗೈತೆ. ನಾವು ಆಲ್ರೆಡಿ ನೋಡ್ತಿದ್ದೀವಿ ಇಂಟರ್ನೆಟಲ್ಲಿ ಪ್ರತಿದಿನವೂ ಕೂಡ ಈ ರೀತಿ ತುಂಬ ತಪ್ಪಾದ ರೀತಿಲಿ ಸಂಬಂಧಗಳನ್ನ ಸೃಷ್ಟಿಸ್ಕೊಳ್ತಿದ್ದಾರೆ, ಬಳಸ್ಕೊಳ್ತಿದ್ದಾರೆ. ಅದು ಆಗಬಾರ್ದು ಅಂದರೆ ನಿಮಗೆ ನಿಮ್ಮ ಮೇಲೆ ಸ್ವಲ್ಪ ಗಮನ ಇರಲಿ. ಯಾರಿಗೆ ನೀವು ಅವಕಾಶ ಮಾಡಿಕೊಡ್ತಿದ್ದೀರಾ ಆ್ಯಂಡ್ ಯಾರಿಗೆ ಅನ್ನೋದಕ್ಕಿಂತ ಏನಕ್ಕೆ ನಿಮ್ಮ ಒಂದು ರಿಲೇಷನ್ಶಿಪ್ ಅವ್ರಿಗೆ ಏನಕ್ಕೆ ಬೇಕು, ನಿಮ್ಗೆ ಏನಕ್ಕೆ ಬೇಕು ನೆನಪಲ್ಲಿರಲಿ. ಇಫ್ ಇಟ್ಸ್ ಅ ಫ್ರೆಂಡ್ಶಿಪ್, ಬಿ ಇನ್ ದಟ್ ಲಿಮಿಟ್ಸ್. ಓಕೆ ಇಫ್ ಯು ಆರ್ ರಿಯಲಿ ಗೆಟಿಂಗ್ ಇನ್ ಟು ಅ ರಿಲೇಷನ್ಶಿಪ್, ಮಾತಾಡ್ಕೊಳ್ಳಿ. ಏನು ಬೇಕು, ಏನು ಎತ್ತ, ಹೇಗಿರಬೇಕು ಜೀವನ, ಇದೆಲ್ಲ ಗೊತ್ತಾದಾಗ ಚೆನ್ನಾಗಿರುತ್ತೆ. ಆವಾಗ ಒಬ್ರಿಗೆ ನೀಟಾಗಿ ಗೊತ್ತಾಗುತ್ತೆ, ಓಕೆ ಇದು ನಿಜವಾಗ್ಲೂ ಪ್ರೀತಿನ ಅಥವಾ ಈ ಪ್ರೀತಿ ಅನ್ನೋದು ಒಂದು ಹೆಸರ ನನ್ನ ಬದುಕಿನ ಒಳಗೆ ಬರೋದಕ್ಕೆ ಅಂತ. ಎಕ್ಸಾಕ್ಟ್ಲಿ. ದೇ ಮೈಟ್ ಲೈಕ್ just try to misuse your loneliness. They might try to get benefit out of it. ತುಂಬ ಜನ ಕೇಳೋರ್ಗೆ ಅನುಭವ ಆಗ್ತಿರುತ್ತೆ, ಅಥವಾ ಅವ್ರದ್ದೇ ಲೈಫ್ ಅನ್ಕೋತಾರೆ ಈ ಒಂದು ಮಾತು ಕೇಳಿದ ತಕ್ಷಣ. ಬಿಕಾಸ್ ದೆ ಜಸ್ಟ್ ಕಮ್ ಫಾರ್ ಕೆಲವೊಮ್ಮೆ ಬೆನಿಫಿಟ್ಸ್ಗಂತ ಬರ್ತಾರೆ. ಸಿಗ್ತಾ ಸರಿ ಹೋಗಿವಾಗ ಅಷ್ಟೇ, ನೋ ಇಂಪಾರ್ಟೆನ್ಸ್ ಅಟ್ ಆಲ್. ಸೊ ನಾವು ಅವಕಾಶ ಕೊಡೋರು ಉದ್ದೇಶನ ಚೆನ್ನಾಗಿ ತಿಳ್ಕೊಂಡಿರಬೇಕು. ಆ್ಯಂಡ್ ನಿಮ್ಗೆ ಅವ್ರು ಬೇಡ ನಿಮ್ಮ ಲೈಫಲ್ಲಿ ಅನ್ನೋದು ಅದರ ಅವಕಾಶನಾದರೂ ಯಾಕೆ ಮಾಡಿಕೊಡ್ತೀರ. ಎಲ್ಲರಿಗೂ ಅಷ್ಟೇ, ದಿಸ್ ಇಸ್ ವೆರಿ ಬೇಸಿಕ್. ಇನಿಷಿಯಲ್ ಪಾಯಿಂಟೆಲ್ಲ ಕ್ಲಾರಿಟಿ ಇರುತ್ತೆ ಅವ್ರಿಗೆ, ಪಕ್ಕಾ ಕ್ಲಾರಿಟಿ ಇರುತ್ತೆ. ಸ್ಟಿಲ್ ಅವಕಾಶ ಕೊಡ್ತಾರೆ ಆ್ಯಂಡ್ ಮಿಸ್ಯೂಸ್ ಆದಾಗ ದೆಲ್ ಬ್ಲೇಮ್ ಅದರ್ ಪರ್ಸನ್. ನೋ, ಯು ಹ್ಯಾಡ್ ದಟ್ ಕ್ಲಾರಿಟಿ, ಯಾಕೆ ನೀನು ಪ್ರಾಪರ್ ಡಿಸಿಷನ್ ತೊಗೊಳ್ಳಿಲ್ಲ. ಆ್ಯಂಡ್ ದಿಸ್ ಇಸ್ ವೇರ್ ಅಗೈನ್ ಮೆಂಟಲ್ ಹೆಲ್ತ್ ಬರುತ್ತೆ, ವೆಲ್ನೆಸ್ ಬರುತ್ತೆ. ಬಿಕಾಸ್ ಯು ಆರ್ ಏಬಲ್ ಟು ಡಿಸೈಡ್ ಪ್ರಾಪರ್ಲಿ ಆ ಮೂಮೆಂಟ್ಗೆ ಏನು ಬೇಕಿತ್ತು ಅಂದರೆ ಡಿಸೈಡ್ ಮಾಡಬೇಕು ಅಂತ ಬೇಕಿದ್ದಿದ್ರೆ ನೀನು ಇನ್ಮೇಲೆ ಗಮನ ಹರಿಸ್ಬೇಕಿತ್ತು. ಡು ಐ ನೀಡ್ ದಿಸ್ ಆರ್ ನಾಟ್, ನಾನು ಇವಾಗ ಚೆನ್ನಾಗಿದ್ದೀನಾ, ಚೆನ್ನಾಗಿಲ್ವಾ, ಏನು ಮಾಡಬೇಕಿತ್ತು, ಏನು ಮಾಡಬಾರ್ದಿತ್ತು, ಇದೆಲ್ಲ ನಿಂಗೆ ಗೊತ್ತಾಗುತ್ತೆ. ಸೊ ಮೆಂಟಲ್ ವೆಲ್ ಬೀಯಿಂಗ್ ಎಲ್ಲದರಲ್ಲೂ ಬರುತ್ತೆ. ದರ್ ಇಸ್ ನೋ ಪಾಯಿಂಟ್ ಇನ್ ಲೈಫ್ ವೇರ್ ಮೆಂಟಲ್ ಹೆಲ್ತ್ ನನಗೆ ಬೇಡ ಅನ್ನೋದು. ಎಲ್ಲದಕ್ಕೂ ಕೂಡ ಮಾನಸಿಕವಾಗಿ ಸ್ಥಿರವಾಗಿರಿ, ಚಂಚಲತೆ ಬೇಡ, ಶಕ್ತಿಯುತವಾಗಿರಿ. ಎಷ್ಟು ಶಕ್ತಿ ಇರುತ್ತೋ ಅದನ್ನು ನೀವು ಹ್ಯಾಂಡಲ್ ಮಾಡ್ಕೊಳ್ತೀರ. ಇನಿಷಿಯಲ್ ಪಾಯಿಂಟಲ್ಲೇ ಡಿಸೈಡ್ ಮಾಡ್ತೀರಾ ಇದು ಬೇಕಾ ಬೇಡವಾ ಅಂತ. ಯಾವಾಗ ನೀವು ಡಿಸೈಡ್ ಮಾಡೋಕ್ಕೆ ಶಕ್ತಿ ಇಲ್ಲ ಅಂತಂದರೆ
ಇನ್ನಷ್ಟು ನೀವು ನಿಮ್ಮನ್ನು ನೀವು ಗಮನಿಸ್ಕೊಳ್ಬೇಕು. Yeah, and many times we think that like being alone is not good, but that's not true always, alwa. So being alone is also a good thing. ಯಾ So being alone is like better than being with the ವರ wrong ಅದು. person. ಆ ವರದ ಬಗ್ಗೆ ಯಾರಿಗೂ ಕೂಡ ಗೊತ್ತಿಲ್ಲ. ಜೊತೆಲಿದ್ದು ಕಳ್ಕೊಂಡ್ಮೇಲೆ ಅಥವಾ ಏನಾದರೂ ತೊಂದರೆ ಆದಮೇಲೆ ಓ ಇದು ವರ ಅಲ್ವಾ ನನಗೆ ಅಂತ ಅನಿಸುತ್ತೆ. ಅದಕ್ಕೆ ಟೈಮ್ ಬೇಕು. ಅದು ವರ ಅಂತ ಅರ್ಥ ಆಗೋಕ್ಕೇ ವರ್ಷಾನುಗಟ್ಟಲೆ ಹಿಡಿದು ಬಿಡುತ್ತೆ. ಸೊ ಅದು ಯಾವತ್ತೂ ಕೂಡ ಆಗಬಾರ್ದು. ಇಟ್ ಹ್ಯಾಸ್ ಟು ಬಿ ಇನ್ ಟರ್ಮ್ಸ್ ಆಫ್ ಒಂಟಿತನ ಅನ್ನೋದಕ್ಕಿಂತ ಇಟ್ಸ್ ಟೈಮ್ ವೇರ್ ಐಮ್ ಏಬಲ್ ಟು ಸ್ಪೆಂಡ್ ಇಟ್ ವಿತ್ ಮೈ ಸೆಲ್ಫ್. Exactly. ಓಕೆ, ನನಗೆ ನನ್ನ ಜೊತೆ ಇರೋವಂಥ ಸಮಯ ಸಿಕ್ಕಿದೆ ಅನ್ನೋದಿರಬೇಕು. ಇನ್ ರಿಲೇಷನ್ಶಿಪ್ ಆಲ್ಸೋ ಅಷ್ಟೇ. ಒಬ್ರು ಯಾರು ನಿಮಗೆ ಸಮಯ ಕೊಡ್ತಿಲ್ಲ ಅಂದ ತಕ್ಷಣ ಪ್ರೀತಿಸ್ತಿಲ್ಲ ಅಂತಲ್ಲ, ಅದನ್ನು ನೀವು ಬೇರೆ ಥರ ಯೋಚನೆ ಮಾಡಿ ದಟ್ ಓಕೆ ಈ ಸಮಯನ ನನಗಾಗಿ ಬಳಸ್ಕೊಳ್ತೀನಿ, ನಾನು ನನ್ನನ್ನು ಪ್ರೀತಿಸ್ತೀನಿ, ಐ ಕೇರ್ ಮೈ ಸೆಲ್ಫ್ ರೈಟ್ ನಾವು. ಟೈಮ್ ಅದು. ಆ್ಯಂಡ್ ಯಾವ ಸಂಬಂಧದಲ್ಲಿ ಅವ್ರನ್ನ ಅವರು ಕಾಪಾಡ್ಕೊಳ್ಳೋಕ್ಕೆ ರೆಡಿ ಇರ್ತಾರೋ, ಅವರನ್ನೇ ನೋಡ್ಕೊಳ್ಳೋಕ್ಕೆ ಸಿದ್ಧವಾಗಿರ್ತಾರೋ, ನೋಡ್ಕೊಳ್ತಿರ್ತಾರೋ, ಪ್ರೀತಿಸ್ತಿರ್ತಾರೋ, ಅವ್ರು ಎಲ್ಲರ ಜೊತೆ ಅವ್ರ ಸಂಬಂಧ ಏನಿರುತ್ತೆ ಯಾವಾಗಲೂ ಚೆನ್ನಾಗಿರುತ್ತೆ. ಅದು ಇಟ್ ವಿಲ್ ಆಲ್ವೇಸ್ ಬಿ ಬ್ಯೂಟಿಫುಲ್. ಕೇವಲ ರಿಲೇಷನ್ಶಿಪ್ ಅಂತಲ್ಲ, ಹುಡುಗ ಹುಡುಗಿ ಅಂತಲ್ಲ, ಫ್ಯಾಮಿಲಿ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಎಲ್ಲನೂ ಚೆನ್ನಾಗಿರುತ್ತೆ. ಬಿಕಾಸ್ ದೇ ನೋ ಹೌ ಟು ಟೇಕ್ ಕೇರ್ ಆಫ್ ದೆಮ್ ಸೆಲ್ಫ್. Right. ನಮ್ಮದೂ ಗೊತ್ತಿಲ್ಲ, ಅವ್ರನ್ನೂ ಹೆಂಗೆ ನೋಡ್ಕೋಬೇಕು ಅಂತ ಗೊತ್ತಿಲ್ಲ ಅಂತಂದಾಗ ಡೋಂಟ್ ಕಾಲ್ ಇಟ್ ಅಸ್ ಫೇಕ್ ಲವ್ ಅಂತೆಲ್ಲ ಕರೆಯೋಕ್ಕೆ ಹೋಗಬಾರ್ದು. ಲವ್ ಇಸ್ ನೆವರ್ ಫೇಕ್. ಈವನ್ ಪೀಪಲ್ ಇಸ್ ನಾಟ್ ಫೇಕ್. ವಿ ಆರ್ ಫೇಕಿಂಗ್ ಅವರ್ ಸೆಲ್ಫ್ ಅಷ್ಟೇ. ನಾನು ನನ್ನನ್ನು ಮಂಕ್ ಮಾಡ್ಕೊಳ್ತಿದ್ದೀನಿ, ನನ್ನ ಬಗ್ಗೆ ಅರಿತುಕೊಳ್ದೆ. ನನ್ನ ಮೇಲೆ ನಾನು ಬೂದಿ ಮುಚ್ಕೊಂಡು ಹೊರಗಡೆ ನಾನು ತಣ್ಣಗಿದ್ದೀನಿ ಅಂತ ತೋರಿಸೋದು ಬೇಡ. ಸಿಂಪಲ್, ನಿನ್ನ ಬಗ್ಗೆ ನೀನು ಅರಿತ್ಕೊ. ಓಕೆ, ಅದನ್ನೇ ಡು ನಾಟ್ ಪೋರ್ಟ್ರೇ ಯುವರ್ ಸೆಲ್ಫ್ ಆ್ಯಸ್ ನಾನು ತುಂಬ ಒಳ್ಳೆಯವನು, ತುಂಬ ರಿಲೇಷನ್ಶಿಪ್ಪಲ್ಲಿ ನಾನು ಚೆನ್ನಾಗಿದ್ದೀನಿ ತೋರಿಸ್ಕೊಳ್ಬೇಡಿ. ಏನಿದೆಯೋ ಅದನ್ನು ಹೇಳ್ಕೊಳ್ಳಿ. ಇಫ್ ದಟ್ ವರ್ಕ್ಸ್ ವರ್ಕ್ಸ್, ಇಫ್ ಇಟ್ ಡಸಂಟ್ ವರ್ಕ್ ಬೇಡ. ಕ್ಲಾರಿಟಿಗೆ ಬನ್ನಿ. ಕ್ಲಾರಿಟಿ ಸಿಗಬೇಕು. ಆ್ಯಂಡ್ ಸಿಗೋ ರೀತಿ ಯಾವಾಗಲೂ ಕೂಡ ಏನೋ ವಿ ಶುಡ್ ಬಿ ದೇರ್ ಆಲ್ವೇಸ್. ನಮಗೆ ನಾವಂತಿರಬೇಕು. ಅದು ಯಾವಾಗ ಆಗುತ್ತೆ, ಒಂಟಿತನ ನಾವು ನೆಗೆಟಿವ್ ಟರ್ಮ್ ಆಗಿ ಯೂಸ್ ಮಾಡಿದೆ ಪಾಸಿಟಿವ್ ಆಗಿ ಬಳಸ್ಕೊಳ್ಬೇಕು. ನೋಡಿರ್ತೀವಿ, ನೀವೂ ತುಂಬ ಚೆನ್ನಾಗಿ ನೋಡಿರ್ತೀರ. ಆಫ್ಟರ್ ದಿಸ್ ಆಲ್ ದಿಸ್ ಈ ಜಗಳ ಎಲ್ಲ ಆಯಿತು ಸಂಬಂಧದಲ್ಲಿ ಅಂತಂದ ಮೇಲೆ ದಿಲ್ ಅಪ್ರಿಷಿಯೇಟ್ ದಟ್ ಲೋನ್ಲಿನೆಸ್. ದೇ ವಾಂಟ್ ಟು ಬಿಕಮ್ ಅಲೋನ್ ಆಗಿ ಇರಬೇಕು. ನಾನು ಯಾವಾಗಲೂ ಕೂಡ ಸಾಲಿಟ್ಯೂಡಲ್ಲಿ ಇರಬೇಕು. ದಟ್ಸ್ ವಾಟ್ ಸೇ. Being alone is not a weakness, it's a strength. ಸ್ಟ್ರೆಂತ್. ಬಟ್ ಅದನ್ನು ಬೆಳೆಸ್ಕೊಳ್ತಾ ಬರಬೇಕು. ಆ್ಯಂಡ್ ನಾನು ಕೂಡ ಇದು ಫಾಲೋ ಮಾಡ್ತೀನಿ. ಮೋಸ್ಟ್ ಆಫ್ ದ ಟೈಮ್ಸ್ ಹೆಂಗೆ ಅಂದರೆ ಅಟ್ಲೀಸ್ಟ್ ಪರ್ ಮಂತ್ ಒಂದು 2 to 3 days ಆದರೂ ಸರಿ ಐ ಅವಾಯ್ಡ್ ಫೋನ್ಸ್, ಐ ಅವಾಯ್ಡ್ ಪೀಪಲ್ ಕಂಪ್ಲೀಟ್ಲಿ. ಅವಾಯ್ಡ್ ಬುಕ್ಸ್, ಅವಾಯ್ಡ್ ಸ್ಕ್ರೀನ್ ಟೈಮ್, ಎವ್ರಿಥಿಂಗ್. ಇಟ್ಸ್ ಆಲ್ವೇಸ್ ಮೀ ಅಲೋನ್ ಡೂಯಿಂಗ್ ನಥಿಂಗ್. ಜಸ್ಟ್ ಸಿಟ್ಟಿಂಗ್ ಅಷ್ಟೇ, ಕೂತ್ಕೊಳ್ತೀನಿ. ಊಟ ಟೈಮ್ ಊಟ ಮಾಡ್ತೀನಿ, ಐ ಸ್ಲೀಪ್. ಮಂತ್ಲಿ ಒಂದು 2-3 ದಿನ ಅಂತೂ ಡೆಫಿನೆಟ್ಲಿ ನಾನು ಮಾಡ್ತೀನಿ. ಯಾರ ಬಗ್ಗೆನೂ ನಾನು ತಲೆ ಕೆಡ್ಸ್ಕೊ. ಐ ಕಂಪ್ಲೀಟ್ಲಿ ಸ್ವಿಚ್ ಆಫ್ ಮೈ ಫೋನ್. ನೋ ಕಾಲ್ಸ್ ವಿಲ್ ಕಮ್, ನಥಿಂಗ್. ಎಲ್ಲ ಪ್ರಾಪರ್ ಪ್ಲ್ಯಾನ್ ಮಾಡ್ಕೊಬಿಟ್ಟಿರ್ತೀನಿ ಯಾವುದಕ್ಕೆ ಅಂತ. ಆ್ಯಂಡ್ ಐ ಡೂ ಇಟ್ ಬಿಕಾಸ್ ಅದು ನನಗೆ ಕ್ಲಾರಿಟಿ ತಂದು ಕೊಡುತ್ತೆ. ಐ ಆಮ್ ಏಬಲ್ ಟು ಫೈಂಡ್ ಮೈ ಸೆಲ್ಫ್. ಏನು ಬೇಕು ಏನು ಬೇಡ ಗೊತ್ತಾಗುತ್ತೆ. ಆ್ಯಂಡ್ ಆ ಟೈಮಲ್ಲಿ ನನಗೆ ಯೋಚನೆ ಕೂಡ ಮಾಡೋಕ್ಕೆ ಹೋಗೋದಿಲ್ಲ. ಓಕೆ, ನಾನು ಅಂದ್ಕೊಂಡಿದ್ದೆ ಕೆಲಸ ಮುಗ್ದಿಲ್ವಲ್ಲ, ಮಾಡಬೇಕಿತ್ತಲ್ಲ, ನಥಿಂಗ್. ಐ ಫೋಕಸ್ ಆನ್ ಮೈ ಸೆಲ್ಫ್. ಸಿಂಪಲ್. ಉಸಿರಾಟ ಗಮನಿಸು. ಆ್ಯಂಡ್ ನಾನು ಕಲ್ತ್ಕೊಂಡಿರೋದು ಈ ಪ್ರಾಕ್ಟೀಸಿಂದ, ಜಗತ್ತೇನು ಓಡ್ತಿಲ್ಲ, ಜಗತ್ತು ಓಡ್ತಿಲ್ಲ, ಅದ್ರ ಪಾಡ್ಗೆ ಅದು ನಿಧಾನಕ್ಕೇ ಇಟ್ಸ್ ಮೂವಿಂಗ್. ಓಕೆ, ಅದು ಸ್ಲೋ ಆಗೇ ಇದೆ. ಓಡ್ತಿರೋರು ಜನರ ಮನಸ್ಥಿತಿ, ಮೈಂಡ್ಸೆಟ್ ಅದು ಫಾಸ್ಟ್ ಆಗಿದೆ. ಪ್ರಪಂಚ ಅದ್ರ ಪಾಡ್ಗೆ ಅದು ಟೆಕ್ನಾಲಜಿ ಇಂಪ್ರೂವ್ ಆಗ್ತಿದೆ, ರೈಟ್. ಆದರೆ ಭೂಮಿ ತಿರುಗಿಸ್ಬಿಡೋದೇ ತಿರುಗ್ತದೆ. ನಥಿಂಗ್ ಇಸ್ ಚೇಂಜಿಂಗ್. ಇಟ್ಸ್ ಆಲ್ ದಟ್ ನಾವು ಅದಕ್ಕೆ ಅಡಾಪ್ಟ್ ಆಗ್ತಿದ್ದೀವಿ. ಅಡಾಪ್ಟ್ ಆಗಿ ತಪ್ಪಲ್ಲ. ನಿಮ್ಮನ್ನು ನೀವು ಕಳ್ಕೊಳ್ಬೇಡಿ ಅಡಾಪ್ಟ್ ಆಗೋ ಇದರಲ್ಲಿ. ಸೊ ಇದು ಎಲ್ಲ ಜನ್ರೇಷನ್ಸ್ವರೆಗೂ ಕೂಡ ಅಪ್ಲೈ ಆಗಿದೆ. ಇಟ್ಸ್ ನಾರ್ಮಲ್. ನಿಮಗೆ ನೀವು ಸಮಯ ಕೊಟ್ಕೊಳ್ಳಿ, ಕೂರಿ, ಜಸ್ಟ್ ಸಿಟ್ ಇನ್ ಸೈಲೆನ್ಸ್. ದಟ್ ಈಸ್ ಮೋರ್ ದೆನ್ ಎನಫ್. ರಿಲೇಷನ್ಶಿಪ್ ಇಂಪ್ರೂವ್ ಆಗುತ್ತೆ, ನಿಮ್ಮ ವರ್ಕ್ಸ್ಗಳು ಇಂಪ್ರೂವ್ ಆಗುತ್ತೆ, ನಿಮ್ಮ ಮೈಂಡ್ ಸೆಟ್ ಚೆನ್ನಾಗಾಗುತ್ತೆ, ನಿಮ್ಮ ಫ್ಯಾಮಿಲಿ ಚೆನ್ನಾಗಾಗುತ್ತೆ. ನೀವು ಯಾರಿಗೂ ರಿಯಾಕ್ಟ್ ಮಾಡೋದಿಲ್ಲ ತಕ್ಷಣಕ್ಕೆ. ಇಟ್ಸ್ ಆಲ್ ಹ್ಯಾಪನಿಂಗ್ ಜಸ್ಟ್ ಬಿಕಾಸ್ ಯು ಸ್ಟಾರ್ಟೆಡ್ ಟು ಲುಕ್ ಇನ್ ಟು ಯೋರ್ ಸೆಲ್ಫ್. ನಿಮ್ಮ ಒಳಗಡೆ ನೀವು ನೋಡೋಕ್ಕೆ ಶುರು ಮಾಡಿದ್ರಿ. ಓಕೆ, ಥಾಟ್ಸ್ ಸ್ಲೋ ಆಗ್ತಿರುತ್ತೆ, ಸ್ಲೋ ಡೌನ್ ಆಗುತ್ತೆ. ನೀವು 1 ದಿನ 2 ದಿನ ಕಂಪ್ಲೀಟಾಗಿ ನಿಮ್ಮ ಸಮಯ ಕೊಟ್ಕೊಳ್ತಿದ್ದೀರಾ ಅಂದರೆ ಸ್ಲೋ ಆಗೇ ಆಗುತ್ತೆ. ಅದು ಯಾರ ಬಗ್ಗೆನೂ ಗಮನ ಇಲ್ಲ, ಕಂಪ್ಯಾರಿಸನ್ ಇಲ್ಲ, ಯೋಚನೆ ಇಲ್ಲ, ಯಾರು ಗೆದ್ರಾ ಬಿಟ್ರೆ ಯೋಚನೆ ಇಲ್ಲ.
Nothing. It's beautiful always. When you sit in silence, it's the most beautiful thing in the world. True. Because you're able to understand the person, not only a person, but a wonderful person, Yeah. ವಂಡರ್ಫುಲ್ ಸೋಲ್. ಒಂದು ಆತ್ಮದ ಪರಿಚಯ ನಿಮ್ಗೆ ಆಗಬೇಕು ಅಂದರೆ ನೀವು ನಿಮಗೆ ಸಮಯ ಕೊಟ್ಕೊಂಡಾಗಷ್ಟೇ ಅದಾಗುತ್ತೆ. So true. ಸೊ ಇದನ್ನು ಪ್ರಾಕ್ಟೀಸ್ ಮಾಡಬೇಕು. ನಾಟ್ ಒನ್ ಡೇ ಕಷ್ಟ ಆಗುತ್ತೆ, 2 ಡೇ ಕಷ್ಟ ಆಗುತ್ತೆ, ಬಟ್ 3rd ಡೇ ವೆನ್ ಯು ಸಿಟ್ ಅಲ್ವಾ, ಇಟ್ ವಿಲ್ ಬಿ ವಂಡರ್ಫುಲ್ ಆಲ್ವೇಸ್. ಆ್ಯಂಡ್ ಚಮತ್ಕಾರ ಆಗೋದೇ ಇಲ್ಲಿ. ನಮ್ಮನ್ನು ನಾವು ಗಮನಿಸ್ಕೊಂಡಾಗ ಮಿರಾಕಲ್ಸ್ ಹ್ಯಾಪನ್ಸ್ ಆಲ್ವೇಸ್. ನಾವು ಗಮನಿಸೋದಕ್ಕೆ ರೆಡಿ ಇರೋದಿಲ್ಲ. ನಾನು ಮಾತಾಡ್ತಿದ್ದೀನಿ, ಹೇಗೆ ಮಾತಾಡ್ತೀನಿ ಐ ಡೋಂಟ್ ನೋ. ಹೇಗೆ ಮಾತಾಡ್ತಿದ್ದೀನಿ, ನನ್ನ ಮಾತು ಬರ್ತಿದೆ, ಸರಾಗವಾಗಿ ಬರ್ತಿದೆ, ಬಿಕಾಸ್ ಈ ಮೇಡ್ ಇಟ್. ಬರೋ ರೀತಿ ಧ್ವನಿ ಚೆನ್ನಾಗಿದೆ. ಧ್ವನಿ ಚೆನ್ನಾಗಿಲ್ಲ ಸೆಕೆಂಡ್ರಿ, ಧ್ವನಿ ಬರ್ತಿದೆ, ಕೇಳಿಸ್ತಿದೆ. ನಾನು ಮಾತಾಡೋದು ನನಗೂ ಕೂಡ ಕೇಳಿಸ್ತಿದೆ, ನಿಮಗೂ ಕೂಡ ಕೇಳಿಸ್ತಿದೆ. ನಾನು ಮಾಡಿದ್ದೆ ಇದೆಲ್ಲ. ಐ ಕ್ಯಾನ್ ಡೂ ದಿಸ್, ರೈಟ್? ಇಟ್ಸ್ ಆಲ್ ಮ್ಯಾಜಿಕ್, ಇಟ್ಸ್ ಆಲ್ ಮಿರಾಕಲ್. 8 ವಂಡರ್ಸ್ ಆಫ್ 7 ವಂಡರ್ಸ್ ಆಫ್ ದ ವರ್ಲ್ಡ್ ಅಲ್ಲ. ಐ ಆಮ್ ಆಲ್ವೇಸ್ ದಟ್ ವಂಡರ್. ನಾನೇ ಒಂದು ಅದ್ಭುತ, ನನಗಿಂತ ಯಾವ ಅದ್ಭುತ ಬರಬೇಕದು. Yeah, exactly. ನಾನು ಹೇಗಾದರೂ ಇರ್ತೀನಿ ಕನ್ನಡಿ ಮುಂದೆ, ಗುರು ನಾನು ಇರೋದೇ ಅದ್ಭುತ. ಐ ಆಮ್ ದ ಮೋಸ್ಟ್ ಬ್ಯೂಟಿಫುಲ್, ಹ್ಯಾಂಡ್ಸಮ್, ವಂಡರ್ಫುಲ್ ಪರ್ಸನ್ ಅಲೈವ್. ಸತ್ತಿಲ್ಲ ನಾನು ಇನ್ನೂ ಕೂಡ. ಸೊ ಯಾರೋ ನಾನು ಸತ್ತ ಮೇಲೆ ಹೇಳ್ತಿಲ್ಲ, ಓ ಇವ್ರು ಹಿಂಗಿದ್ರು ಅಂತ. ನಾನೇ ಅನುಭವಿಸ್ತಿದ್ದೀನಿ. ಐ ಆಮ್ ಏಬಲ್ ಟು ಸಿ ದಟ್ ವಂಡರ್ಫುಲ್ ಪರ್ಸನ್ ಇನ್ ದ ಮಿರರ್, ಆ್ಯಸ್ ವೆಲ್ ಆಸ್ ಐ ಆಮ್ ಏಬಲ್ ಟು ಎಕ್ಸ್ಪೀರಿಯನ್ಸ್ ದಟ್ ವಂಡರ್ಫುಲ್ ಆ್ಯಟಿಟ್ಯೂಡ್. ಈಗ ನಾನು ಹೋಗ್ಬಿಟ್ಟು APJ ಅಬ್ದುಲ್ ಕಲಾಂ ಅವ್ರು ನಾನಾಗಿದ್ದರೆ ಏನಾಗಿರ್ತಿದ್ದೆ, ಓಕೆ ನರೇಂದ್ರ ಮೋದಿ ಅವ್ರು ನಾನಾಗಿದ್ದಿದ್ರೆ ಹೇಗಾಗಿರ್ತಿದ್ದೆ? ಬೇಡ. ಯು ಆರ್ ವಂಡರ್ಫುಲ್ ಇನ್ ಯೋರ್ ಓನ್ ವೇ. True. ನೀನು ನಿನ್ನನ್ನು ಅನುಭವಿಸಿವಾಗ, Yeah. ಬಿಕಾಸ್ ಯು ಕ್ಯಾನ್ ಬಿಕಮ್ ದಟ್ ಅನದರ್ ಮೋಸ್ಟ್ ಪಾಪ್ಯುಲರ್ ಪರ್ಸನ್, ಬಿಗ್ಗೆಸ್ಟ್ ಸೆಲೆಬ್ರಿಟಿ. ಸೊ ಸ್ಟಾರ್ಟ್ ಫೋಕಸಿಂಗ್ ಆನ್ ಯೋರ್ ಸೆಲ್ಫ್. ಎಲ್ಲನೂ ಚೆನ್ನಾಗಾಗುತ್ತೆ. Yeah, if I'm not able to prize myself, I cannot create that positive energy ದಟ್ ಇಸ್ around me. ವೆರಿ ಮಚ್ ಟ್ರೂ. ಆ್ಯಂಡ್ ಅದನ್ನೇ ಹೇಳ್ತಿರೋದು, ನಾನು ಅದ್ಭುತ ಅನ್ಕೊಳ್ಳೋದು ಒಂದು ಕಡೆ ಆದರೆ, ನನ್ನನ್ನು ಸೃಷ್ಟಿಸಿದ್ರೂ ಇನ್ಯಾವ ರೀತಿ ಇರ್ಬೋದು. That's true. ಆ್ಯಂಡ್ ವೆನ್ ಯು ಪ್ರೈಸ್ ಹಿಮ್, ಎನರ್ಜಿನೇ ಬೇರೆ. ಅದು ಸಡನ್ನಾಗಿ ನಮ್ಮ ಎನರ್ಜಿ ಶಿಫ್ಟ್ ಆಗಿಬಿಡುತ್ತೆ. ಐ ಡೋಂಟ್ ನೋ, ಲೈಕ್ ಈಗ ನನ್ನ ಎದುರುಗಡೆ ನೀವು ಕೂತಿದ್ದೀರಾ, ಹೌ ಬ್ಯೂಟಿಫುಲಿ ಹಿ ಹ್ಯಾಸ್ ಮೇಡ್ ಯು. ಐ ಡೋಂಟ್ ನೋ, ನೀವು ನಿಮ್ಮ ಪರ್ಸ್ಪೆಕ್ಟಿವಲ್ಲಿ ನಿಮ್ಮನ್ನು ಯಾವ ರೀತಿ ನೋಡ್ತೀರಾ ನನಗೆ ಗೊತ್ತಿಲ್ಲ. ಲುಕ್ ಅಟ್ ಯುವರ್ ಐಸ್, ಲುಕ್ ಅಟ್ ಯುವರ್ ಇಯರ್ಸ್ ಆ್ಯಂಡ್ ಇಯರಿಂಗ್ಸ್, ಲುಕ್ ಅಟ್ ಯುವರ್ ಹೇರ್ಸ್. ಅದು ಎಷ್ಟು ನೀಟಾಗಿ ಬಂದು ಕೂತಿದೆ. ಸಾಫ್ಟ್ ಯಾಕೆ ಆಯಿತು? ಬಾಡಿ ಹೀಗೆ ಹಾಕಿದೆ, ಬೆರಳುಗಳೆಲ್ಲ ಹೀಗೆ ಹಾಕಿದೆ. ಯು ಡಿಂಟ್ ಡಿಸೈಡ್, ಐ ಡಿಂಟ್ ಡಿಸೈಡ್, ಹಿ ಮೇಡ್ ಇಟ್. ಆ್ಯಂಡ್ ಹಿ ಮೇಡ್ ಇಟ್ ಇನ್ ಅ ವೆರಿ ವಂಡರ್ಫುಲ್ ವೇ, ಬ್ಯೂಟಿಫುಲ್. ಕಲರ್ ಏನಾದರೂ ಇರಲಿ ಗುರು, ಯೋ ಪರ್ಫೆಕ್ಟ್ ಇನ್ ಯೋರ್ ಓನ್ ವೇ. ಅನುಭವಿಸಿ ಅದನ್ನು. ಪ್ರಪಂಚದ ಸ್ವಲ್ಪ ತಳ್ಳಾಕಿ, 2-3 ದಿನ ರಜೆ ಹಾಕ್ತೀರ ಆಫೀಸ್ಗೆ, ಹಾಕಿ ಕೂರಿ, ನಿಮಗೋಸ್ಕರ ನೀವು ಕೂರಿ. ಸುತ್ತಬೇಕಾ ನಿಮಗೋಸ್ಕರ ಹೋಗಿ ಸುತ್ತಿ. ನಿನ್ನನ್ನು ನೀ ಸುತ್ತಾಡಿಸ್ತಿದ್ದೆ ಎಲ್ಲ ಕಡೆ, ನೀನು ಜಾಗನ ನೋಡೋಕೆ ಹೋಗ್ತಿಲ್ಲ. ನನಗೊಬ್ಬರು ಯಾವಾಗಲೂ ಒಂದನ್ನು ಪರಿಚಯ ಮಾಡಿಸಿದ್ರು. ತುಂಬ ಐ ಡೋಂಟ್ ನೋ ವಾಟ್ ಟು ಸೇ, ಬಟ್ ಶಿ ಇಸ್ ಮೈ ಬಿಗ್ಗೆಸ್ಟ್ ಫ್ಯಾನ್. ಒಂದಿನ ಹಿಂಗೆ ಅವ್ರ ಜೊತೆ ಕಾಲೇಜ್ ಮಾತಾಡ್ಬೇಕಾದ್ರೆ ಹೇಳಿದರು, ಪ್ರಜು ನೀವೆಲ್ಲಾದರೂ ಯಾವುದಾದ್ರೂ ಹೊಸ ಊರಿಗೆ ಹೋಗ್ತಿದ್ದೀರಾ ಅಂದರೆ ನೀವೇನು ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ, ಯಾಕಂದರೆ ಆ ಊರು ತುಂಬ ಖುಷಿ ಪಡ್ತಿರುತ್ತೆ ನೀವು ಬರ್ತಿದ್ದೀರಾ ಅಂತ. ಅವ್ರ ಅಭಿಮಾನಿ ಕೇಳಿರ್ಬೋದು, ಬಟ್ ದಟ್ ಈಸ್ ಹೌ ಟ್ರೂ ಇಟ್ ಈಸ್ ಫಾರ್ ಈಚ್ ಇಂಡಿವಿಜುವಲ್. ನನಗೆ ಬೆಂಗಳೂರಿಗೆ ಬರ್ತಿದ್ದೀನಿ ಅಂದರೆ ಬೆಂಗಳೂರು ಎಷ್ಟು ಖುಷಿ ಪಡ್ತಿರ್ಬೋದು. Exactly. ದಟ್ಸ್ ಹೌ ವಿ ಶುಡ್ ಥಿಂಕ್. ಅಂದರೆ ನನಗೆ ನಾನು ವ್ಯಾಲ್ಯೂ ಕೊಟ್ಕೊಳ್ತಿದ್ದೀನಿ. ರಾದರ್ ದೆನ್ ನಾನು ಆ ಊರಿಗೆ ಹೋದೆ ಏನಾಗ್ಬಿಡುತ್ತೋ ಭಯ ಬೇಡ. ನಾನು ಆ ಊರಿಗೆ ಹೋಗ್ತಿದ್ದೀನಿ, ಆ ಊರು ಬದಲಾಗುತ್ತೆ, ಖುಷಿ ಪಡುತ್ತೆ, ಇದು ಬೇಕಾಗಿರೋದು. ಸೊ ನಾನು ಬೆಂಗಳೂರಲ್ಲಿ ಅಷ್ಟು ಕೋಟ್ಯಾಂತರ ಜನರು ಇದ್ರೂ ಕೂಡ ನಾನು ಬಂದಾಗ ಬೆಂಗಳೂರು ಖುಷಿ ಆಗುತ್ತೆ ಅಂದರೆ ಥಿಂಕ್ ಇನ್ ದಟ್ ವೇ. ಆ ರೀತಿ ಆಲೋಚನೆ ಮಾಡಬೇಕು. Yeah. ಸೊ ಮನುಷ್ಯರು ಹೇಳ್ದಂಗೆ ದಟ್ ಕ್ರಿಯೇಟೆಡ್ ಇನ್ ಅ ವಂಡರ್ಫುಲ್ ವೇ. ಆ್ಯಂಡ್ ಇನ್ನೊಂದು ದೇವರೂ ಕೂಡ ಹೇಳ್ತಾನಂತೆ, ನನಗೆ ಮನುಷ್ಯರನ್ನ ಯಾವ ರೀತಿ ಸೃಷ್ಟಿ ಮಾಡಬೇಕು ಅಂತ ಗೊತ್ತಾಗದೆ ನನ್ನ ರೂಪದಲ್ಲೇ ಸೃಷ್ಟಿ ಮಾಡಿಬಿಟ್ಟೆ ಅಂತ. ಆ್ಯಂಡ್ ನಾವು ಯಾರನ್ನು ನೋಡ್ತಿದ್ದೀವಿ? ದೇವರ ಸ್ವರೂಪನ, ದೇವರನ್ನೇ ಅಲ್ಲ, ದೇವರ ಸ್ವರೂಪ ನೋಡ್ತಿದ್ದೀವಿ, ರಿಫ್ಲೆಕ್ಷನ್ ಆಫ್ ಗಾಡ್. ಸ್ವಲ್ಪ ಆಲೋಚನೆಗಳ ಬಗ್ಗೆ ಥಿಂಕ್ ಮಾಡಿ ನನ್ನ ಮೈಂಡಲ್ಲಿ ಏನು ನೋಡ್ತಿದೆ ಇವಾಗ ಅಂತ. ಇಟ್ಸ್ ಆಲ್ ನೆಗೆಟಿವ್ ಅನ್ನೋದಾದರೆ ನೀನು ದೇವ್ರಿಗೆ ಅವಮಾನ ಮಾಡ್ತಿದ್ದೆ ಅನ್ನೋ ರೀತಿ. ಸೊ ದೇವ್ರಿಗೆ ಗೌರವ ಕೊಡಬೇಕಾ? ನಿನ್ನ ಬಗ್ಗೆ ಹೊಗಳ್ಕೋ ನೀನು.
ನೀನು ಪ್ರೈಸ್ ಮಾಡ್ಕೊಳ್ಳೋದ್ರಲ್ಲಿ ಏನು ತಪ್ಪಿದೆ ಹೊಗಳೋದ್ರಲ್ಲಿ. ದರ್ಸ್ ನಥಿಂಗ್ ರಾಂಗ್ ಇನ್ ಪ್ರೈಸಿಂಗ್ ಯು. ಡೆಫಿನೆಟ್ಲಿ. ಇಟ್ಸ್ ಆಲ್ ದಟ್ ದ ವೇ ಆಫ್ ಲೈಫ್. ನೀ ಹಿಂಗಿದೆಯಾ ಹಂಗಿದೆಯಾ ಜನ ತಾನು ಅಂದಿದ್ದು, ನೀನು ಅನ್ಕೊಳಕ್ಕೆ ಹೋಗ್ಬೇಡ. ನೀನು ಹೆಂಗಿದೆಯಾ ಅಂತ ನಿನಗೆ ಮಾತ್ರನೇ ಗೊತ್ತಿರುತ್ತೆ. ಓಕೆ, ಕೆಲವೊಬ್ರು ಮೂಗು ಸೊಟ್ಟ ಇದೆ, ಕಿವಿ ಒಂದು ಕೆಳಗಡೆ ಇದೆ, ಮೇಲಿದೆ, ಮೆಳ್ಳಗಣ್ಣು, ಓಕೆ, ಇಲ್ಲ ಹೇರ್ಸ್ ಇಲ್ಲ, ಬಾಲ್ಡ್ ಆಗಿದೆ, ಈ ರೀತಿ ಸುಮಾರು ಕಂಪ್ಲೇಂಟ್ಸ್ ಇರುತ್ತೆ. ನೋ, ದಟ್ಸ್ ಅ ಬ್ಯೂಟಿ. ದಟ್ಸ್ ದ ರಿಯಲ್ ಬ್ಯೂಟಿ ಆಫ್ ಪ್ರೈಸಿಂಗ್ ಯೋರ್ ಸೆಲ್ಫ್, ಬಿಕಾಸ್ ಯು ಆರ್ ನಾಟ್ ದ ಬಾಡಿ, ಯು ಆರ್ ಇನ್ಸೈಡ್ ದ ಬಾಡಿ. ಸೊ ಟ್ರೂ. ಸೊ ಇದು ಅರ್ಥ ಆದಾಗ ಏನಾಗುತ್ತೆ, ದೇ ವಿಲ್ ಅಪ್ರಿಷಿಯೇಟ್ ದ ಬಾಡಿ. ಅಪ್ರಿಷಿಯೇಟ್ ಮಾಡು. ದೇವ್ರು ನಿಂಗೊಂದು ಅವಕಾಶ ಕೊಟ್ಟಿದ್ದಾನೆ ಬದುಕೋದಕ್ಕೆ. ಆ್ಯಂಡ್ ನನಗೂ ಕೂಡ ಅಷ್ಟೇ, ವೆನ್ ಎವರ್ ಐ ಸಿ ವೀಡಿಯೋಸ್ ನಾನು ಮಾಡಿಕೊಂಡಾಗ ಅಥವಾ ಕನ್ನಡಿ ಮುಂದೆ ನಾನು ನೋಡಿದಾಗ, ಐ ಹ್ಯಾವ್ ಬ್ಯೂಟಿಫುಲ್ ದಿಸ್ ಪರ್ಸನ್ ಇಸ್. ನಂಗೆ ಗೊತ್ತಿಲ್ಲ ಅವ್ನು ಯಾರು ಅಂತ, ಅವ್ನು ಎಷ್ಟು ಚೆನ್ನಾಗೆಲ್ಲನೂ ಮಾತಾಡ್ತಿದ್ದಾನೆ. ನಾನು ವೀಡಿಯೋಸ್ ನೋಡಬೇಕಾದ್ರೂ ಕೂಡ ಅಷ್ಟೇ, ನಾನು ನನ್ನನ್ನು ಹೊಗಳ್ಕೊಳ್ತಿದ್ದೀನಿ ಅಲ್ಲ, ಐ ಆಮ್ ಪ್ರೈಸಿಂಗ್ ದ ಪರ್ಸನ್ ಇಸ್ ಟಾಕಿಂಗ್ ದರ್. ಇಟ್ ಇಸ್ ಅನ್ ಡಿಫ್ರೆಂಟ್ ಐಡೆಂಟಿಟಿ ಆಫ್ ಮೈಂಡ್. ನಾನು ಅದನ್ನು ಹೊಗಳ್ಕೊಳ್ಳೋವಂಥ ಶಕ್ತಿ ನನಗಿದೆ. ಇವಾಗ ನೀವು ಇದನ್ನು ಪಾಡ್ಕಾಸ್ಟ್ನ ಆರ್ಗನೈಸ್ ಮಾಡಿದ್ದೀರಾ, ಪ್ರಶ್ನೆಗಳು ಕೇಳ್ತಿದ್ದೀರಾ, ಯು ಆರ್ ನಾಟ್ ದ ಸೇಮ್ ಪರ್ಸನ್ ಔಟ್ಸೈಡ್. ಬಿ ಸ್ಟ್ರಾಂಗ್ ಎನಫ್ ಟು ಅಪ್ರಿಷಿಯೇಟ್ ದಿಸ್ ಪರ್ಸನ್. ಶಿ ಈಸ್ ಬಿಕಮಿಂಗ್ ಇನ್ ಟು ದಿಸ್. ಶ್ರೀಗೆ ಆಚೆ ಕಡೆ ಕೆಲಸಗಳು ಸುಮಾರಿದೆ, ಅದ್ರ ಮಧ್ಯದಲ್ಲೂ ಕೂಡ ಆಕೆ ಈ ಕೆಲಸ ಮಾಡ್ತಿದ್ದಾಳೆ ಅಂದರೆ ಇಟ್ಸ್ ಅ ಡಿಫ್ರೆಂಟ್ ಐಡೆಂಟಿಟಿ ಆಫ್ ಹರ್. ಅದನ್ನು ಅಪ್ರಿಷಿಯೇಟ್ ಮಾಡೋದಕ್ಕೆ ನಾವು ಶುರು ಮಾಡಬೇಕು. ಬಿಕಾಸ್ ನಮ್ಮಲ್ಲೂ ಕೂಡ ದಿಸ್ ಲಾಟ್ ಆಫ್ ಐಡೆಂಟಿಟೀಸ್ ಕಲಿಬೇಕು. ನಂದಿದ್ದು ಒಂದಲ್ಲ ಇನ್ನೊಂದು ಭಾಗ. ಅಪ್ರಿಷಿಯೇಟ್ ಮಾಡ್ಕೊಳ್ಳಿ. ಇಟ್ಸ್ ವಂಡರ್ಫುಲ್. ನಾನು ಇನ್ನೂ ಇಲ್ಲಿ ಕೂತಿದ್ದೀನಿ, ಇಲ್ಲಿ ಮಾತಾಡ್ತಿದ್ದೀನಿ, ನನಗೆ ಈ ಅವಕಾಶ ಸಿಕ್ಕಿದೆ. ಇಟ್ಸ್ ಸೆಲ್ಫ್ ಇಸ್ ಅ ಮಿರಾಕಲ್. ಸೊ ಟ್ರೂ. ಯಾವುದೂ ನಾನು ಬಯಸೋದೇ ಸಿಗ್ತಾ ಇದೆ. Actually, I was talking to one of my friends, okay, so I was telling this. ನಾನು ಎಚ್ಚರ ಇದ್ದಿದ್ರಲ್ಲಿ ಲೈಕ್ ಮೋಸ್ಟ್ ಆಫ್ ದ ಟೈಮ್, ಮೇ ಬಿ ಲೈಕ್ 70% ಆಫ್ ದ ಟೈಮ್ ಒಂದಲ್ಲ ಒಂದು ರೀತಿಯಲ್ಲಿ ನಾನು ನನ್ನನ್ನೇ ಉಳ್ಕೋತಾ ಇರ್ತೀನಿ ಅಂತ. ಲೈಕ್ ಐ ವಾಸ್ ಟೆಲಿಂಗ್ ದಿಸ್ ಆ್ಯಂಡ್ ಐ ವಾಸ್ ಲಾಫಿಂಗ್ ಆಯಿತಾ. ಬಟ್ ಲೈಕ್ ಇಫ್ ಐ ಡೋಂಟ್ ಡೂ ದ್ಯಾಟ್ ಆ್ಯಂಡ್ ದ್ಯಾಟ್ ಪರ್ಟಿಕ್ಯುಲರ್ ಡೇ ಐ ಕೆನಾಟ್ ಫೀಲ್ ಪಾಸಿಟಿವ್. ದಟ್ಸ್ ಟ್ರೂ. ಆಲ್ವೇಸ್ ಫಾಲೋ ಮಾಡಿ. ಲೈಕ್ ನನಗೆ ಫಾರ್ ಎಕ್ಸಾಂಪಲ್ ಇದು ಆಗ್ತಿರಲ್ವೋ ಗೊತ್ತಿಲ್ಲ, ಐ ವಾಸ್ ಲುಕಿಂಗ್ ಎಟ್ ಎವ್ರಿಬಡಿ ಹಿಯರ್. ಇವರಿಬ್ರು ಅಥವಾ ಇನ್ನೊಬ್ರು ಯಾರಿದ್ರು ನೋಡ್ಬೇಕಾದ್ರೆ ದೇರ್ ಆಲ್ ಹ್ಯಾಪಿ. ಓಕೆ, ಎಸ್ಪೆಷಲಿ ದಿಸ್ ಪರ್ಸನ್ ಇಸ್ ವೆರಿ ಮಚ್ ಹ್ಯಾಪಿ ಟು ಹೆಲ್ಪ್ ಅಸ್, ಆ್ಯಂಡ್ ದಟ್ ಇಟ್ ಸೆಲ್ಫ್ ಇಸ್ ಅ ಬಿಗರ್ ಥಿಂಗ್. ಐ ಆಮ್ ಏಬಲ್ ಟು ಸಿ ಮೈ ಸೆಲ್ಫ್ ಇನ್ ದಟ್ ಅದರ್ ಪರ್ಸನ್. ಆಯಿತಾ? ಅಂದರೆ ನಾನು ಅವರಲ್ಲಿ ನನ್ನನ್ನು ನೋಡ್ತಿದ್ದೀನಿ, ಆದರೆ ದೇಹ ಬೇರೆ ಇದೆ. ಐ ಲೈಕ್ ಯು ಸ್ಮೈಲ್ ಆ್ಯಂಡ್ ದ ವೇ ದಿಸ್ ಪರ್ಸನ್ ಇಸ್ ಹೆಲ್ಪಿಂಗ್ ಅಸ್. ಇಟ್ಸ್ ಬ್ಯೂಟಿಫುಲ್. ಕೆಲಸನೇ ಆಗಿರ್ಬೋದು ಅವ್ರಿಗೆ, ಬಟ್ ಲುಕ್ ಅಟ್ ದ ಸ್ಮೈಲ್ ಇನ್ ಆ್ಯಂಡ್ ಎನರ್ಜಿ ಅವ್ರದ್ದು. ದಟ್ ಇಟ್ ಸೆಲ್ಫ್ ಮೇಕ್ಸ್ ಅಸ್ ಖುಷಿ ಪಡೋ ರೀತಿ. ಸೊ ಟ್ರೂ. ಇದು ನಾವು ನಮ್ಮನ್ನು ಅಥವಾ ನನ್ನ ಎನರ್ಜಿನ ನಾನು ಇನ್ನೊಬ್ಬರಲ್ಲಿ ನೋಡಿದಾಗ್ಲೂ ಕೂಡ ಐ ಬಿ ದ ಮೋಸ್ಟ್ ಹ್ಯಾಪಿಯೆಸ್ಟ್ ಪರ್ಸನ್. ಚೆನ್ನಾಗಿದ್ದಾರೆ ಅವರು, ಓಕೆ ಚೆನ್ನಾಗಾಗಲಿ ಇನ್ನೂ ಕೂಡ, ಗಾಡ್ ಬ್ಲೆಸ್ ದೆಮ್. ಓಕೆ, ಯಾವ ಫೀಲ್ಡ್ ಬೇಡ ನನಗೆ, ವೆದರ್ ಇಸ್ ಅನ್ ಆಪೋನೆಂಟ್ ಆಫ್ ಮೈಂಡ್, ಐ ಡೋಂಟ್ ಇವನ್ ಬಾದರ್. ನಂಗೆ ಆಪೋನೆಂಟ್ ಅನ್ನೋದು ಕೂಡ ನಾನು ಥಿಂಕ್ ಮಾಡೋಕ್ಕೆ ಹೋಗೋದಿಲ್ಲ. ಈಸ್ ಡೂಯಿಂಗ್ ಸಮಥಿಂಗ್ ಗುಡ್, ಆಗಲಿ, ಒಳ್ಳೇದಾಗಲಿ, ಚೆನ್ನಾಗಿರಲಿ ಅವರು, ಇದು ಬೇಕಾಗಿರೋದು. ಬಿಕಾಸ್ ಐ ಆಮ್ ಜಸ್ಟ್ ಎವ್ರಿಬಡಿ ಈಸ್ ರೆಪ್ಲಿಕಾ ಆಫ್ ಮೈನ್ ಅಷ್ಟೇ, ಬಟ್ ಇನ್ ಅ ಡಿಫ್ರೆಂಟ್ ವೇ. ನಾನೇ ಎಲ್ಲರೂ ಕೂಡ. ಓಕೆ, ಇವನ್ ನೀವೂ ಕೂಡ ನಾನೇ, ಇವ್ರೂ ಕೂಡ ನಾನೇ, ಅಲ್ಲಿರೋರು ಕೂಡ ನಾನೇ, ಎಲ್ಲ ನಾನೇ ಇರೋದು. ಬಟ್ ನಾನು ನೋಡೋ ದೃಷ್ಟಿ ಹೆಂಗಿದೆ, ಬೇರೆ ರೀತಿ. ಶ್ರೀ ಅಂತ ನೋಡ್ತಿದ್ದೀನಿ, ಇಲ್ಲ ಅದನ್ನು ಕೂಡ ಪ್ರಜೆದು ಬಾಡಿ ಬೇರೆ ರೀತಿ ಇದೆ, ಪ್ರಜೆದು ಆಲೋಚನೆಗಳು ಬೇರೆ ರೀತಿ ಇದೆ. ಬಟ್ ಪ್ರೀತ್ಸು, ವಾಟ್ ಆರ್ ಯು ಲೂಸಿಂಗ್ ಜಸ್ಟ್ ಬೈ ಅವ್ರನ್ನ ಪ್ರೀತಿಸೋದ್ರಿಂದ, ಅವ್ರನ್ನ ಅಪ್ರಿಷಿಯೇಟ್ ಮಾಡೋದ್ರಿಂದ ಏನು ಕಳ್ಕೊಳ್ತಿದ್ಯಾ? ಎನರ್ಜಿ ರೈಸಸ್. ನಿನ್ನ ಎನರ್ಜಿ ರೈಸ್ ಆಗುತ್ತೆ. ಬ್ಲೆಸ್ ಎವ್ರಿಬಡಿ, ಗಾಡ್ ಬ್ಲೆಸ್ ಯು. ಸಾಕು, ದೇವ್ರು ನಿಮ್ಮನ್ನು ಚೆನ್ನಾಗಿಟ್ಟಿರಲಿ. ದೇವ್ರಿಗೆ ಎಷ್ಟು ಖುಷಿ ಆಗುತ್ತೆ ಅಂದರೆ ಫಸ್ಟ್ ಇನ್ನೊಂದು ಇಡೋಣ, ಸಚ್ ದಟ್ ಯು ಕ್ಯಾನ್ ಬ್ಲೆಸ್ ಅದರ್ ಪೀಪಲ್ ಅನ್ನೋದಿರುತ್ತೆ. ಸೊ ಟ್ರೂ. ಸೊ ಅದು ಬರಬೇಕು ನಮಗೆ. ದೇವ್ರು ಯಾವಾಗಲೂ ಎಲ್ಲರ ಮೇಲೂ ಕಣ್ಣಿಟ್ಟಿರ್ತಾನೆ, ಯಾರು ಹೆಂಗೆ, ಯಾರು ಏನು ಎತ್ತಾ ಅಂದ್ಬೇಡ. ಹಾಗೆ ಸೊ ನಮ್ಮ ಎನರ್ಜಿನ ನಾವು ಯಾವತ್ತೂ ಹೈಯಲ್ಲಿ ಇಟ್ಕೊಳ್ಬೇಕು. ಹೈಯಲ್ಲಿ ಇಟ್ಕೊಳ್ಬೇಕು ಅಂದರೆ ಗಮನ ಹರಿಸಿ, ಅಪ್ರಿಷಿಯೇಟ್ ಮಾಡ್ಕೊಳ್ಳಿ, ಪ್ರೈಸ್ ಯುವರ್ ಸೆಲ್ಫ್. ಖುಷಿಪಡಿ, ನೀವಿರೋದಕ್ಕೇ ಖುಷಿಪಡಿ, ಸಾಕು. ಬದುಕಿದ್ದೀರಾ, ಇಟ್ಸ್ ಮೋರ್ ದೆನ್ ಎನಫ್. ನಾಳೆ ಅಥವಾ ನೆಕ್ಸ್ಟ್ 10 ನಿಮಿಷದಲ್ಲಿ ಏನಾಗುತ್ತೆ ಬೇಡ. ಸೊ ಟ್ರೂ. ಇರ್ತೀವೋ ಇಲ್ವೋ ಗೊತ್ತಿಲ್ಲ ನಮಗೆ. ಅವಕಾಶ ಬದುಕಿನ ಅನುಭವಿಸೋದಕ್ಕೆ. ಇಫ್ ಗಾಡ್ ಕಮ್ಸ್ ಅಂಡ್ ಟೆಲ್ಸ್ ದಟ್ ಓಕೆ ಹೆಂಗೆ ತಪ್ಪ ನಿಂದು ಜರ್ನಿ, ಸ್ವರ್ಗಕ್ಕೆ ಹೋಗಿದ್ದು ಬಂದಿದ್ದು ಅಂತ ಕೇಳಿದರೆ ನಾನು ಏನು ಮಾಡಲಿ ಇವಾಗ?
ಅವ್ನು ಕೇಳ್ತಿದ್ದಾನೆ, ಸ್ವರ್ಗಕ್ಕೆ ಕಳಿಸಿದ್ದೆ ನಿನ್ನನ್ನು, ಏನು ಮಾಡಿದೆ ಅಂತ ಕೇಳಿ ನಾನು ಏನು ಮಾಡಲಿ ಇವಾಗ? ದೇವ್ರೆ, ಅದು ಸ್ವರ್ಗ ನಾನು ನರಕದ ಥರ ಆಯಿತು. ನಿನ್ನ ಪರ್ಸ್ಪೆಕ್ಟಿವ್ ಅದು. ನಾನು ಅದನ್ನು ಭೂಮಿನ ಸ್ವರ್ಗ ಅಂತಲೇ ನಾನು ಮಾಡಿರೋದು. ಅನುಭವಿಸಿ ಬನ್ನಿ, ಇಷ್ಟೇ ನಾನು ಹೇಳಿದ್ದು. ಸ್ವರ್ಗನ ಅನುಭವಿಸ್ಕೊಂಡು ಬಾ ಅಂತ. ಏನಿಲ್ಲ ನಮ್ಮ ಸುತ್ತಮುತ್ತ ಅನುಭವಿಸೋದಕ್ಕೆ. ಎವ್ರಿಥಿಂಗ್ ಯು ಚೂಸ್ ವಾಟ್ ಟು ಎಕ್ಸ್ಪೀರಿಯನ್ಸ್. ಅವನೆಲ್ಲನೂ ಕೊಟ್ಬಿಟ್ಟ ಸ್ವರ್ಗದಲ್ಲಿ. ಆ್ಯಂಡ್ ಹಾಗೆ ಯಾವುದನ್ನು ಚೂಸ್ ಮಾಡಬೇಕು ಅನ್ನೋ ಅವಕಾಶನೂ ಕೂಡ ಕೊಟ್ಟ. ಆರ್ ಯು ಚೂಸಿಂಗ್ ದ ಪ್ರಾಪರ್ ಥಿಂಗ್ ಟು ಎಕ್ಸ್ಪೀರಿಯನ್ಸ್? ಖುಷಿನೇ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ನೀನು ಎಲ್ಲನೂ ಸರಿಯಾಗಿ ಚೂಸ್ ಮಾಡಿದರೆ ಕೊಡು. ಇಲ್ಲ ಅಂದರೆ ಆನ್ಸರ್ ಏನು ಮಾಡ್ತೀಯ ನೀನು? ಅಯ್ಯೋ ಸ್ವರ್ಗನ ಗೊತ್ತೇ ಆಗಲಿಲ್ಲ ನನಗೆ, ಅದು ಬರಬಾರ್ದು. ಈವನ್ ದೇವರು ನನ್ನ ಕೇಳಿದಾಗ ಹೇಗಿತ್ತು ಸ್ವರ್ಗ ಅಂದರೆ, ಐ ಶುಡ್ ನಾಟ್ ಬಿ ಕನ್ಫ್ಯೂಸ್ಡ್. ಅದ್ಭುತವಾಗಿ ಸೃಷ್ಟಿ ಮಾಡಿದ್ಯಾ, ಹೊಗಳಿ, ಆತನ ಹೊಗಳಿ. ನಾವೆಲ್ಲರೂ ಅವನ ಸೃಷ್ಟಿ. ಪ್ರೈಸಮ್. ಗಿಡ ಇದೆ ಹೊಗಳಿ, ಮರ ಇದೆ ಹೊಗಳಿ, ರಸ್ತೆಗಳಾಗ್ತಿದೆ ಹೊಗಳಿ, ಬಿಲ್ಡಿಂಗ್ಸ್ಗಳು ಬೆಳೀತಿದೆ ಹೊಗಳಿ. ಬುದ್ಧಿ ಕೊಟ್ಟವನು ಯಾರು ಆ ಬಿಲ್ಡಿಂಗ್ಸ್ಗಳು ಅಷ್ಟು ಹೈಟಿಗೆ ಕಟ್ಟೋದಕ್ಕೆ? ಇಟ್ ಇಸ್ ಹಮ್, ನಾಟ್ ನಾವ್ಯಾರೂ ಅಲ್ಲ. ಬುದ್ಧಿನೇ ಇಲ್ಲ ಅಂದಿದ್ರೆ ನಾವು ಒಂದು ಪ್ರಾಣಿನೇ ತಾನೆ. ಓನ್ಲಿ ಡಿಫ್ರೆನ್ಸ್ ಬಿಟ್ವೀನ್ ಹ್ಯೂಮನ್ಸ್ ಆ್ಯಂಡ್ ಅನಿಮಲ್ಸ್ ಇಸ್ ಬುದ್ಧಿ. ಅದಕ್ಕೆ ನಮ್ಮನ್ನು ಬುದ್ಧಿಜೀವಿಗಳು ಅಂತ ಕರೀತಾರೆ. ಅದನ್ನು ಪ್ರಾಪರಾಗಿ ಯುಟಿಲೈಸ್ ಮಾಡ್ಕೊಳ್ಳೋದು. ನಾವೆಲ್ಲದಕ್ಕೂ ಕೂಡ ಬ್ಲೇಮ್ ಮಾಡಿಕೊಂಡು ಇದು ಸರಿ ಇಲ್ಲ, ಅದು ಸರಿ ಇಲ್ಲ, ಕಂಪ್ಲೇಂಟ್ ಮಾಡ್ಕೊಂಡಿದ್ರೆ ಇಟ್ಸ್ ನಾಟ್ ಗುಡ್. ಆ್ಯಸ್ ವೆಲ್ ಆಸ್ ದೇವ್ರಿಗೂ ಕೂಡ ತುಂಬ ದೂರ ಇದ್ಬಿಡ್ತೀವಿ ನಾವು. ಏನೋ ಸೊ ದಿಸ್ ಕಾನ್ವರ್ಸೇಷನ್ ಇಸ್ ಮೇಕಿಂಗ್ ಮೀ ಫೀಲ್ ಲೈಕ್ ಐಮ್ ಬ್ಲೆಸ್ಡ್. ಮಾತಾಡ್ತಿದ್ದೀನಿ, ಅವನ ಬಗ್ಗೆ ಮಾತಾಡ್ತಿದ್ದೀನಿ, ಅವನ ಸೃಷ್ಟಿ ಬಗ್ಗೆ ಮಾತಾಡ್ತಿದ್ದೀನಿ. ಇಟ್ ಮೇಕ್ಸ್ ಮೀ ದ ಮೋಸ್ಟ್ ಹ್ಯಾಪಿಯೆಸ್ಟ್ ಪರ್ಸನ್ ಇನ್ ದ ವರ್ಲ್ಡ್. ಈಚ್ ಮೂಮೆಂಟ್, ಪ್ರತಿ ಮೂಮೆಂಟ್ ಕೂಡ ಐ ಆಮ್ ದ ಮೋಸ್ಟ್ ಹ್ಯಾಪಿಯೆಸ್ಟ್ ಪರ್ಸನ್. ಏನಾಗ್ತಿದೆ ಆಗಲಿ, ಐ ಹ್ಯಾವ್ ಟು ಎಕ್ಸ್ಪೀರಿಯನ್ಸ್. ನೋಡು, ಅನುಭವಿಸು, ನಡಿ ಅಷ್ಟೇ. ಒಳ್ಳೇದೋ ಕೆಟ್ಟದು ಎಲ್ಲನೂ ಎಕ್ಸ್ಪೀರಿಯನ್ಸ್ ಮಾಡು. ಇದು ನನಗೆ ಬರಬಾರ್ದಿತ್ತು ಅನ್ಬೇಡ, ಇದೇ ನಂಗೆ ಬರಬೇಕಿತ್ತು ಅದನ್ನು ಅನ್ಬೇಡ. ಬಂತಾ ಖುಷಿ, ಬರಲಿಲ್ವಾ ಖುಷಿ. ಮೈ ಮೈಂಡ್ ಸೆಟ್ ಇಸ್ ಲೈಕ್ ದಿಸ್. ನಾನು ಖುಷಿಯಾಗಿದ್ದೀನಿ ನನ್ನ ಲೈಫಲ್ಲಿ ಅಂದರೆ ಇಷ್ಟೇ. ಆಕ್ಸೆಪ್ಟ್ ಎವ್ರಿಥಿಂಗ್. ಎಕ್ಸ್ಪೆಕ್ಟೇಷನ್ಸ್ ಇಡಬಾರ್ದು ಅಂತಲ್ಲ, ಇಟ್ಕೊ. ಓಕೆ, ಸಿಕ್ತಾ ಖುಷಿಪಡು, ಇಲ್ವಾ ಖುಷಿಪಡು. ದಟ್ ಸಿಕ್ಕಲಿಲ್ಲ, ಒಳ್ಳೇದಾಯಿತು. ಫಾರ್ ಸಮ್ ರೀಸನ್ಸ್ ಅದು ಸಿಕ್ಕಿಲ್ಲ. ನನಗೆ ಗೊತ್ತಿಲ್ಲ ರೀಸನ್ಸ್. ಆ್ಯಂಡ್ ಫಸ್ಟ್ ಆಫ್ ಆಲ್ ನಾನು ಇಲ್ಲಿ ಬಂದಿರೋದು ಎಕ್ಸ್ಪೆಕ್ಟೇಷನ್ಸ್ಗೆಲ್ಲ, ಎಕ್ಸ್ಪೀರಿಯನ್ಸ್ಗೆ. ಹಾಗೆ ಸೊ ಅದಿರಬೇಕು. ಆ್ಯಂಡ್ ಲಾಟ್ ಆಫ್ ಥಿಂಗ್ಸ್ ಟು ಟಾಕ್ ಇನ್ ಟರ್ಮ್ಸ್ ಆಫ್ ಗಾಡ್ ಅಂತ ಬಂದಾಗ, ಸ್ಪಿರಿಚುವಾಲಿಟಿ ಅಂತ ಬಂದಾಗ, ವೆನ್ ಸೆಲ್ಫ್ ಕೇರ್ ಅಥವಾ ಸೆಲ್ಫ್ ಲವ್, ಸೆಲ್ಫ್ ರೆಸ್ಪೆಕ್ಟ್ ಅಂತ ಬಂದಾಗ್ಲೂ ಕೂಡ ಅಷ್ಟೇ. ಐ ಟೆಲ್ ಎವ್ರಿಬಡಿ, ಡು ನಾಟ್ ಲೂಸ್ ಯುವರ್ ಸೆಲ್ಫ್ ರೆಸ್ಪೆಕ್ಟ್. ಲೂಸ್ ಎನಿಥಿಂಗ್. ಲೂಸ್ ಯುವರ್ ಮನಿ, ಲೂಸ್ ಯುವರ್ ರಿಲೇಷನ್ಶಿಪ್ಸ್, ಲೂಸ್ ಎವ್ರಿಥಿಂಗ್, ನಾಟ್ ಅ ಸೆಲ್ಫ್ ರೆಸ್ಪೆಕ್ಟ್. ಕಳ್ಕೊಳ್ಳೋಕ್ಕೆ ಹೋಗಬೇಡಿ. ದೇವರು ನಿನ್ನ ತುಂಬ ಪ್ರೀತಿಸ್ತಿದ್ದಾನೆ, ಅವನೇ ಗೌರವ ಕೊಡ್ತಿದ್ದಾನೆ. ಇವ್ರ್ಯಾರೋ ಗೌರವ ಕೊಟ್ಟಿಲ್ಲ ಅಂದರೆ ಕಳಿಸಿ ಆಚೆ ಕಡೆಗೆ, ದೂರ ಬನ್ನಿ ನೀವು. ನಿಮ್ಗೆ ಎಲ್ಲಿ ಮರ್ಯಾದೆ ಸಿಗಲ್ವೋ ಒಂದು ಕ್ಷಣನೂ ಕೂಡ ಅಲ್ಲಿರಬೇಡಿ. ಜಸ್ಟ್ ವಾಕ್ ಅವೇ. ಬಿಕಾಸ್ ನೀವು ಕೇವಲ ನಿಮಗೆ ಮರ್ಯಾದೆ ಕೊಟ್ಕೊಳ್ತಿಲ್ಲ, ದೇವರ ಒಂದು ಅದ್ಭುತವಾದಂಥ ಸೃಷ್ಟಿಗೆ ಮರ್ಯಾದೆ ಕೊಡ್ತಿದ್ದೀರ. ಚೆನ್ನಾಗಿಲ್ಲ ಅಂದ್ರೆ ಬನ್ನಿ ಆಚೆ ಕಡೆ, ಏನೂ ಮಾತಾಡಬೇಡಿ. ನಾನು ಚೆನ್ನಾಗಿದ್ದೀನಿ, ಹಂಗಾಗ್ಬಿಡ್ತೀನಿ, ಹಿಂಗಾಗ್ಬಿಡ್ತೀನಿ, ಬಂದು ತೋರಿಸ್ತೀನಿ, ಏನೂ ಮಾತಬೇಡ, ಬೇಡ, ಬನ್ನಿ ಆಚೆ ಕಡೆಗೆ. ಆ್ಯಂಡ್ ಪ್ರೈಸ್ ದ್ಯಾಟ್. ಅವರೇನೋ, ನಾನು ಯೂಶ್ವಲಿ ಏನು ಮಾಡ್ತೀನಿ ಅಂದರೆ, ಇಫ್ ಸಂಬಡಿ ಟೆಲ್ಸ್ ರಾಂಗ್ ಥಿಂಗ್ಸ್ ಟು ಮೀ, ದ ಫಸ್ಟ್ ಥಿಂಗ್ ಐ ವಿಲ್ ಟೆಲ್ ಇಸ್, ದೇವರೇ ಗೊತ್ತಿಲ್ಲ ಏನಾದರೂ ಅಂದ್ಬಿಟ್ಟಿದ್ದಾರೆ, ಕ್ಷಮಿಸ್ಬಿಡು ಅವ್ರನ್ನ. ಅವ್ರಿಗೂ ಸಮಯ ಬರುತ್ತೆ, ಅರ್ಥ ಆಗುತ್ತೆ. ಆದರೆ ದಯವಿಟ್ಟು ಕ್ಷಮಿಸ್ಬಿಡು ಅವ್ರನ್ನ. ಆ್ಯಂಡ್ ಥ್ಯಾಂಕ್ ಯು, ನನ್ನನ್ನು ಎಷ್ಟು ಚೆನ್ನಾಗಿಟ್ಟಿದ್ಯಾ. ಇದು ಯಾವಾಗಲೂ ಕೂಡ ನಾನು ಫಸ್ಟ್ ಮಾತಾಡಬೇಕಾದ್ರೆ ನನ್ನನ್ನು ಕ್ಷಮಿಸು. ನನಗೆ ಯಾರಾದ್ರೂ ಏನಾದರೂ ತಪ್ಪಾಗಿ ಮಾತಾಡಿದರೆ, ನನ್ನ ಬಗ್ಗೆ ತಪ್ಪಾಗಿ ಅವರು ಗೊತ್ತಿಲ್ಲ ಯೋಚನೆ ಮಾಡಿದ್ರೂ ಕೂಡ ಅವ್ರನ್ನ ಕ್ಷಮಿಸ್ಬಿಡು. ಬಿಕಾಸ್ ದೇ ಡೋಂಟ್ ನೋ ದೇ ಆರ್ ಯುವರ್ ಕ್ರಿಯೇಷನ್ಸ್. ಸೊ ಅವ್ರಿಗೆ ಕಷ್ಟ ಕೊಡಬೇಡ. ಸೊ ವೆನ್ ನಾನು ಯಾರಿಗಾದ್ರೂ ಒಳ್ಳೇದು ಬಯಸ್ತೀನಿ ಅಂತ ಇರಬೇಕಾದ್ರೆ, ವಿಲ್ ಎಕ್ಸ್ಪೀರಿಯನ್ಸ್ ದ ಸೇಮ್ ಥಿಂಗ್. ನನ್ನ ತಲೆಯಲ್ಲಿ ಏನು ಓಡ್ತಿದ್ದೆ ಅದೇ ರಿಯಾಲಿಟಿಗೆ ಬರುತ್ತೆ. ನಾನು ಒಳ್ಳೇದೇ ಬಯಸ್ತೀನಿ. ಅದಕ್ಕೆ ಕೆಲವೊಮ್ಮೆ ಹೇಳ್ತಿರ್ತಾರೆ, ಕೆಟ್ಟವ್ರಿಗೂ ಕೂಡ ಒಳ್ಳೇದು ಬಯಸಿ ಅಂತ. ನಾಟ್ ಬಿಕಾಸ್ ಅವ್ರಿಗೆ ಒಳ್ಳೇದಾಗ್ಬಿಡ್ಲಿ ಅದು ಇದು ಅಂತಲ್ಲ, ನಿನಗೆ ಒಳ್ಳೇದಾಗಿದೆ. ಸೊ ಈ ರೀತಿ ನಾವು ಯಾವಾಗ ಯೋಚನೆ ಮಾಡ್ತೀವಿ, ಈ ರೀತಿ ಯಾವಾಗ ಬದುಕೋದಕ್ಕೆ ಶುರು ಮಾಡ್ತೀವಿ, ಜಸ್ಟ್ ಸ್ಟಾರ್ಟ್ ಮಾಡಿ ಅಷ್ಟೇ. ನಿಮ್ಮನ್ನು ನೀವು ಅನುಭವಿಸೋದಕ್ಕೆ. ಅಪ್ಪ ಅಮ್ಮ ಬೈದ್ರಾ, ಫಾರ್ ಎಕ್ಸಾಂಪಲ್ ಅಪ್ಪ ಅಮ್ಮ ಬೈಯೋಕ್ಕಾದ್ರೂ ಅವ್ರು ಇದ್ದಾರೆ. ಸಚ್ ಅ ಬ್ಯೂಟಿಫುಲ್ ಥಿಂಗ್. ಮೈ ಫಾದರ್ ಇಸ್ ದೇರ್ ಟು ಸ್ಕೋಲ್ ಮೀ. ನನ್ನಮ್ಮ ಇದ್ದಾರೆ, ಬೈತಿದ್ದಾರೆ. ಎಷ್ಟೊಂದು ಜನಕ್ಕೆ ಬೈಯಕ್ಕಿದ್ರು ಸಾಕಿತ್ತಲ್ಲಪ್ಪ. ಎಕ್ಸಾಕ್ಟ್ಲಿ.
ಎಷ್ಟೊಂದು ವಿಚಾರಗಳು ಹಾಗೆ ಇರೋದಕ್ಕೆ ಖುಷಿ ಪಡಿ, ಎಷ್ಟು ಚೆನ್ನಾಗಿ ಬದಲಾವಣೆ ಇಲ್ಲದೆ ಆಗಿದೆ. ಇರೋದಕ್ಕೆ ಕೊರಗಬಾರ್ದು. ಹಾಂ, ಅದಕ್ಕೆ ಇಲ್ಲದೆ ಇರೋದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ, ಇರೋದನ್ನೇ ಗಮನಿಸ್ತಾ ಇರಿ. ನಿಮಗೆ ಕುಂದು ಕೊರತೆಗಳು ಇಲ್ಲದೆ ಇರೋ ರೀತಿ ದೇವ್ರ ಬದುಕನ್ನು ತುಂಬ ಬದಲಾಯಿಸ್ತಾರೆ. ಟೈಮ್ ನಾವು ಲೈಕ್ ಆಗೋಗಿರೋದ್ರ ಬಗ್ಗೆ, ಇಲ್ಲದೆ ಇರೋದ್ರ ಬಗ್ಗೆ ಕೊರಗ್ತಾನೆ ಲೈಕ್ ಅದ್ರ ಬದಲು ಇರೋದನ್ನ ನಾವು ಇದೆಲ್ಲ ಅಂತ ಪ್ರೈಸ್ ಮಾಡ್ಕೊಂಡ್ರೆ ವಿ ವಿಲ್ ಬಿ ಸೋ ಹ್ಯಾಪಿ. ಆ್ಯಂಡ್ ಇನ್ನೊಂದು ಟು ಎವ್ರಿಬಡಿ ಯೂಸ್ ವಾಚಿಂಗ್ ದಿಸ್ ಪಾಡ್ಕಾಸ್ಟ್ ಹೇಳೋದಾದರೆ, ಡು ನಾಟ್ ಥಿಂಕ್ ಅಬೌಟ್ ಮೀ ಆಸ್ ನನ್ನ ಬಗ್ಗೆ ನೀವು ಓಕೆ ಇವನು ಅದೃಷ್ಟವಂತ ಅಥವಾ ಇನ್ನು ದೇವ್ರು ಒಳ್ಳೆ ಬುದ್ಧಿ ಕೊಟ್ಟಿದ್ದಾನೆ ಆ ಥರ ಎಲ್ಲ ಏನು ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ. ಇಟ್ಸ್ ಅ ಪ್ರೋಸೆಸ್ ಅಷ್ಟೇ. ನನಗೂ ಎಲ್ಲ ರೀತಿಯೇ ಇದೆ ಆ್ಯಂಡ್ ಓವರ್ ದ ಪೀರಿಯಡ್ ಆಫ್ ಟೈಮ್ ಬದಲಾವಣೆ ಆಗಿದ್ದು. ಸೊ ಎಲ್ಲರೂ ಬದಲಾವಣೆ ಮಾಡ್ಕೊಳ್ಬೇಕು. ನಾಟ್ ದಟ್ ಓಕೆ ಅವ್ರನ್ನೇನೋ ದೇವ್ರು ಚೆನ್ನಾಗಿ ಇಟ್ಬಿಟ್ಟಿದ್ದಾನೆ, ದೇವರೆಲ್ಲರನ್ನೂ ಚೆನ್ನಾಗೇ ಇಟ್ಟಿದ್ದಾನೆ. ಗಮನಿಸೋಕೆ ಶುರು ಮಾಡಿದಾಗ ಬದಲಾವಣೆಗಳಾಗ್ಬಿಡುತ್ತೆ. ಆ್ಯಂಡ್ ರಿಮೆಂಬರ್ ಇಟ್ಸ್ ಅ ಪ್ರೋಸೆಸ್, ಇಟ್ ಟೇಕ್ಸ್ ಟೈಮ್, ಸಮಯ ಹಿಡಿಯುತ್ತೆ ಬದಲಾವಣೆಗೆ. ಇಟ್ಸ್ ನಾಟ್ ದಟ್ ಇವತ್ತು ಮಾತ್ರನೇ ಬದಲಾವಣೆ ಆಗಿಬಿಡ್ಬೇಕು. ಕೆಲವೊಮ್ಮೆ ನಾಟ್ ಅ ಒನ್ ಡೇ ಜಾಬ್. ಹಾಂ, ಇಂಟರ್ನೆಟೆಲ್ಲ ನೀವು ನೋಡಿರ್ತೀರ, ಈ ದಿನ ಈ ದೇವಸ್ಥಾನಕ್ಕೆ ಹೋಗಿ ಪ್ರೇ ಮಾಡಿದ್ರೆ ಮಾತ್ರನೇ ಒಳ್ಳೇದಾಗುತ್ತೆ. ಆ್ಯಕ್ಚುಲಿ ದೇವರ ರೀತಿ ಹೇಳೋದೇ ಇಲ್ಲ. ದೇವ್ರು ಯಾವ ಟೈಮಲ್ಲಿ ಯಾರ ಹತ್ರ ಇರೋದಿಲ್ಲ. ಒಳ್ಳೆತನ ಅನ್ನೋದು ಎಲ್ಲಿ ಇರೋದಿಲ್ಲ, ಎಲ್ಲ ಕಡೆಯೂ ಇರುತ್ತೆ. ಇಟ್ಸ್ ಆಲ್ ದಟ್ ನಿನ್ನ ಫೋಕಸ್ ಆಗಿರಬೇಕಷ್ಟೆ. ಯಾಕೆ ಕೆಲವೊಮ್ಮೆ ಹೇಳ್ತಿರ್ತಾರೆ, ಈ ದಿನ ನೋಡಿರ್ತೀರ ಮ್ಯಾನಿಫೆಸ್ಟೇಷನ್ಸ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗತ್ತೆ ಮಾಡಿ. ಗೊತ್ತೇ ಇಲ್ಲ ಯಾರಿಗೂ ಕೂಡ ಏನು ಆ ದಿನ ಏನು, ಆ ದಿನದ ಪ್ರಾಮುಖ್ಯತೆ ಏನು. ನಾನು ಆಗಲೇ ಹೇಳ್ದೆ ಇಲ್ಲ, ಎವ್ರಿ ಡೇ ಹ್ಯಾಸ್ ಇಟ್ಸ್ ಯೂನಿಕ್ ಏನು ಖುಷಿ ಇರುತ್ತೆ. ಅದಕ್ಕೆ ಅದರದ್ದೇ ಆದಂಥ ಪ್ರಾಮುಖ್ಯತೆ ಇರುತ್ತೆ ಪ್ರತಿಯೊಂದು ದಿನಕ್ಕೂ ಕೂಡ. ಗಾಂಧಿ ಜಯಂತಿ ಅಕ್ಟೋಬರ್ 2ಕ್ಕೆ ಅದರದ್ದೇ ಆದಂಥ ಪ್ರಾಮುಖ್ಯತೆ ಇತ್ತು. ಗಾಂಧೀಜಿ ಹುಟ್ಟಿದ ಮೇಲೆ ಆ ಪ್ರಾಮುಖ್ಯತೆ ಬರಲಿಲ್ಲ. ಅವ್ರು ಬದುಕಿದ ರೀತಿಗೆ ಆ ದಿನಕ್ಕೆ ಪ್ರಾಮುಖ್ಯತೆ ಹುಟ್ಕೊಳ್ತು. ರೈಟ್. ನಮಗೇನಾದರೂ August 16th ಸಿಕ್ಕಿದ್ರೆ ಇಂಡಿಪೆಂಡೆನ್ಸ್ ಡೇ, August 15ಗೆ ಏನು ಪ್ರಾಮುಖ್ಯತೆ ಇರ್ತಿತ್ತು? ದಿನದಲ್ಲಿ ಪ್ರಾಮುಖ್ಯತೆ ಅನ್ನೋದಕ್ಕಿಂತ ನಾವು ಹೇಗೆ ಜೀವಿಸಿದ್ವಿ, ಈವನ್ ಆ ದಿನಕ್ಕೆ ನಾವು ಏನು ತಂದು ಕೊಟ್ವಿ ಅದನ್ನು ಕೂಡ ಇಂಪಾರ್ಟೆಂಟ್ ಆಗಿದೆ. ಸೊ ಈಗ ನನ್ನ ಬರ್ಡೇ ದಿನ, ಎವ್ರಿ ಡೇ ಇಸ್ ಮೈ ಬರ್ಡೇ, ಲಿವ್ ಲೈಕ್ ದಟ್. ನೋ, ಪ್ರತಿದಿನ ನೀನು ಹುಟ್ಟಿದ್ಯಾ ಗುರು, ನೀನು ಸತ್ತೋಗಲಿಲ್ಲ ನೈಟ್, ನಮಗೆ ಗೊತ್ತೇ ಇಲ್ಲ ನಾಳೆ ಬೆಳಗ್ಗೆ ಎದ್ದೇಳ್ತೀವ ಅಂತ. ಸೆಲೆಬ್ರೇಟ್ ಈಚ್ ಡೇ ಆಸ್ ಯುವರ್ ಬರ್ಡೇ. ವೈ ಆರ್ ಯು ವೇಟಿಂಗ್ ಫಾರ್ ದಟ್ ಒನ್ ಡೇ? ಆ್ಯಂಡ್ ಇವಾಗ ಯಾವ ರೀತಿ ಇದ್ದಾರೆ ಅಂದರೆ, ಪ್ರತಿಯೊಂದು ಇಂಡಿವಿಜುವಲ್ ಕೂಡ ಈವನ್ ಇಫ್ ದ ಬರ್ಡೇ ಬಂದ್ರೂ ಕೂಡ ದೇ ಆರ್ ನಾಟ್ ಅಟ್ ಆಲ್ ಹ್ಯಾಪಿ. ದೇ ಆರ್ ಎಕ್ಸ್ಪೆಕ್ಟಿಂಗ್ ಸಮಥಿಂಗ್. ಇವ್ರ ವಿಶ್ ಬಂದ್ರೇ ಮಾತ್ರನೇ ನಾನು ಚೆನ್ನಾಗಿರ್ತೀನಿ, ಖುಷಿ ಆಗುತ್ತೆ. ನೋ, ಈಚ್ ಡೇ ಇಸ್ ಯುವರ್ ಬರ್ಡೇ. ಚೆನ್ನಾಗಿರಿ, ಖುಷಿಯಾಗಿರಿ, ಬಿ ಹ್ಯಾಪಿ. ನೋ, ಜಸ್ಟ್ ಸ್ಮೈಲ್. ಏನು ಕಾಸ್ಟ್ ಆಗುತ್ತೆ ಅದಕ್ಕೆ? ಖರ್ಚು ಮಾಡಿ, ನೀವು ಎಷ್ಟು ನಿಮ್ಮ ನಗುನ ಖರ್ಚು ಮಾಡ್ತೀರಾ, ಅದು ಹಿಡ್ಕೊಂಡು ವಾಪಸ್ ಬರ್ತಾ ಇರುತ್ತೆ. ಜಸ್ಟ್ ಎಂಜಾಯ್ ದ ಪ್ರೋಸೆಸ್ ಆಫ್ ಲಿವಿಂಗ್ ಅಷ್ಟೇ. ಸಿ, ದಿಸ್ ಇಸ್ ದ ಆರ್ಟ್ ಆಫ್ ಲಿವಿಂಗ್ ಅಷ್ಟೇ. ವೆನ್ ಯು ಎಂಜಾಯ್, ಎಲ್ಲರಿಗೂ ಚೆನ್ನಾಗಿ ಅನಿಸುತ್ತೆ. ಇರ್ತಾರೆ. ಈಗ ನನಗೆ ಯೂಶ್ವಲಿ ಬರೋ ಪ್ರಶ್ನೆಗಳು, ಸರ್ ಹೆಂಗೆ ಎಷ್ಟು ಖುಷಿಯಾಗಿರ್ತೀರ ನೀವು? ಆ್ಯಂಡ್ ಅನದರ್ ಒನ್ ಥಿಂಗ್, ಇನ್ನೊಂದು ಪ್ರಶ್ನೆ, ಸರ್ ನಿಮ್ಮ ತಲೆಯಲ್ಲಿ ತುಂಬ ನಾಲೆಡ್ಜ್ ತುಂಬ್ಕೊಂಡಿದ್ದೀರಾ, ದಟ್ ಇಸ್ ವೈ ಯು ಹ್ಯಾಪಿ. ಆ್ಯಂಡ್ ಮೈ ಆನ್ಸರ್ ವಿಲ್ ಬಿ ಲೈಕ್, ನನ್ನ ತಲೆಯಲ್ಲಿ ಏನೂ ಇಲ್ಲ ಕಣಪ್ಪ, ಅದಕ್ಕೆ ನಾನು ಚೆನ್ನಾಗಿದ್ದೀನಿ. ನನ್ನ ತಲೆಯಲ್ಲಿ ಎಲ್ಲ ರೀತಿ ತುಂಬ್ಕೊಂಡಿದ್ದಿದ್ರೆ ಅವಳು ಐ ಮೀನ್ ಲೈಕ್ ಯೋಚನೆ ಮಾಡ್ತಾ ಕೂತಿರ್ತಿದ್ದೆ ಎಲ್ಲನೂ ಕೂಡ. ನನ್ನ ತಲೆಯಲ್ಲಿ ಏನೂ ಇಲ್ಲ, ಸಂಟಿ ಬರುತ್ತಾ, ಓಕೆ, ಇದರಿಂದ ಏನೋ ಹೆಲ್ಪ್ ಆಗುತ್ತೆ ನನಗೆ ಅನ್ನೋದು ಅದೇ ತಲೆಯಲ್ಲಿ ಇಟ್ಕೊಳ್ತೀನಿ, ಇಲ್ಲಾಂದರೆ ಬಿಟ್ಟಾಗ್ತೀನಿ. ರೈಟ್, ಸಿಂಪಲ್. ಈ ಮೈಂಡ್ ಸೆಟ್ ಬೆಳೆಸ್ಕೊಳ್ಬೇಕು. ಆ್ಯಂಡ್ ಆಸ್ ಐ ಆಲ್ರೆಡಿ ಟೋಲ್ಡ್ ಇಟ್ ಟೇಕ್ಸ್ ಟೈಮ್. ಸ್ವಲ್ಪ ಸಮಯ ಹಿಡಿಯುತ್ತೆ. ಅದು ರೆಡಿ ಇದ್ದರೆ ನೀವು ಎಕ್ಸ್ಪೀರಿಯನ್ಸ್ ಮಾಡ್ತೀರಾ. at this moment if somebody is they are like emotionally tired or like mentally tired, so what would you like to tell them, or would you like to give any advice for them? you're one of a kind. ಅದನ್ನು ನೆನಪಲ್ಲಿ ಇಟ್ಕೊಳ್ಳಿ, ನಿಮ್ಮ ಥರ ಯಾರೂ ಇಲ್ಲ, ಆ್ಯಂಡ್ ಯಾರೂ ಮತ್ತೆ ಹುಟ್ಟೋಕ್ಕೂ ಕೂಡ ಆಗೋದಿಲ್ಲ. ಸೊ ಇದು ನೆನಪಿದ್ದಾಗ ಏನಾಗುತ್ತೆ, they'll get to it. Okay, this is me, this is Praj, ಆ್ಯಂಡ್ ನಾನು ಮತ್ತೆ ರೀಬರ್ತಿದ್ದೀವೋ ಇಲ್ವೋ ನನಗೆ ಗೊತ್ತಿಲ್ಲ, ಮತ್ತೆ ಬರ್ತೀನೋ ಇಲ್ವೋ ಗೊತ್ತಿಲ್ಲ, ಮತ್ತೆ ನನ್ನ ಸುತ್ತಮುತ್ತ ಇರೋ ಅಟ್ಮಾಸ್ಫಿಯರ್ ಸೃಷ್ಟಿಯಾಗುತ್ತೋ ಇಲ್ವೋ ಗೊತ್ತಿಲ್ಲ. ದಿಸ್ ಇಸ್ ಒನ್ ಟೈಮ್ ಎಕ್ಸ್ಪೀರಿಯನ್ಸ್. ಹಾಗೆ ಎಲ್ಲನೂ ಅನುಭವಿಸ್ಕೊಬಿಡ್ಬೇಕು. ಹ್ಯಾವ್ ದಿಸ್ ಕೈಂಡ್ ಆಫ್ ಮೈಂಡ್ ಸೆಟ್ ಆಲ್ವೇಸ್. ಸೊ ವೆನ್ ಯು ಹ್ಯಾವ್ ದಿಸ್, ಇಟ್ ಲುಕ್ಸ್ ಬ್ಯೂಟಿಫುಲ್, ಆ್ಯಂಡ್ ನಿಮಗೆ ನೀವು ಇಂಪಾರ್ಟೆಂಟ್ ಅಂತ ಅನ್ನಿಸ್ತೀರ. ಯಾರು ಗೌರವ ಕೊಡಲಿ ಬಿಡಲಿ,
ಗಮನ ಹರಿಸ್ಬೇಡಿ. ಕಂಪೇರ್ ಮಾಡ್ತಾರ ಮಾಡ್ಕೊಳ್ಳಿ, ಬ್ಲೇಮ್ ಮಾಡ್ತಾರ ಮಾಡ್ಕೊಳ್ಳಿ, ಸರಿ ಇಲ್ಲ ಅಂತಾರ ಅನ್ಲಿ, ಅದೆಲ್ಲ ಅವರ ದೃಷ್ಟಿಕೋನ. ಇಫ್ ಯು ಆರ್ ಬ್ಯೂಟಿಫುಲ್ ಎನಫ್ ಅಂತ ನಿನ್ಗೆ ಅನಿಸಿದ್ರೆ ಸಾಕು. ಇಫ್ ಯು ವರ್ತಿ ಎನಫ್ ಅಂತ ನಿಮ್ಗೆ ಅನಿಸಿದ್ರೆ ಸಾಕು. ನಾನು ಖುಷಿಯಾಗಿದ್ದೀನಲ್ವಾ ಸಾಕು ಸಾಕು. ಕಾಮ್ ಡೌನ್. ಎಲ್ಲರದು ಎಕ್ಸ್ಪೆಕ್ಟೇಷನ್ಸ್ನ ನೀವು ರೀಚ್ ಮಾಡೋವಂಥದ್ದನ್ನು ಆ ರೆಸ್ಪಾನ್ಸಿಬಿಲಿಟಿನ ಹೆಗಲ ಮೇಲೆ ಹಾಕೋಬೇಡಿ. ಇಟ್ಸ್ ವಾಟ್ ಐ ಕ್ಯಾನ್ ಸೇ. ಬಿಕಾಸ್ ಯು ಕೆನಾಟ್ ಬಿ ಪರ್ಫೆಕ್ಟ್ ಆಲ್ವೇಸ್. ಯಾವುದನ್ನು ನಾವು ರೀಚ್ ಮಾಡೋಕ್ಕೂ ಕೂಡ ಆಗೋದಿಲ್ಲ. ಬೇಡವೂ ಬೇಡ ನಮ್ಗೆ ಆ ರೆಸ್ಪಾನ್ಸಿಬಿಲಿಟಿ. ನಾನು ಅಂದ್ಕೊಂಡಿರೋದನ್ನು ಮುಟ್ಟಕ್ಕಾಗ್ತಿದ್ಯಾ ಗುರಿನ ಇಂಪಾರ್ಟೆಂಟ್. ಆ್ಯಂಡ್ ಆಲ್ವೇಸ್ ರಿಮೆಂಬರ್, ಈವನ್ ನಿಮ್ಮ ಗೋಲ್ಸ್ಗಳ ಬಗ್ಗೆ ನೀವು ಒಂದೇ ಒಂದು ಹೆಜ್ಜೆ ಮುಂದೆ ಇಡ್ತಿದ್ದೀರಾ ಅಂದ್ರೂ ಕೂಡ ಎನಫ್. ಒಂದು ಹೆಜ್ಜೆ ಇಡಿ ಸಾಕು. ಯಾಕೆ ಕಂಪ್ಲೀಟ್ ಗುರಿನೇ ಇದು ಮಾಡ್ಕೊಳಕ್ಕೆ ಹೋಗ್ಬೇಡಿ. ತಲುಪಿಲ್ಲ ಬೇಡ. ತಲುಪ್ತಾ ಇದ್ದೀನಿ, ಒಂದೊಂದು ಹೆಜ್ಜೆಲಿ ತಲುಪ್ತಾ ಇದ್ದೀನಿ ಅಂದ್ಕೊಳ್ಳಿ. ಗೊತ್ತಿಲ್ಲದೇ ತಲುಪಿಬಿಟ್ಟಿರ್ತೀರ ನೀವು. ಎಸ್ಟಿಮೇಟೇ ಮಾಡೋಕ್ಕಾಗೋದಿಲ್ಲ ನೀವು ಅಷ್ಟು ಬೇಗ ತಲುಪಿರ್ತೀರ. ಸೊ ದಿಸ್ ಇಸ್ ವಾಟ್ ಇಸ್ ರಿಕ್ವೈರ್ಡ್. ಯು ಆರ್ ಇನ್ 1 in a billion. ಸೊ ನಿನ್ನ ಸೃಷ್ಟಿ ಆಗಿದೆ ಅಂದ್ರೂ ಕೂಡ ಇಡೀ ಭೂಮಿನ ಅದೃಷ್ಟ ಮಾಡಿತ್ತು ನಿನ್ನನ್ನು ನೋಡೋದಕ್ಕೆ. ಫಾರ್ ಎಕ್ಸಾಂಪಲ್ ಯಾರೆಲ್ಲ ಬಿಗ್ ಸೆಲೆಬ್ರಿಟೀಸ್ ಇದ್ದಾರೆ ಅವರೂ ಕೂಡ ಅಷ್ಟೇ. ಫಾರ್ ಎಕ್ಸಾಂಪಲ್ ನಾವು ತೊಗೊಳ್ಳೋದಾದ್ರೂ ವಿರಾಟ್ ಕೊಹ್ಲಿ ಆಗಿರ್ಬೋದು, MS ಧೋನಿ ಆಗಿರ್ಬೋದು, ಯಶ್ ಆಗಿರ್ಬೋದು, ಕರ್ನಾಟಕದಲ್ಲಿ ಹೂವೆವರ್ ದ ಬಿಗ್ಗೆಸ್ಟ್ ಸೆಲೆಬ್ರಿಟೀಸ್ ಆರ್ ದೇರ್. ರಾಜ್ಕುಮಾರ್ ಅವರು ಆಗಿರ್ಬೋದು, ವಿಷ್ಣುವರ್ಧನ್ ಅವರು, ಅಪ್ಪು ಆಗಿರ್ಬೋದು, ಯಾರಾದ್ರೂ ಅಷ್ಟೇ ಅವ್ರನ್ನ ಪ್ರಿಯಾರಿಟಿಲಿ ಇಟ್ಕೊಂಡ್ರು. ಆ್ಯಂಡ್ ಅವರು ಆ ಜಾಗಕ್ಕೆ ಬರೋಕ್ಕಿಂತ ಮುಂಚೆ ಏನು ಯೋಚನೆ ಮಾಡಿರ್ತಾರೆ, ದ್ಯಾಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಆ್ಯಂಡ್ ಯಾವಾಗ ನಾವು ಎಲ್ಲರಿಗೂ ನಾನು ಹೇಳೋದಿಷ್ಟೇ, ಯಾವಾಗ ನಾವು ಅದೊಂದು ದೊಡ್ಡ ಸೆಲೆಬ್ರಿಟಿ ಅನ್ನೋ ಫೀಲ್ ಬರೋಕ್ಕಿಂತ ಮುಂಚೆನೇ ಫೀಲ್ ಮಾಡ್ತಿರ್ತೀವಿ. ಐ ಆಮ್ ದ ಬಿಗ್ಗೆಸ್ಟ್ ಸೂಪರ್ ಸ್ಟಾರ್. ಈಗ ನನಗೆ ಹೇಳಿದ್ರೆ ಐ ಡೋಂಟ್ ನೋ, ಬಟ್ ಡೆಫಿನೆಟ್ಲಿ ಐ ಆಮ್ ದ ಬಿಗ್ಗೆಸ್ಟ್ ಸೂಪರ್ ಸ್ಟಾರ್. ಯಾವ ವೇಲಿ ಹೆಂಗೆ ಏನು ನನಗೆ ಬೇಕಾಗಿಲ್ಲ. ನನಗೆ ನಾನೇ ಜಗತ್ತಿಗೂ ನಾನೇ. ಬರಲಿ, ಓಕೆ, ಕಲಿತೀರಾ, ಬೀಳ್ತೀರಾ, ಹೇಳ್ತೀರಾ ಅಷ್ಟೇ. ನಾನು ಸುಮಾರು ಸರಿ ನಾನು ಹೇಳ್ತಿರ್ತೀನಿ ನನ್ನದು ಆಡಿಯನ್ಸ್ಗೆ, ಹೇ ಸೂಪರ್ ಸ್ಟಾರ್, ಬಿಕಾಸ್ ಯು ಆರ್ ದ ಸೂಪರ್ ಸ್ಟಾರ್. ರೈಟ್. ಆ್ಯಂಡ್ ಅಗೇನ್ ನನ್ನ ಫೇಮಸ್ ಆಗಿರೋದು ಕಾಂಟೆಂಟ್ ಕ್ರಿಯೇಷನ್ಲಿ ಐ ಕಾಲ್ ಪೀಪಲ್ ಆಸ್ ಹೇ ಕಂದಮ್ಮ. ಇಟ್ಸ್ ಲೈಕ್ ನನ್ನ ಮಗು ನಾನು ಕರಿತಿದ್ದೀನಿ. ಐ ಡೋಂಟ್ ವಾಂಟ್ ಟು ಅಟ್ರಾಕ್ಟ್ ಪೀಪಲ್ ಈ ರೀತಿ ಪದಗಳಿಂದ ಅಂತಲ್ಲ. ಇಟ್ ಕಮ್ಸ್ ಫ್ರಮ್ ಹಾರ್ಟ್. ಏಯ್ ನನ್ನ ಮಗು, ಯಾಕೆಂದ ದಿಸ್ ಇಸ್ ವಾಟ್ ಐ ಯೂಸ್, ಬಿಕಾಸ್ ಅದು ನಂದು. ಅದನ್ನು ನೀವು ಪ್ರಪಂಚಕ್ಕೆ ನೀವು ಅಳವಡಿಸ್ಕೊಳ್ಳಿ. ಓಕೆ, ಪ್ರಪಂಚನೇ ನಂದು, ನನ್ನ ಮಗು ಇದು. ಸೊ ಆಟೋಮೆಟಿಕ್ಕಾಗಿ ಲವ್ ಬರುತ್ತೆ. ಆ್ಯಂಡ್ ಆಫ್ಕೋರ್ಸ್ ಎವ್ರಿಬಡಿ ಇಸ್ ಎ ಸೂಪರ್ ಸ್ಟಾರ್. ನನ್ನ ಪ್ರಕಾರ, ನನ್ನ ಕಡೆಗೆ ನೀವೂ ಸೂಪರ್ ಸ್ಟಾರ್, ಇಲ್ಲಿರೋರೆಲ್ಲರೂ ಕೂಡ ಸೂಪರ್ ಸ್ಟಾರ್ಸ್ಗಳೇ. ನನ್ನ ಗೌರವ ಹೆಂಗಿರುತ್ತೆ ನಾನು ನಿಮಗೆ ಕೊಡೋದು. ರೈಟ್. ಆ್ಯಂಡ್ ವೆನ್ ಐ ಫೀಲ್ ದಟ್ ನಾನು ಸೂಪರ್ ಸ್ಟಾರ್, ಸಿಂಪಲ್. ಅವ್ರು ಮರ್ಯಾದೆ ಕೊಡದೇ ಇರಲಿ, ಹೇಗಾದರೂ ನಾನು ನೋಡಲಿ, ಐ ಆಮ್ ದ ಸೂಪರ್ ಸ್ಟಾರ್. ಪಾಪ ಅವ್ರಿಗೆ ಗೊತ್ತಿಲ್ವೇನೋ, ಈಗ ಟೈಮ್ ಬರುತ್ತೆ, ಗೊತ್ತಾಗುತ್ತೆ. ರಿಯಾಕ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಸಿಂಪಲ್. ಓಕೆ, ದ್ಯಾಟ್ ಇಸ್ ವಾಟ್ ಯು ಆರ್ ಒನ್ ಆಫ್ ಅ ಕೈಂಡ್. ಮತ್ತು ಯಾವತ್ತೂ ಕೂಡ ನಿಮ್ಮ ರೀತಿ ಬರೋದಿಲ್ಲ, ಹುಟ್ಟೋಕ್ಕೂ ಕೂಡ ಆಗೋದಿಲ್ಲ. ಹುಟ್ಟಿದ್ದೀರಾ ಆ್ಯಂಡ್ ಏನೇನು ಮಾಡಬೇಕೆಲ್ಲನೂ ಕೂಡ ಅನುಭವಿಸಿ, ಅಚೀವ್ಮೆಂಟ್ ಮಾಡಿ. ಅವಕಾಶ ಖಂಡಿತವಾಗ್ಲೂ ಇದೆ ಮಾಡೋದಕ್ಕೆ. ಎಲ್ಲೂ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ಅವಕಾಶನ. ಒನ್ಸ್ ಇನ್ ಎ ಲೈಫ್ ಟೈಮ್ ಆಪರ್ಚುನಿಟಿ. ಈಚ್ ಮೂಮೆಂಟ್ ಇಸ್ ಒನ್ಸ್ ಇನ್ ಎ ಲೈಫ್ ಟೈಮ್ ಆಪರ್ಚುನಿಟಿ. ಸೊ ಯಾವಾಗಲೂ ನಂಗೆ ಆಪರ್ಚುನಿಟಿ ಬರುತ್ತೆ ಅಲ್ಲ, ಪ್ರತಿ ಕ್ಷಣವೂ ಕೂಡ ಬದುಕನ್ನು ಅನುಭವಿಸೋದಕ್ಕೆ ಅವಕಾಶ, ಪ್ರೀತಿಸೋದಕ್ಕೊಂದು ಅವಕಾಶ, ಕಲಿಯೋದಕ್ಕೊಂದು ಅವಕಾಶ, ಅರ್ಥ ಮಾಡ್ಕೊಳ್ಳೋದಕ್ಕೊಂದು ಅವಕಾಶ, ಯೋಚನೆ ಮಾಡೋಕ್ಕೊಂದು ಅವಕಾಶ. ಸೊ ಡು ನಾಟ್ ಮಿಸ್ ದಟ್ ಚಾನ್ಸ್ ಆ್ಯಂಡ್ ಜಸ್ಟ್ ಲಿವ್ ಯೋರ್ ಲೈಫ್ ಟು ದ ಫುಲ್ಲೆಸ್ಟ್. ಆ್ಯಂಡ್ ಎನಿ ಒನ್ ಲಾಸ್ಟ್ ಪೀಸ್ ಆಫ್ ಪ್ರಾಕ್ಟಿಕಲ್ ಡೈಲಿ ರೊಟೀನ್ ಟಿಪ್ ಟು ಕೀಪ್ ಯುವರ್ ಮೈಂಡ್ ಹ್ಯಾಪಿ? ಸೊ ಒನ್ ಥಿಂಗ್ ನಾನು ಹೇಳಬೇಕಂದ್ರೆ, ಸಿಟ್ ವಿತ್ ಯೋರ್ ಸೆಲ್ಫ್ ಡೈಲಿ ಅಟ್ ಲೀಸ್ಟ್ ಫಾರ್ 5 minutes. ಸಾಕು. ದಿಸ್ ವಿಲ್ ಚೇಂಜ್ ಯು ಲೈಕ್ ಎನಿಥಿಂಗ್. ಫೋಕಸ್ ಆನ್ ಯುವರ್ ಬ್ರೀತ್. ಉಸಿರು ಆಡ್ತಿದ್ದೀನಿ, ಗಮನಿಸಿ. ಜಸ್ಟ್ ಲುಕ್ ಅಟ್ ಯುವರ್ ಹ್ಯಾಂಡ್ಸ್. ಸಿ ಹೆಂಗೆ ತಕ್ಷಣಕ್ಕೆ ಆಗ್ತಿದೆ ಅದು. ನಾನು ಮಡಚ್ಬೇಕಂತ ತಕ್ಷಣಕ್ಕೆ ಆಗ್ತಾಯಿದ್ದು, ಮಡಚಬೇಕು ಅಂತಿದ್ದಂಗೆ ಅದು ಮಡಚ್ತಿದೆ. ಇಟ್ ಇಸ್ ಹ್ಯಾಪನಿಂಗ್, ರೈಟ್? ಅಬ್ಸರ್ವ್ ಯೋರ್ಸ್. ಎಲ್ಲ ಹೆಂಗೆ ಆಗಿದೆ ಅಬ್ಸರ್ವ್ ಮಾಡಿ. ಓಡಾಡಿ ಅಬ್ಸರ್ವ್ ಮಾಡಿ ನಿಮ್ಮನ್ನು. ಲುಕ್ ಅಟ್ ಯುವರ್ ಪೇರೆಂಟ್ಸ್, ಖುಷಿಪಡಿ, ಸ್ಟಿಲ್ ದೇ ಆರ್ ದೇರ್. ಲುಕ್ ಅಟ್ ಯುವರ್ ಫ್ರೆಂಡ್ಸ್, ಸ್ಟಿಲ್ ದೇ ಆರ್ ದೇರ್. ಲುಕ್ ಅಟ್ ದ ವರ್ಲ್ಡ್, ಸ್ಟಿಲ್ ಇಟ್ ಇಸ್ ದೇರ್. ಸೊ ಇದನ್ನು ಸುಮ್ಮನೆ ಅಬ್ಸರ್ವ್ ಮಾಡೋದಷ್ಟೇ. ಸೊ ಒನ್ ಬೆಸ್ಟ್ ಪೀಸ್ ಆಫ್ ಅಡ್ವೈಸ್ ಇಸ್ ಅಬ್ಸರ್ವ್ ಎವ್ರಿಥಿಂಗ್. ಆ್ಯಂಡ್ ಸ್ವಲ್ಪ ಅಟ್ಯಾಚ್ಮೆಂಟಿಂದ ದೂರ ಇರಿ. ಪ್ರೀತಿಸಿ, ಮನಸ್ಪೂರ್ವಕವಾಗಿ ಪ್ರೀತಿಸಿ, ಬಟ್
ವ್ಯಾಮೋಹ ಬೇಡ ಯಾವುದ್ರ ಮೇಲೂ ಕೂಡ. ವಸ್ತು, ವ್ಯಕ್ತಿ, ಸಂದರ್ಭ, ಸನ್ನಿವೇಶ ಯಾವುದ್ರ ಮೇಲೂ ಕೂಡ ಬೇಡ. ಪೇ ಯು ಸಿಂಪಲ್, ಜಸ್ಟ್ ಸಿಟ್ ವಿತ್ ಯೋರ್ ಸೆಲ್ಫ್ ಅಷ್ಟೇ. ನಿಮ್ಮ ಜೊತೆ ನೀವು ಕೂತ್ಕೊಳ್ಳಿ, ಯಾರನ್ನೂ ಕೂಡ ಕಾಯಬೇಡಿ. ಒಂದು ಕೆಲಸ ಆಗೋದಕ್ಕೆ ನೀವು ಮಾಡಿ, ನಿಮ್ಮ ಕೈಲಾಗುತ್ತೆ. ಬಿಕಾಸ್ ವೆನ್ ಯು ಸ್ಟಾರ್ಟ್ ಎಲ್ಲನೂ ಚೇಂಜ್ ಆಗುತ್ತೆ. ಸೊ ಜಸ್ಟ್ ಸೆಟ್ ವಿತ್ ಯೋರ್ ಸೆಲ್ಫ್ ಅಟ್ ಲೀಸ್ಟ್ ಫಾರ್ 5 minutes ಆ್ಯಂಡ್ ವಿತೌಟ್ ಥಾಟ್ಸ್. ನೆನಪಿರಲಿ, ಕೂತ್ಕೊಂಡು ರೀಲ್ಸ್ ನೋಡೋದೆಲ್ಲ ನಿಮ್ಮ ಜೊತೆ ನೀವು ಕೂತ್ಕೊಂಡು ಅಂತ. ಸಿಟ್ ವಿತ್ ಯೋರ್ ಸೆಲ್ಫ್. ಫೋನು ಬೇಡ, ಬುಕ್ಸು ಬೇಡ, ಏನು ಓದಬೇಡಿ, ಏನು ಕೇಳಿಸ್ಕೊಳ್ಬೇಡಿ, ಯಾವ ಸುತ್ತಮುತ್ತ ಜನರು ಬೇಡ. ಸಿಟ್ ಇನ್ ಅ ಪ್ಲೇಸ್ ವೇರ್ ನಿಮ್ಮನ್ನು ನೀವು ನೋಡ್ಕೊಳಕ್ಕೆ ಆಗೋವಂಥ ಜಾಗದಲ್ಲಿ ಕೂತ್ಕೊಳ್ಳಿ ಸಾಕು. ಎನಫ್. ಈವನ್ ಇಫ್ ಯು ಆರ್ ಏಬಲ್ ಟು ಲುಕ್ ಅಟ್ ಮಿರರ್ 5 minutes ಡೈಲಿ, ಸುಮ್ಮನೆ ತಲೆ ಬಾಚ್ಕೋಬೇಡಿ, ಏನೂ ಮಾಡಬೇಡಿ, ಬಟ್ಟೆ ಸರಿ ಮಾಡ್ಕೊಳ್ಬೇಡಿ, ಜಸ್ಟ್ ಲುಕ್ ಅಟ್ ಇನ್ ದ ಮಿರರ್. ದಟ್ಸ್ ವಿಲ್ ಚೇಂಜ್, ಲಾಟ್ ಆಫ್ ಚೇಂಜ್. ಸೊ ದಿಸ್ ಪ್ರಾಕ್ಟೀಸ್ ಎಲ್ಲರೂ ಮಾಡಿದ್ರೆ ಅದ್ಭುತವಾಗಿ ಬದಲಾಗ್ತಾರೆ. ಥ್ಯಾಂಕ್ ಯು ಫಾರ್ ಕಮಿಂಗ್ ಹಿಯರ್. ಥ್ಯಾಂಕ್ ಯು ಸೋ ಮಚ್ ಶ್ರೀ. ಇಟ್ಸ್ ಅನ್ ಇಮೆನ್ಸ್ ಪ್ಲೆಜರ್ ನನಗೂ ಕೂಡ ಇಲ್ಲಿರೋದು. ಆ್ಯಂಡ್ ಗಾಡ್ ಬ್ಲೆಸ್ ಯು. ಗಾಡ್ ಬ್ಲೆಸ್ ಎವ್ರಿಬಡಿ. Thank you. Thank you so much. We'll meet again. Thank you. It was a deep and beautiful conversation with Fraj, and I got opportunity to learn so many things from him. I hope you also enjoyed this conversation. Thank you for watching. Please don't forget to like, share and subscribe. Thank you all.